ರೇಖೆಯ ಇಡೀ ಅದರ ಇತಿಹಾಸನೇ ನಮ್ಗೆ ತಿಳಿಸ್ಕೊಟ್ರೆ, ನಮಗೆ ಮೊದಲು ಇಂಟ್ರೊಡಕ್ಷನ್ ತರ ಇದು ಬೇಕೇ ಬೇಕು ಸರ್. ನಾವು ಏಕಾಏಕಿ ರೇಖೆ ಕಲೀರಿ, ರೇಖೆ ಇದ್ರ ಮಹತ್ವ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ನಮ್ಗೆ ಇದೆಲ್ಲ ಹೇಳ್ದಾಗ್ಲೆ ಅದ್ರ ಮಹತ್ವ ನಮಗೆ ಗೊತ್ತಾಗೋದು. ಈಗ ರೇಖೆ ಒಂದು ಸತಿ ಎರಡು ಸತಿ ನಮಗೆ ಪರಬ್ರಹ್ಮ ಕೊಟ್ರು, ಬಟ್ ಆದ್ರೆ ಅದನ್ನ ಸರಿಯಾಗಿ ನಾವು ಉಪಯೋಗಿಸ್ಲಿಲ್ಲ, ಅದಕ್ಕೆ ಅದು ಹೊರಟೋಯ್ತು. ಮತ್ತೆ ಮತ್ತೆ ಮೆಕಾ ಉಸೋಯಿ ಅವರಿಂದ ನಮ್ಗೆ ಇದು ಸಿಕ್ತು. ಸಿಕ್ಕಾಗ ನಾವು ಮತ್ತೆ ಅದನ್ನ ಹೋಗಿಸ್ಕೋಬಾರ್ದು ಅಂತಂದ್ರೆ ನಾವೆಲ್ಲ ಇದ್ರ ಬಗ್ಗೆ ಕೇಳಿದೀವಿ. ಇದರ ಚೈತನ್ಯ ಶಕ್ತಿ ಇದೆ ಎಂತಹುದು ಅಂತ ಎಲ್ಲ ಡೀಟೇಲ್ಡ್ ಆಗಿ ತಿಳಿದ ಮೇಲೆ ಖಂಡಿತವಾಗ್ಲು ನಾವೆಲ್ಲರೂ ಕೂಡ ಇದನ್ನ ಉಪಯೋಗಿಸ್ಕೋಬೇಕು. ಏಕೆಂದ್ರೆ ಇದು ದೈವ ಶಕ್ತಿ. ಧ್ಯಾನ ಮಾಡ್ತಾ ನಮ್ಮ ಒಳ ಮನಸ್ಸನ್ನು ಎಚ್ಚರಿಸಿ ಮತ್ತೆ ಸುಪ್ತ ಮನಸ್ಸು ಎಚ್ಚರಿಸಿ ನಾವು ಇದನ್ನ ಕಲೀಲೇಬೇಕು. ಇಷ್ಟೊಂದು ನಾವು ಇದ್ರ ಬಗ್ಗೆ ಏನೇನಿದೆ ಎಲ್ಲ ತಿಳ್ಕೊಂಡ್ಮೇಲೆ ಖಂಡಿತವಾಗ್ಲು ಮಾಸ್ಟರ್ಸ್, ನಮ್ಗಂತೂ ನಾನು ಇದ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ರೇಖೆ ಅಂತ ಸ್ಟಾರ್ಟಿಂಗ್ ಮಮತಾರ್ ಫೌಂಡೇಶನ್ ಬಂದ್ಮೇಲೆ ನನ್ಗೆ ಗೊತ್ತಾಗಿದ್ದು. ನನಗೆ ಎಲ್ಲೋ ನೆಗ್ಲಿಜೆನ್ಸಿ ತುಂಬಾ ಇತ್ತು, ಇದೇನೋ ಹೇಳ್ತಾರೆ ಮಾಡ್ತಾರೆ ಅಂತ. ನೋಡೋಣ ಅಂತ ಒಂದು ಕ್ಯೂರಿಯಾಸಿಟಿಗೆ ಲಾಸ್ಟ್ ಟೈಮ್ ಅಟೆಂಡ್ ಆದೆ. ಫಸ್ಟ್ ಡಿಗ್ರಿ ನಾನು ಕೂಡ ಕಲ್ತಿದ್ದೀನಿ, ಬಟ್ ಆದ್ರೂ ಕೂಡ ಅಷ್ಟು ಒಲವು ಇಲ್ಲ ಅಂತ ಅನ್ಕೊಂಡೆ. ಬಟ್ ಈಗ ಕೇಳಿದಾಗ, ಯಾವಾಗ ಡೀಟೇಲ್ಡ್ ಆಗಿ ಕೂತ್ಕೊಂಡು ನಾನು ಹೌದಲ್ವಾ ಅಂತ ಎಲ್ಲಾನು ಒಂದೊಂದು ಪ್ರತಿಪದನು ನನ್ನಲ್ಲಿ ಬಂದಾಗ, ಓ ಕಲೀಲೇಬೇಕು ಅಂತ ಮತ್ತೊಂದ್ಸಲ ಅಟೆಂಡ್ ಮಾಡೋದಕ್ಕೆ ನನಗೆ ಇವಾಗ ಸ್ಫೂರ್ತಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಯಾರ್ದಾರು ಪ್ರಶ್ನೆಗಳಿದ್ರೆ ಕೇಳಿ. ಎಸ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಕೃಷ್ಣಮೂರ್ತಿ ಸರ್, ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಸೊ ಅದ್ಭುತವಾದ ರೀತಿಯಲ್ಲಿ ಈ ರೇಖಿ ಹೀಲಿಂಗ್ ಪ್ರಾಮುಖ್ಯತೆ ಮತ್ತೆ ಬಲಮೆದಲಿನ ಈ ಶಕ್ತಿ ಸಾಮರ್ಥ್ಯಗಳು ಹೇಗೆ ಉಪಯೋಗಿಸ್ಕೊಳ್ಳೋಂಥದ್ದು ತುಂಬ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ರಿ. ಸೊ ಖಂಡಿತ ಈ ಬಲಮೆದಲಿನ ಭಾಷೆ ಬಲಿಕೆ ಇದೆಯಲ್ಲ, ಆ ಜೊತೆಗೆ ಇನ್ನು ಸ್ವಲ್ಪ ಏನಾದರೂ ಹೆಚ್ಚಿನ ಜ್ಞಾನ ಅವತ್ತು ಅಂದರೆ ನಾವು ಅರ್ಧ ದಿವಸ ಅನ್ಕೊಂಡಿದ್ವಲ್ಲ ಸರ್, ಸ್ವಲ್ಪ ಏನಾದರೂ ಸ್ವಲ್ಪ ಬೇರೆ ಇತರ ವಿಷಯಗಳು ಮುಖ್ಯ ವಿಷಯಗಳು ಸ್ವಲ್ಪ ಇದಕ್ಕೆ ಜೋಡಿಸಿದ್ರೆ ಒಳ್ಳೆಯದು ಅಂತ. ಯಾಕಂದರೆ ಎಲ್ಲ ಮಿತ್ರರು ಏನಂದರೆ 2 ದಿವಸ ಕಾಲ ಅಂದ್ರೆ ಅವ್ರ ಸಮಯ ಮತ್ತು ಖರ್ಚನ್ನು ವೆಚ್ಚಿ ಬರ್ತಾರಲ್ಲ, ಸ್ವಲ್ಪ ಇದರಲ್ಲಿ ಯೋಚನೆ ಮಾಡಿ ಸರ್. ಅಂದರೆ ತಾವು ಹೇಳ್ತಾ ಇದ್ರಲ್ಲ, ಈ ಬಲಮೆದಲಿನ ಭಾಷೆ ಬಲಿಕೆ ಮೊದಲನೇ ದಿವಸ ರೇಖೆ ಹೀಲಿಂಗ್ ಕರೆಕ್ಟ್, ಸೆಕೆಂಡ್ ದಿವಸ ಬಲಮೆದಲಿನ ಭಾಷೆ ಬಲಿಕೆ, ಜೊತೆಗೆ ಇನ್ನೇನಾದರೂ ಚಿಕಿತ್ಸೆಗಳು 1-2 ಯಾವ್ದನ್ನ ವಿಧಾನಗಳು. ಬಲಮೆದುಳಿನ ಭಾಷೆ ಬಳಕೆ ಒಳಗೆ ಕಲರ್ ಥೆರಪಿ ಕೂಡ ಇರುತ್ತೆ. ಅದರಿಂದ ಅದ್ರ ಬಗ್ಗೆನೂ ಒಂದ್ ಸ್ವಲ್ಪ ತಿಳ್ಕೊಬಹುದು. ಬಲಮೆದುಳಿನ ಭಾಷೆ ಅನ್ನೋದು ನಾವು ತಿಳ್ಕೊಂಡಂಗೆ ಅಷ್ಟು ಸುಲಭ ಅಲ್ಲ. ಅದು ಅದ್ಭುತವಾದಂತ, ಅದನ್ನ ನಾವು ತಿಂಗಳುಗಟ್ಲೆ ಮಾತಾಡಿದ್ರೆ ಮುಗಿಯೋದೇ ಇಲ್ಲ. ಆದ್ರಿಂದ ಅದನ್ನ ನಾವು ತುಂಬಾ ಚೆನ್ನಾಗಿ ತುಂಬಾ ಅರ್ಧ ದಿನಕ್ಕೇನೋ ಒಂದು ಇದ್ರೊಳಗಡೆ ನಾವು ಮಾಡ್ಕೊಂಡಿರ್ತೀವಿ. ಆದ್ರೆ ಅದನ್ನ ನಾವು ಎಕ್ಸ್ಟೆಂಡ್ ಮಾಡಿ ಮಧ್ಯಾಹ್ನ ಇನ್ನೂ ಹೆಚ್ಚಿಗೆ ಹೇಳ್ಬೇಕು ಅಂದ್ರೆ ಬಲಮೆದುಳಿನ ಭಾಷೆ ಬಗ್ಗೆ ಅದ್ಭುತ. ತಿಳ್ಕೊಂಡ್ರೆ ನಿಜವಾಗ್ಲೂ ಜೀವನದೊಳಗಡೆ ಏನ್ ಬೇಕಾದ್ರೂ ಸಾಧಿಸ್ಬೋದು, ಏನ್ ಬೇಕಾದ್ರೂ ಅದು ಅದೊಂದು ರೀತಿಯಲ್ಲಿ ಪೂರ್ತಿ ದಿವಸನೇ ಮಾಡೋಣ ಸರ್. ಯಾಕಂದ್ರೆ ಅವರು ತುಂಬಾ ದೂರದಿಂದ ಬರ್ತಾರೆ, ಸ್ವಲ್ಪ ವಿಷಯ ಹೆಚ್ಚಾಗಬೇಕಾಗತ್ತೆ, ಸ್ವಲ್ಪ ಜ್ಞಾನನೂ ಬೇಕಾಗುತ್ತೆ. ಖಂಡಿತ ಅವಕಾಶ ಟೈಮ್ ಇದ್ರೆ ಖಂಡಿತವಾಗ್ಲೂ ಮಾಡ್ಬೋದು. ಅದೇ ಮಧ್ಯಾಹ್ನ ಮೇಲೇನು ಆಫ್ಟರ್ ಲಂಚ್ನು ಸಹ ಸ್ವಲ್ಪ ಒಂದು 2 ಗಂಟೆ 3 ಗಂಟೆ ಸಮಯ ಕೊಡೋಣ. ಅವ್ರಿಗೇನು ಪ್ರಶ್ನೆಗಳು ನಾವು ಮಧ್ಯಾಹ್ನಕ್ಕೆ ಮುಕ್ತಾಯ ಮಾಡಿದ್ರೆ ಏನಾಗುತ್ತೆ, ಅವ್ರ ಪ್ರಶ್ನೆಗಳಿಗೂ ಆನ್ಸರ್ ಸಿಗೋದಿಲ್ಲ, ಮತ್ತೆ ಅವ್ರಿಗೆ ಸ್ವಲ್ಪ ತೃಪ್ತಿ ಅಂತದ್ದು ಸ್ವಲ್ಪ ಆಗುತ್ತೆ. ಅದಕ್ಕೆ ಮಧ್ಯಾಹ್ನ ಮೇಲೇನು 2-3 ಗಂಟೆ ನಾವು ಸ್ವಲ್ಪ ಎಕ್ಸ್ಟೆಂಡ್ ಮಾಡೋಣ ಅಂತ, ವಿಸ್ತಾರ ಮಾಡೋಣ ಅಂತ ನನ್ನ ಉದ್ದೇಶ, ನನ್ನ ಸಲಹೆ ಮತ್ತು ರಿಕ್ವೆಸ್ಟ್ ಅಂತ ಅನ್ಕೋಬಹುದು. ಬಲಮೆದುಳಿನ ಭಾಷೆ ಕಲಿಬೇಕು ಅಂದ್ರೆ ಸುಪ್ತ ಮನಸ್ಸಿಗೆ ಹೋಗ್ಬೇಕಾಗತ್ತೆ. ಸುಪ್ತ ಮನಸ್ಸನ್ನ ಎಚ್ಚರ ಮಾಡ್ಕೊಳ್ಳೋದು ಟೆಲಿಪತಿ ಒಳಗಡೆ ಡಾಕ್ಟರ್ ಮೇಡಮ್ ಮನೋರಮಾ ಅವ್ರಿಗೆ ಹೇಗೆ ಹೇಳ್ಕೊಡ್ತಾರೋ ಅದೇ ತರಾನೇ ಇಲ್ಲೂ ಕೂಡ ಬಲಮೆದುಳಿಗೆ ಹೋಗ್ಬೇಕಾದ್ರೆ ನಾವು ಸುಪ್ತ ಮನಸ್ಸನ್ನ ಎಚ್ಚರ ಮಾಡ್ಕೊಳ್ಳುವಂತಹ ವಿಶೇಷ ಜ್ಞಾನನ ಪಡಿಲೇಬೇಕು. ಅದಕ್ಕೆ ಪ್ರಾಕ್ಟಿಕಲ್ಸ್ ಇರುತ್ತೆ. ಆ ಪ್ರಾಕ್ಟಿಕಲ್ಸ್ ನಾವು ಮಧ್ಯಾಹ್ನ ಮೇಲೆ ಇಟ್ಕೊಂಡು ಮಾಡ್ತೀವಿ. ಅದನ್ನ ಮಾಡ್ಕೊಂಡಾಗ ಆವಾಗ ಅವ್ರಿಗೂ ಕೂಡ ತುಂಬಾ ಚೆನ್ನಾಗಿ ಕಲೀಲಿಕ್ಕಾಗತ್ತೆ. ಅದನ್ನ ಕಲಿಸಿ ನಾವು ಉಳಿದಿದ್ದನ್ನ ಅದನ್ನ ಚಿತ್ರಗಳು ಏನ ಬಲಮೆದುಳಿನ ಭಾಷೆಗೆ ಬೇಕಾದಷ್ಟು ಅದರದ ಸಾಂಕೇತಿಕ ಸಿಂಬಲ್ಸ್ ಇರುತ್ತೆ, ಅದನ್ನೆಲ್ಲ ಕಲಿಬೇಕಾಗತ್ತೆ. ತುಂಬಾ ಅದ್ಭುತ. ಖಂಡಿತವಾಗ್ಲೂ ನಿಮ್ಗೆ ಆಶ್ಚರ್ಯ ಆಗ್ಬಿಡುತ್ತೆ, ಇಂಥದ್ದೆಲ್ಲ ಇದೆಯಾ ಈ ಪ್ರಪಂಚದೊಳಗೆ ಅಂತ. ಖಂಡಿತವಾಗ್ಲೂ ಕಲಿಬಹುದು. ಯಾರು ಕಲಿಯೋಕ್ ಬರ್ತಾರೋ ಅವ್ರ ಅದೃಷ್ಟ ಶಾಲೆಗಳು ಅಂತ ಹೇಳ್ತೀನಿ. ಯಾರು ಕಲಿಯೋಕ್ ಬರಲ್ವೋ ಅವ್ರ ದುರದೃಷ್ಟ ಶಾಲೆಗಳು ಅಂತಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ನಾನು ಕಲ್ತ್ನೋ, ಆ ಕಲ್ತಿರೋದನ್ನ ಇನ್ನ ನಮಗೂ ಕೂಡ ಏಜ್ ಆಗ್ತಾ ಬಂದಿದೆ. ಇದನ್ನ ನನಗ್ ತಿಳಿದಂಗೆ ಯಾರೋ ಹೇಳ್ಕೊಡೋದು ಇಲ್ಲ, ಕಲ್ಸೋದು ಇಲ್ಲ. ನನ್ನ ಪುಣ್ಯ ನಾ ಕಲ್ತಿದ್ದೀನಿ. ಯಾರು ಬರ್ತಾರೋ ಅವ್ರ ಪುಣ್ಯ ಪಡೆದಿದ್ರೆ ಅವರು ಕಲಿತಾರೆ. ಇಲ್ಲ ಅಂದ್ರೆ ಇದು ನಮಗೆ ಜೊತೆಯಲ್ಲಿ ಎಂಡ್ ಆಗುತ್ತೆ ಸರ್.
ಆ ದೃಷ್ಟಿಯಿಂದ ಹೊಸ ವಿದ್ಯೆನ ಹೊಸ ಜನಗಳ ಜೊತೆ ಕಲಿತಾ ಹೋಗ್ಬೇಕು. ಹೊಸ ಜನಗಳು ನಮ್ಮ ತರನೇ ಕಲಿಸ್ಬೇಕು. ಆವಾಗಲೇ ಈಗ ನೀವು ಧ್ಯಾನ ಅನ್ನೋದು ಒಂದೇ ಒಂದು ಪದದಿಂದ ಇವತ್ತು ನೂರಾರು ವಿಚಾರಗಳನ್ನ ಜನಗಳಿಗೆ ಮುಟ್ಟಿಸ್ತಾ ಇದ್ದೀರಿ. ಅದರೊಳಗಡೆ ಈ ಬಲಮೆದುಳಿನ ಭಾಷೆನೂ ಕೂಡ ಒಂದಾಗಬೇಕು ಅಂತ ನನ್ನ ಆಸೆ. ರೈಟ್ ಸರ್, ಥ್ಯಾಂಕ್ ಯು. ಸೊ ತಾವು ಅಂಗೀಕಾರ ಮಾಡಿದ್ದಕ್ಕೂ ಒಪ್ಪಿರೋದಕ್ಕೂ ಅಂದರೆ ಮಧ್ಯಾಹ್ನ ಮೇಲೇನು ಈ ಬಲಮೆದಲಿನ ಭಾಷೆ ಬಳಕೆ ಥಿಯರಿ ಎಷ್ಟು ತಿಳ್ಕೊಂಡ್ರು ಮಧ್ಯಾಹ್ನವರೆಗೂ ತಿಳ್ಕೊಬೋದು, ಆರಾಮಾಗಿ ಎಲ್ಲ ತಿಳ್ಕೊಬೋದು. ಡೀಟೇಲ್ ಆಗಿ ಹೇಳೋಣ ಬಿಡಿ. ಹೌದು, ಹಾಫ್ ಡೇ ಲಿಮಿಟ್ ಮಾಡ್ತಿದ್ವಿ, ಈಗ ಒನ್ ಡೇ ಹೇಳೋಣ. ಒನ್ ಡೇ ಹೇಳಿ. ಸೊ ಮಧ್ಯಾಹ್ನ ಮೇಲೆ ಪ್ರಾಕ್ಟಿಕಲ್ಸ್, ಬಲಮೆದಲಿನ ಭಾಷೆ ಹೇಗೆ ಉಪಯೋಗಿಸೋದು ಅಂತ ಖಂಡಿತ ಇರುತ್ತೆ. ಪ್ರಾಕ್ಟಿಕಲ್ಸ್ ಮಾಡಿ ತೋರ್ತಾರೆ ಮಾಸ್ಟರ್ಸ್. ಈಗ ಅರ್ಥ ಆಯ್ತಲ್ಲ. ಸೊ ನಾವು ಒಂದು ದಿವಸ ಪೂರ್ತಿ ರೇಖೆ ಹೀಲಿಂಗ್ ಅಂತ, ಎರಡನೇ ದಿವಸ ಏನಾಗುತ್ತೆ, ಅರ್ಧ ದಿವಸ ರೇಖೆ ಹೀಲಿಂಗ್ ಬಗ್ಗೆ ಸೊ ಅನೇಕ ವಿಷಯಗಳು ತಿಳ್ಕೊಂಡು ಮಧ್ಯಾಹ್ನ ಮೇಲೆ ಮಧ್ಯಾಹ್ನವರೆಗೂ ಸೆಕೆಂಡ್ ದಿವಸ ಬಲಮೆದಲಿನ ಭಾಷೆ ಬಗ್ಗೆ ತುಂಬ ವಿಷಯಗಳು ತಿಳ್ಕೊತೀವಿ. ತದನಂತರ ಊಟ ನಂತರ ಏನಂದರೆ ಅದರ ಪ್ರಾಕ್ಟಿಕಲ್ಸ್ ಮಾಡ್ಕೊಳ್ತಾರೆ ಸರ್. ಓಕೆ, ಆ ಪ್ರಾಕ್ಟಿಕಲ್ಸಿಂದ ನಾವು ಇನ್ನೂ ಚೆನ್ನಾಗಿ ಉಪಯೋಗಿಸ್ಕೋಬೋದು ಈ ಬಲಮೆದಲಿನ ಭಾಷೆ. ಅಂದರೆ ರೈಟ್ ಬ್ರೈನ್ ಪವರ್. ಸೊ ತುಂಬ ಚೆನ್ನಾಗಿ ಉಪಯೋಗಿಸ್ಕೋಬೋದು ನಮ್ಮ ಜೀವನದಲ್ಲಿ. ಸರ್ ಈಗಾಗಲೇ ಹೇಳ್ತಾ ಇದ್ರು ಏನು ಬೇಕಾದರೆ ಸಾಧಿಸ್ಬೋದು ಅಂತ, ಆಯಿತಾ. ಸೊ ಅದು ಅಫ್ಕೋರ್ಸ್ ಧ್ಯಾನದಿಂದ ನಾವು ಮಾಡ್ತಾ ಇದ್ವಿ. ಧ್ಯಾನದಿಂದ ದಿನ ಸ್ವಲ್ಪ ನಮಗೆ ಅಭಿವೃದ್ಧಿ ಆಗ್ತಾ ಇರ್ತದೆ. ಆದರೆ ಇನ್ನೂ ಸಮಯ ಹೆಚ್ಚು ತಗೊಳ್ಳೋಂಥ ಅವಕಾಶ ಇರ್ತಾ ಇದೆಯಲ್ಲ, ಅದನ್ನು ಬೇಕಾಗಿಲ್ಲ. ಸರ್ ಮಾಡಿಕೊಳ್ಳೋಂಥ ಈ ಅಭ್ಯಾಸದಿಂದ, ಈ ತರಬೇತಿಯಿಂದ ಏನಾಗುತ್ತೆ, ನೀವು ನಮ್ಮಲ್ಲಿ ಆ ಅಭಿವೃದ್ಧಿ ಮತ್ತು ಆ ಪರಿಣಿತಿ ವೇಗವಂತವಾಗತ್ತೆ. ನಾವು ಏನು ಅಂದ್ಕೊಂಡಿದ್ದೀವೋ, ಏನು ಗುರಿ ಇಟ್ಕೊಂಡಿದ್ದೀವೋ, ಲಕ್ಷ್ಯ ಇಟ್ಕೊಂಡಿದ್ದೀವೋ ಅದು ಬೇಗ ಸಾಧಿಸಬಹುದಂತ ಒಂದು ವಿಷಯ. ಯಾಕಂದರೆ ಈಗ ಇತ್ತೀಚಿನ ಸಮಯದಲ್ಲಿ ನೋಡ್ತಾ ಇದ್ದೀವಿ ಎಲ್ಲನೂ ಬೇಗನೆ ಬೇಕಾಗಿದೆ. ನಾವು ಅನ್ಕೊತೀವಿ ನಿಧಾನವಾಗಿ ಮಾಡ್ಕೋಬೋದು ಬಿಡಿ, ಧ್ಯಾನ ಮಾಡ್ತಾ ಇದೀವಲ್ಲ, ಇನ್ನೂ ಹೆಚ್ಚು ಸಮಯ ಇದ್ರೆ ಇನ್ನೂ ಹೆಚ್ಚು ಸಮಯ ಆದಮೇಲೆ ಬರಲಿ ಬಿಡಿ ಅಂತ. ಬಟ್ ಆದರೆ ಅದೇ ರೀತಿಯಲ್ಲಿ ಕರ್ಮಗಳು ಬೇಗನೆ ಬರ್ತಾ ಇದೆ, ಆಯಿತಾ. ಎಲ್ಲಿನೂ ಬಿಡ್ತಾ ಇಲ್ಲ. ಆ ಕರ್ಮಗಳು ಸಹ ಬೇಗ ನಮ್ಮನ್ನು ಅಟ್ಯಾಕ್ ಮಾಡ್ತಾನೇ ಇದೆ. ಅದಕ್ಕೂ ತಕ್ಕ ನಮ್ಮ ಸಾಮರ್ಥ್ಯ ಹೆಚ್ಚು ಮಾಡ್ಕೊಂಡಿಲ್ಲ ಅಂದರೆ ನಾವು ರೋಗಗಳಿಗೆ ಒಳಗಾಗ್ತೀವಿ, ಇಲ್ಲಾಂದರೆ ಕಷ್ಟಗಳಿಗೆ ಒಳಗಾಗ್ತೀವಿ, ಇಲ್ಲಾಂದರೆ ದುಃಖಗಳಿಗೆ ಒಳಗಾಗ್ತೀವಿ. ಇವೆಲ್ಲನೂ ನಾವು ಅನ್ನೆಸರಿಯಾಗಿ ಈ ಯಾಂತ್ರಿಕ ಜೀವನದಲ್ಲಿ, ಈ ಪ್ರಾಪಂಚಿಕ ಜೀವನದಲ್ಲಿ ಬಾಧೆಗಳು ಹೆಚ್ಚು ಅನುಭವಿಸ್ತಾ ಇರೋದ್ರಿಂದ ಅದಕ್ಕೂ ಬದಲಾಗಿ ಏನು ಮಾಡಬೇಕು, ಈ ರೀತಿಯಲ್ಲಿ ಹೆಚ್ಚಿನ ಸಾಮರ್ಥ್ಯ ಇರುವಂಥ ಈ ಟೂಲ್ಸನ್ನು ನಾವು ಕಲಿಬೇಕು. ಹೆಚ್ಚಿನ ಸಾಮರ್ಥ್ಯ ಕೊಡುವಂಥ ಟೂಲ್ಸ್ ಇವೆಲ್ಲ ನಮ್ಮ ಸಾಮರ್ಥ್ಯವನ್ನು ಹೆಚ್ಚು ಮಾಡುತ್ತವೆ. ನಮ್ಮ ಒಳಗಡೆ ಇರುವಂಥ ಅತೀಂದ್ರಿಯ ಆಂತರಿಕ ಶಕ್ತಿಗಳನ್ನು ಒಂದು ರೀತಿಯಲ್ಲಿ ಉತ್ತೇಜಿತ ಮಾಡುತ್ತವೆ, ಅಂದರೆ ಉದ್ದೀಪನ ಮಾಡ್ತವೆ. ಆವಾಗ ನಮಗೇನಾಗುತ್ತೆ, ಪ್ರತಿಯೊಂದು ಈಸಿಯಾಗಿ ನಾವು ಸಾಧಿಸ್ಬೋದು ಈ ಭೂಮಿ ಮೇಲೆ, ಆಯಿತಾ. ಆನಂದವಾಗಿ ಜೀವಿಸಬಹುದು, ಆರೋಗ್ಯವಾಗಿ ಜೀವಿಸಬಹುದು, ನೆಮ್ಮದಿಯಾಗಿ ಜೀವಿಸ್ಬೋದು. ಸೊ ಇದರ ಈ ಕೋರ್ಸ್ ಪ್ರಾಮುಖ್ಯತೆ ಸರ್ ಇದು ತುಂಬ ಅದ್ಭುತವಾದ ರೀತಿಯಲ್ಲಿ ಹೇಳ್ಕೊಟ್ಟಿದ್ದಾರೆ. ರೇಖಿ ಹೀಲಿಂಗ್ ಅಂದರೆ ಏನು ಮಾಡ್ಕೋಬೋದು, ಎರಡನೇ ದಿವಸ ರೈಟ್ ಬ್ರೈನ್ ಪವರ್ ಹೇಗೆ ಉಪಯೋಗಿಸ್ಬೋದು, ಅದರ ಪೂರ್ತಿ ವಿವರಗಳು, ಪೂರ್ತಿ ಅದರ ಸಂಬಂಧಿತ ಜ್ಞಾನ ಕೊಟ್ಟು, ಮಧ್ಯಾಹ್ನದಿಂದ ಎರಡನೇ ದಿವಸ ಊಟ ಆದಮೇಲೆ ಅದಕ್ಕೆ ಪ್ರಾಕ್ಟಿಕಲ್ಸ್ ಮಾಡಿಕೊಡುವಾಗ ನಮಗೆ ಪೂರ್ಣವಾಗಿ ಅದರ ಫಲಿತ ಪಡ್ಕೋಬೋದು ಅಂತ ಹೇಳ್ತಾ ಇದ್ವಿ. ಸೊ ನಿಮ್ಗೆ ಯಾರಾದರೂ ಈಗ ಕ್ವಶನ್ಸ್ ಇದ್ರು ಅನಿಸ್ಕಲಿದ್ರೆ ಮತ್ತೆ ಒಂದ್ಸರಿ ನೀವು ಹ್ಯಾಂಡ್ ರೈಸ್ ಮಾಡಿ ಸರ್ ಹತ್ರ ಮಾತಾಡ್ಬೋದು. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು ಗುರುಜಿ. ತಮ್ಮ ಕಡೆಯಿಂದ ಇನ್ನಷ್ಟು ಮಾಹಿತಿಗಳನ್ನ ನಾವು ತಿಳ್ಕೊಂಡ್ವಿ. ಹೆಸರು ಗೊತ್ತಾಗ್ತಾ ಇಲ್ಲ ಮೇಡಮ್, ಮಾತಾಡಿ. ಸವಿತಾ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ ಗುರುಗಳೇ ಎಲ್ಲರಿಗೂ. ರೇಖೆಗಳ ಬಗ್ಗೆ ಸರ್ ಅವರಿಗೆ ಹೇಳೋದೇನೆಂದ್ರೆ ಒಳ್ಳೆ ಜ್ಞಾನ ಕೊಟ್ರಿ ಇವತ್ತೆ. ಮತ್ತೆ ನಾವು ಇನ್ನು ದಿನ ಜಾಯಿನ್ ಆಗಿ ಕೇಳ್ಕೊಂಡು ಕಲ್ಕೊಳಕ ಪ್ರಯತ್ನ ಮಾಡ್ತೇವ್ರಿ. ಈ ರೇಖೆ ಬಗ್ಗೆ ನಾನು ಈಗಷ್ಟೇ ಜಾಯಿನ್ ಆಗೇನ್ರಿ. ಅವಕಾಶ ಕಳ್ಕೋಬಾರ್ದು. ಓಕೆ ಗುರುಗಳೇ, ನಾವು ಮುಂದೆ ನಾವು ಕೇಳ್ಕೊತೇವ್ರಿ, ಕಲಿತೇವೆ. ನಾವು ಈ ಮೊಬೈಲ್ ಸರಿಯಾಗಿಲ್ಲದಕ್ಕೆ ಇವತ್ತು ನಮ್ಮ ಮನೆಯವ್ರ ಮೊಬೈಲ್ದಿಂದ ನಾನು ಜಾಯಿನ್ ಆಗಿದ್ದೀನಿ. ಇನ್ ಮುಂದೆ ಪ್ರತಿದಿನ ನಮ್ಮ ಮೊಬೈಲ್ನಾಗ ಜೂಮ್ ಆ್ಯಪ್ ಬರ್ತಾ ಇಲ್ಲ, ಹೀಗಾಗಿ ನಾನು ಹಿಂದುಳಿದಿದ್ದೀನಿ. ಇನ್ ಮುಂದೆ ಶುರು ಮಾಡ್ತೀನಿ ನಾನು ತಿಳ್ಕೊಳಕ್ಕೆ. ಮತ್ತೆ 8ನೇ ತಾರೀಕು 9ನೇ ತಾರೀಕು ನಾನು ಬರ್ತೀನಿ ಕೂಡ. ನೀವು ಮುಂಚೆನೆ ರಿಜಿಸ್ಟರ್ ಮಾಡ್ಕೋಬೇಕು. ರಿಜಿಸ್ಟರ್ ಮಾಡ್ಕೊಂಡು ನಿಮ್ಮ ಹೆಸರನ್ನ ನೋಂದಾಯಿಸ್ಕೋಬೇಕು. ಆವಾಗಲೇ ನೀವು ಈ ಒಂದು 2 ದಿವಸದ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ ಸಾಧ್ಯ. ಇದ್ರ ಬಗ್ಗೆ ನೀವು ಖಂಡಿತವಾಗ್ಲು
ಸೂಕ್ತ ತೀರ್ಮಾನ ತಗೋಬೇಕು ಅಂತ ನನ್ನ ಆ ನನ್ನ ಒಂದು ಕಳಕಳಿಯ ಪ್ರಾರ್ಥನೆ. ಓಕೆ ಗುರುಗಳೇ, ಮಾಡ್ಕೋತೀನಿ. ಧನ್ಯವಾದ ಗುರುಗಳೇ. ಇದ್ರ ಬಗ್ಗೆ ಪೂರ್ಣ ಮಾಹಿತಿನ ಇವರಿಂದ ತಿಳ್ಕೊಳ್ಳಿ ಪೂರ್ತಿಯಾಗಿ. ಈ ಮಹಾತಾರ್ ಫೌಂಡೇಶನ್ ಮೂಲಕ ಪೂರ್ಣ ಮಾಹಿತಿ ತಗೋಬಹುದು. ಓಕೆ ಗುರುಗಳೇ, ಕೇಳ್ಕೊತೀನಿ. ಅಶ್ವಿನಿ ಮೇಡಮ್ನ ಕಾಂಟ್ಯಾಕ್ಟ್ ಮಾಡಿ, ಎಲ್ಲ ಹೇಳ್ತಾರ. ಓಕೆ ಓಕೆ, ಥ್ಯಾಂಕ್ ಯು. ಓಕೆ ಮೇಡಮ್, ಥ್ಯಾಂಕ್ ಯು. ಸಣ್ಗೌಡ್ರು. ರೈಟ್. ಸೊ ಇದಕ್ಕೆ ಏನಂದ್ರೆ ಸರ್ ಏನು ಮಾಡಿದ್ರು, 2 ದಿನಗಳ ಕೋರ್ಸ್ ಅಂತಂದ್ಮೇಲೆ 2900 2900 ಮಾಡೋದವರು ಅಲ್ಲ, ಅಲ್ಲಿ ಮೈಸೂರಲ್ಲಿ ಮಾಡಿದ್ರು ಅದೇ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಚಾರ್ಜಸ್ಸು. ಅವಾಗ 5800 ಆಗ್ತಾ ಇತ್ತು. ಸರ್ ನಾನು ರಿಕ್ವೆಸ್ಟ್ ಮಾಡಿದೆ ಸ್ವಲ್ಪ ಕಡಿಮೆ ಮಾಡಿ ಸರ್ ಅಂತ. ಅವಾಗ ಅವ್ರು ಹೇಳಿದ್ರು ಆಯಿತು 5500 ಮಾಡಿ, ಎರಡು ಸೇರಿ 2 ದಿವಸ ಸೇರಿ ಅಂತ ಅವರು ಒಪ್ಕೊಂಡಿದ್ರು. ಅದಕ್ಕೂ ಧನ್ಯವಾದ ಸರ್ಗೆ. ಯಾಕಂದರೆ ಅವತ್ತು ನಾನು ಚರ್ಚೆ ಮಾಡುವಾಗ ಸ್ವಲ್ಪ ಜಾಸ್ತಿ ಆಗ್ತದೆ ಸರ್, ಅದು ಕಷ್ಟ ಆಗ್ತದೆ ಎಲ್ಲರೂ ಅಟೆಂಡ್ ಆಗೋಕ್ಕೆ ಅಂತ ನಾನು ರಿಕ್ವೆಸ್ಟ್ ಮಾಡಿದೆ. ಆಯಿತು, ಅದು ನಾವು ಅಲ್ಲಾದ್ರೂ ಅಷ್ಟೇ ಮಾಡ್ತೀವಿ. 2900 ಒಂದು ದಿವಸ ಪೂರ್ತಿ ಕೋರ್ಸು, ಯಾವುದು ರೇಕಿ ಹೀಲಿಂಗ್ ಆಗಲಿ, ರೈಟ್ ಬ್ರೈನ್ ಪವರ್ ಯೂಸೇಜ್ ಆಗಲಿ, ಎರಡು ಅಂತ ಹೇಳಿದರು. ಅವಾಗ ನಾನು ಮತ್ತೆ ರಿಕ್ವೆಸ್ಟ್ ಮಾಡುವಾಗ ಎರಡೂ ಸೇರಿ 5500 ಮಾಡೋಣ ಅಂತ ಈಗ ನಿರ್ಣಯ ಮಾಡಿದ್ದಾರೆ. ಯಾರ್ಯಾರು ಈ ಕೋರ್ಸ್ಗೂ ಜಾಯ್ನ್ ಆಗಬೇಕಂತಂದರೆ ಅದು 5500, ಅದರಲ್ಲಿ 1500 ಎಷ್ಟೋ ಕಟ್ಬಿಟ್ಟು ಅದು ನಾವು ಫಸ್ಟು ರಿಜಿಸ್ಟರ್ ಮಾಡಿಕೊಂಡ್ರೆ ನಿಮ್ಗೆ ಇವತ್ತು ಮತ್ತೆ ಕಳಿಸ್ತಾರೆ ವಾಟ್ಸಪ್ಪಲ್ಲಿ, ದಿನ ಬರ್ತಾ ಇರ್ತದೆ. ಅದರಲ್ಲಿ ವಾಟ್ಸಪ್ ಗ್ರೂಪ್ ಇದೆ, ಅಲ್ಲಿ ಜಾಯ್ನ್ ಆಗಬೇಕು. ಸೊ ಅದ್ರ ಜೊತೆಗೆ ನೀವು ಅಲ್ಲಿರುವಂಥ ಒಂದು ನಂಬರ್ ಕೊಟ್ಟಿರ್ತಾರಲ್ಲ, ಅದಕ್ಕೂ ಅಡ್ವಾನ್ಸ್ ಕಟ್ಬಿಟ್ಟು ರಿಜಿಸ್ಟರ್ ಬುಕ್ ಮಾಡ್ಕೋಬೇಕು. ಸೊ ಈ ವಾರದಲ್ಲಿ ನಾವು ಕ್ಲೋಸ್ ಮಾಡ್ತೀವಿ ಬುಕಿಂಗ್ಸ್ ಎಲ್ಲ. ಓಕೆ, ಇನ್ನು ಆಲ್ಮೋಸ್ಟ್ 4-5 ದಿವಸದಲ್ಲಿ ಕ್ಲೋಸ್ ಆಗ್ತದೆ. ಸೊ ಈಗಾಗಲೇ ಜನ ಮಾಡ್ಕೊತಾ ಇದ್ದಾರಲ್ಲ, ಸೊ ಅದಕ್ಕೂ ಆ ರೀತಿಯಲ್ಲಿ ಬುಕ್ ಮಾಡಿಕೊಂಡು ಮಿಕ್ಕಿದ್ದು ಅಲ್ಲಿ ಬಂದ ಮೇಲೆ ಕಟ್ಬೋದು. ಆ ರೀತಿಯಲ್ಲಿ ಆಗತ್ತೆ. ಸೊ ಆಗ ಮಧ್ಯಾಹ್ನ ಭೋಜನ ಮತ್ತೆ ಮಧ್ಯಾಹ್ನ ಅಂದರೆ ಮಧ್ಯಾಹ್ನ ಮೇಲೆ ಸಾಯಂಕಾಲ ಸ್ನ್ಯಾಕ್ಸ್ ಕೊಡೋದಾಗ್ಲಿ, ಅದಕ್ಕೂ ಮೆಟೀರಿಯಲ್ಸ್ ಕೊಡೋದಾಗ್ಲಿ, ಅದೇ ನೋಟ್ಸ್, ರೇಖಿಗೆ ಸರ್ಟಿಫಿಕೇಟ್ ಇರುತ್ತೆ. ರೇಖಿ ಸರ್ಟಿಫಿಕೇಟ್ ಇರುತ್ತೆ. ಮತ್ತೆ ಅದಕ್ಕೂ ನೋಟ್ಸ್ ಏನೋ ಸಿಗತ್ತೆ ಸರ್, ಅದು ಅವ್ರಿಗೆ ನೋಟ್ಸ್ ಎಲ್ಲ ಕೊಡ್ತೀವಿ, ನೋಟ್ಸ್ ಎಲ್ಲ ಸಿಗತ್ತೆ. ಸೊ ಈ ರೀತಿಯಲ್ಲಿ ಮತ್ತೆ ಈ ಕೋರ್ಸ್ ಅಟೆಂಡ್ ಆಗ ಸಲುವಾಗಿ ನೀವು ಬಂದಿರುವಂತ ಒಂದು ಉಪಯೋಗ, ಮತ್ತೊಂದು ಉಪಯೋಗ ಏನಂತ ಅನ್ಕೊಂಡಿದ್ರೆ, ಅಲ್ಲಿ ಖಂಡಿತ ನಮ್ಮ ಕೇಂದ್ರಕ್ಕೆ ಬರ್ಬೋದು. ಅಲ್ಲಿ ಅನೇಕ ವಿಷಯಗಳು ತಿಳ್ಕೊಬೋದು. ಪಿರಮಿಡ್ಸ್ ಬಗ್ಗೆ ಆಗಲಿ, ಅಗ್ನಿಹೋತ್ರ ಅಲ್ವಾ. ಸೊ ಅಲ್ಲಿ ನಾವು ಬಂದಿರುವಂಥ ಪ್ರತಿಯೊಬ್ಬರಿಗೂ, ಹೊಸಬ್ರು ಇಲ್ಲಿ ಯಾರಿದ್ದಾರೋ ಕಲ್ಸ್ಕೊಂಡೋಗಿ ಬಂದಿರೋರು ಪ್ರತಿಯೊಬ್ಬರಿಗೆ ಶಿವಂಬು ಚಿಕಿತ್ಸೆ ನನ್ನ ಕಡೆಯಿಂದ ಮತ್ತೆ ಮುದ್ರಾ ಥೆರಪಿ ನಿಮಗೆ ಆದಷ್ಟು ಪ್ರಯತ್ನ ಮಾಡಿ ನಿಮಗೆ ತಲುಪಿಸ್ತೀವಿ. ಆ ಜ್ಞಾನವನ್ನು ಕೊಡೋಕ್ಕೆ ಖಂಡಿತ ಪ್ರಯತ್ನ ಮಾಡ್ತೀವಿ. ಓಕೆ. ಸೊ ಯಾಕಂದರೆ ಶಿವಂಬು ಥೆರಪಿ ಅನ್ನೋದು ಪ್ರಾಕ್ಟಿಕಲ್ ಆಗಿ ನೀವು ಯಾವಾಗ ಕಲಿಯಿಲ್ಲ. ಸೊ ನಾವು ಅಲ್ಲಿ ಮುಖಾಮುಖಿ ಇರುವಾಗ ಖಂಡಿತ 2ನೇ ದಿವಸ ಸ್ವಲ್ಪ ಸರ್ ಹತ್ರ ಈಗಾಗಲೇ ಡಿಸ್ಕಸ್ ಮಾಡಿದ್ವಿ. ಸೊ ಈಗ ಹೇಗೆ ರೈಟ್ ಬ್ರೈನ್ ಪವರ್ ಅನ್ನೋದು ಫಸ್ಟ್ ಹಾಫ್ ಡೇ ಹಾಕೊಂಡು, ಸೆಕೆಂಡ್ ಹಾಫ್ ಡೇ ಅಲ್ಲಿ ಪ್ರಾಕ್ಟಿಕಲ್ಸು ಮತ್ತು ಈ ಶಿವಂಬು ಮತ್ತು ಸ್ವಲ್ಪ ಇಂಪಾರ್ಟೆಂಟ್ ಮುದ್ರಗಳು ಏನಿತ್ತದೋ, ಸೊ ಈ ಜ್ಞಾನವನ್ನು ಮತ್ತೆ ಅಲ್ಲಿ ನಾವು ಜೋಡಿಸಿ ನಿಮಗೆ ಸೊ ತಲುಪಿಸೋಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಇವೆಲ್ಲ ಗಮನದಲ್ಲಿಟ್ಕೊಳ್ಳಿ. ಅಲ್ಲಿ ಅಗ್ರಿಕಲ್ಚರ್ ಪಿರಮಿಡ್ ಆಗಲಿ, ಅನೇಕ ಪಿರಮಿಡ್ಸು, ಕ್ರಿಸ್ಟಲ್ಸು, ಈ ಸ್ಕ್ಯಾನಿಂಗು ಮತ್ತು ಕ್ರಿಸ್ಟಲ್ ಥೆರಪಿ ಆಗಲಿ, ಇವೆಲ್ಲ ನೋಡ್ತಾ ಇದ್ರೆ ಅನೇಕ ವಿಷಯಗಳಿದೆ ತಿಳ್ಕೊಳ್ಳೋದು ಅಲ್ವಾ. ಮತ್ತು ಆಯುರ್ವೇದದಲ್ಲಿ ಪಂಚಕರ್ಮಗಳು, ಮತ್ತು ಈಗಾಗಲೇ ಅದನ್ನು ವ್ಯವಸ್ಥೆ ಮಾಡಿದ್ವಿ. ಅಫ್ಕೋರ್ಸ್ ಮರ್ಮ ಥೆರಪಿಯಲ್ಲಿ ಎಷ್ಟು ವ್ಯಾಧಿಗಳು ಅಂದರೆ, ಇವತ್ತೊಂದು ವಿಡಿಯೋ ನಾನು ಕೇಳ್ತಾ ಇದ್ದೆ, ನಮ್ಮ BM ಹೆಗ್ಡೆ ಅವರು ಮಾತಾಡಿರೋದು. ಅವ್ರು ಹೇಳಿದರು ವರ್ಮಾಲಜಿ ಅಂತ, ಇದು ಆ್ಯಕ್ಚುಲಿ ಸಿದ್ಧ ಮೆಡಿಸಿನಲ್ಲಿ ಭಾಗ ವರ್ಮ ಅನ್ನೋದು. ಒಂದು ಯಾವುದೋ ಒಂದು ಪಾಯಿಂಟ್ಗಳು ಟಚ್ ಮಾಡ್ತಾ ಇದ್ರೆ ಕರೆಕ್ಟಾಗಿ ಎಷ್ಟು ವ್ಯಾಧಿಗಳು. ಸೊ ಹೀಗೆ ಉದಾಹರಣೆಗೆ BP ಇದೆ ನಮಗೆ. BP ಅನ್ನೋದು ಯಾವ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಕೊಂಡು ಅದಕ್ಕೂ ಪ್ರತಿದಿನ ನಾವು ಮೆಡಿಸನ್ ತಗೊಂಡೋದು ಅದೆಲ್ಲ ಬೇಕಾಗಿಲ್ಲ. ವರ್ಮಾಲ್ ಏನು ಮಾಡ್ತಾರೆ ಅಂದರೆ, ಒಂದು 2-3 ಪಾಯಿಂಟ್ ಟಚ್ ಮಾಡ್ತಾರೆ ಅಷ್ಟೇ. ಸ್ವಲ್ಪ ಟಚ್ ಅದರ ಟಚ್ ಅನ್ನೋದು ಅವ್ರಿಗೆ ಗೊತ್ತು, ಆ ಪ್ರೆಜರ್ ಎಷ್ಟು ಅನ್ನೋದು. ಅಫ್ಕೋರ್ಸ್ ಅದು ಕಲಿಸ್ಕೊಡೋದು, ವರ್ಮ ಬಗ್ಗೆ ಪೂರ್ತಿ ಕಲಿಸ್ಕೊಡೋದು. ಮತ್ತೆ ನಾವು ಇನ್ನೊಂದು ಕಾರ್ಯಾಗಾರ ಮಾಡ್ತಾ ಇದ್ದೀವಿ, ಅದೊಂದು 4 ದಿನಗಳ ಕಾರ್ಯಾಗಾರ ಆಯ್ತಾ. ಅದು ಒಂದು ವಿಸ್ತಾರವಾದ ಕಾರ್ಯಾಗಾರ. ಅಂದರೆ ವರ್ಮ ಡಾಕ್ಟರ್ ಆಗಬೇಕು ಅಂತ ಉದ್ದೇಶದಿಂದ ಮಾಡಿಸ್ಬೇಕಂತ, ಎಲ್ಲಾನು ಆ ರೀತಿಯಲ್ಲಿ ತಯಾರು ಮಾಡ್ಬೇಕಂತ ಮತ್ತೆ ಇನ್ನೊಬ್ರು ಗುರುಗಳು ಮಾಡ್ತಾ ಇದ್ದಾರೆ. ಈ ರೀತಿಯಲ್ಲಿ ನಮ್ಮ ಸನಾತನ ಧರ್ಮ ಏನಿದೆಯೋ ಇದನ್ನು ತಿಳ್ಕೊಂಡೋದು, ಇದನ್ನು ಪಾಲಿಸೋದು, ಇದನ್ನು ಆಲಿಸೋದು ಮತ್ತು ಇದನ್ನು ಎಲ್ಲರಿಗೂ ಹಂಚೋದು ಅನ್ನೋದು ಅತಿ ಮುಖ್ಯವಾದ ವಿಷಯ ಆಯ್ತಾ. ಇದನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡ್ಬೇಕು ನಾವು. ನೋಡಿ,
ಒಂದು ಯಾರೋ ಒಂದು ಯುರೋಪಿಂದ ಮತ್ತು ಅಮೆರಿಕದಿಂದ ಇಂಗ್ಲೆಂಡಿಂದ ಬಂದಿರುವಂಥ ಮೆಡಿಸನನ್ನು ನಾವು ಇಂಗ್ಲೀಷ್ ಮೆಡಿಸನ್ ಎಷ್ಟು ಪ್ರಚಾರ ಮಾಡ್ತೀವಿ. ಈ ಡಾಕ್ಟರ್ ಹತ್ರ ಹೋಗಿ ಆ ಡಾಕ್ಟರ್ ಹತ್ರ ಹೋಗಿ ಅವ್ರು ಚೆನ್ನಾಗಿ ಮಾಡ್ತಾರೆ, ಇವ್ರ ಸ್ಪೆಷಲಿಸ್ಟು ಅವ್ರು ಯಾಕೆ ಇದೆಲ್ಲ ಬೇಕಾಗಿದೆ? ಎಷ್ಟು ತೊಂದರೆಗಳಾಗ್ತಾ ಇದೆ ಅಂತ ಗೊತ್ತಲ್ಲ ನಿಮಗೆ. ಇಲ್ಲಿ ನಮ್ಮ ನಾನು ಅದಕ್ಕೆ ಹೇಳ್ತಾ ಇದ್ದೇನೆ, BMX ಅವರು ಒಂದು ಚೆನ್ನಾಗಿ ಬಳಸ್ತಾರೆ ಕ್ವಾಂಟಮ್ ಹೀಲಿಂಗ್ ಅಂತ ಈಗಾಗಲೇ ಹೇಳ್ತಾ ಇದ್ದೀವಲ್ಲ. ಅಂದರೆ ಅದರಲ್ಲಿ ಎಲ್ಲ ಭಾಗ ಕ್ವಾಂಟಮ್ ಹೀಲಿಂಗ್ ಅಂದರೆ ಏನಂದರೆ ಅದರಲ್ಲಿ ಇವೆಲ್ಲ ಭಾಗ ಯಾವುದು, ಪ್ಲೇಸಿಬೋ ಎಫೆಕ್ಟ್ ಆಗಲಿ, ರೇಕಿ ಹೀಲಿಂಗ್ ಆಗಲಿ, ರೈಟ್ ಬ್ರೈನ್ ಪವರು, ಇದೆಲ್ಲ ಎಲ್ಲನೂ ಅದರಲ್ಲಿ ಒಂಥರ ಎಲ್ಲ ಎನರ್ಜಿ ಕೆಲಸ. ಇವೆಲ್ಲ ಶಕ್ತಿ ಉಪಯೋಗಿಸ್ಕೊಂಡು ಮಾಡುವಂಥ ಕೆಲಸಗಳಿವೆಲ್ಲ, ಆಯಿತಾ. ಈ ಚಿಕಿತ್ಸೆಗಳಂತ ಹೇಳ್ಬೋದು. ಇದನ್ನೇ ಮುಂದಿನ ಫ್ಯೂಚರ್ ಅಂತ ನಾನು ಮತ್ತೆ ಹೇಳ್ತಾ ಇದ್ದೀನಿ. ಏನಂತ ಕರಿತೀವಿ ಅಂದರೆ ಇಂಟಿಗ್ರೇಟೆಡ್ ಸಿಸ್ಟಮ್ ಆಫ್ ಮೆಡಿಸನ್ ಅಂತ ಕರಿತೀವಿ. ಇಂಟಿಗ್ರಲ್ ಮೆಡಿಸನ್ ಬರ್ಕೊಳ್ಳಿ ಬೇಕಂದ್ರೆ, ಈ ಪಾಯಿಂಟ್ ವೆರಿ ಇಂಪಾರ್ಟೆಂಟು. ಇಂಟಿಗ್ರೇಟೆಡ್ ಸಿಸ್ಟಮ್ ಆಫ್ ಮೆಡಿಸನ್, ಆಯಿತಾ. ಮಾಡರ್ನ್ ಮೆಡಿಸನ್ ಪದನೇ ಇಲ್ಲ, ನಿಮ್ಮ ಮೈಂಡಿಂದ ಪೂರ್ತಿ ತೆಗೆದುಬಿಟ್ಟು ತುಂಬ ದೂರ ಹಾಕಿ ಸಾಕು, ಆಯಿತಾ. ಇಂಟಿಗ್ರೇಟೆಡ್ ಸಿಸ್ಟಮ್ ಆಫ್ ಮೆಡಿಸನ್, ಇಂಟಿಗ್ರಲ್ ಮೆಡಿಸನ್. ಇನ್ನು ಹೇಳ್ಬೇಕಂದ್ರೆ ಮಾಡರ್ನ್ ಇಂಡಿಯನ್ ಮೆಡಿಸನ್ ಬರ್ಕೊಳ್ಳಿ, ಮಾಡರ್ನ್ ಇಂಡಿಯನ್ ಮೆಡಿಸನ್, MIM. ನೆಕ್ಸ್ಟ್ ಬರೋದಿದೆ, ಆಯಿತಾ. ಇಡೀ ಪ್ರಪಂಚಕ್ಕೆ ಇದೊಂದೇ ಮಾರ್ಗ, ಇದೊಂದೇ ದಾರಿ, ಇನ್ನು ಬೇರೆ ದಾರಿ ಇಲ್ಲ. ನೀವು ಅನ್ಕೋಬೋದು, ಈ ಡಾಕ್ಟರು ಆ ಹಾಸ್ಪಿಟ್ಲು, ಕೊಲಂಬಿಯಾ, ಆಮೇಲೆ ಆಸ್ಟರು, ಈಗ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳು ಏನೇನೋ ಮಾಡ್ತವೆ, ಏನು ಮಾಡೋದಿಲ್ಲ, ತೊಂದರೆ ಮಾಡ್ತವೆ, ಆಯಿತಾ. ಇಲ್ಲಿ ಕ್ವಾಂಟಮ್ ಹೀಲಿಂಗಲ್ಲಿ ನಾನು ಹೇಳೋಂಥ ಈ ಇಂಟಿಗ್ರೇಟೆಡ್ ಮೆಡಿಕಲ್ ಸಿಸ್ಟಮ್ ಏನಿದೆಯೋ, ಇದರಲ್ಲಿ ಏನು ಮಾಡ್ತೀವಿ ಗೊತ್ತಾ, ಯಾವಾಗಲೂ ನಾವು ಪೇಷಂಟ್ ಕಡೆ ನೋಡುವಾಗ ಏನು ನೋಡ್ತೀವಿ ಅಂದರೆ ಅವ್ರನ್ನು ಆ ಪೇಯ್ನಿಂದ, ಆ ಬಾಧೆಯಿಂದ, ದುಃಖದಿಂದ ಎಷ್ಟು ಬೇಗ ಎಷ್ಟು ಚೆನ್ನಾಗಿ ಆಚೆ ಕಡೆ ಕರ್ಕೊಂಡು ಬರಬೇಕು ಅಂತ ಮಾತ್ರ ಏಮ್, ಆಯಿತಾ. ಅವರ ಸ್ವಸ್ಥತೆವೇ ನಮ್ಮ ಗುರಿ. ಇಲ್ಲಿ ಯಾವುದೇ ರೀತಿಯಲ್ಲಿ ಅವ್ರ ಪರ್ಸ್ ಕಡೆ ನೋಡೋದು, ಅವರ ಹಿಂದಿನ ಬ್ಯಾಕ್ಗ್ರೌಂಡ್ ನೋಡೋದು, ಇವ್ರಿಗೆ ಎಷ್ಟು ಇನ್ಶೂರೆನ್ಸ್ ಅಂತ ನೋಡೋದು, ಇವ್ರಿಗೆ ಮನೆಯಲ್ಲಿ ಎಷ್ಟು ಪಾಸ್ತಿಗಳಿದೆ ಅಂತ ನೋಡೋದು, ಅದು ಹೇಗೆ ನಾವು ಬಳಸ್ಕೋಬೋದು, ಅವನು ಯಾವ ರೀತಿಯಲ್ಲಿ ಹೆಚ್ಚು ವಸೂಲು ಮಾಡ್ಬೋದು, ಇದೆಲ್ಲ ನೋಡೋದಿಲ್ಲ. ಈ ಮೆಡಿಕಲ್ ಸಿಸ್ಟಮ್ ಏಮ್ ಅದಲ್ಲ, ಅರ್ಥ ಆಯ್ತಾ. ಇದು ನಮ್ಮ ಫ್ಯೂಚರ್. ಅದರ ಭಾಗವಾಗೇ ಸರ್ ಇವತ್ತು ಈಗ 7th 8th ಫೆಬ್ರವರಿಯಲ್ಲಿ ಹೇಳ್ಕೊಡ್ತಾರೆ ಅಂತ. ಈ ಕ್ವಾಂಟಮ್ ಹೀಲಿಂಗ್ ಆಗಲಿ, ರೈಟ್ ಬ್ರೈನ್ ಪವರ್ ಯೂಸೇಜ್ ಆಗಲಿ, ಈ ಎರಡೂ ಅದರಲ್ಲಿ ಭಾಗವೇ, ಇಂಟಿಗ್ರಲ್ ಮೆಡಿಕಲ್ ಸಿಸ್ಟಮಲ್ಲೇ ಭಾಗ, ಅರ್ಥ ಆಯ್ತಾ. ದಯವಿಟ್ಟಿದ್ರು ಬಳಸ್ಕೊಳ್ಳಿ, ಯಾರು ಮಿಸ್ ಮಾಡಬಾರ್ದು ಅಂತ ಮತ್ತೆ ಪದೇ ಹೇಳ್ತಾ ಇದ್ದೀವಿ. ಈಗ ಯಾರಿಗಾದ್ರೂ ಕ್ವಶನ್ಸ್ಗಳು, ಅನಿಸಿಕೆ ಏನೇ ಇದ್ರೂ ಇನ್ನು ಸ್ವಲ್ಪ ಸಮಯ ಇದೆ ಈಗ. ಇನ್ನೊಂದು 10-15 ನಿಮಿಷ ಎಲ್ಲರೂ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ನಿಮ್ಗೆ ಏನೇ ಸಂಶಯಗಳಿದೆ ಕೋರ್ಸ್ ಬಗ್ಗೆ ಆಗಲಿ ಇನ್ನೊಂದಾಗಲಿ ಕೇಳ್ಕೋಬೋದು. ಮೇಡಮ್ ಮುಂದುವರಿಸಿ. ಅಶ್ವಿನ್. ಎಸ್, ಥ್ಯಾಂಕ್ ಯು ಗುರುಜಿ. ಮಾಸ್ಟರ್ಸ್ ಎಲ್ಲನೂ ಕೂಡ ಪ್ರತಿಯೊಂದು ಕೂಲಂಕುಷವಾಗಿ ಹೇಳಿದ್ದಾಗಿದೆ. ನಮ್ಮೆಲ್ರಿಗೂ ಆಸೆ ಇದೆ. ಈಗ ನಾನು ಮೊದಲಿಗೆ ಹೇಳ್ದೆ, ನನಗೂ ಕೂಡ ಒಂಥರ ನೆಗ್ಲಿಜೆನ್ಸ್ ಇತ್ತು, ಮತ್ತೆ ನಂತರ ಕ್ಯೂರಿಯಾಸಿಟಿ ಕಲಿತೆ, ಇವಾಗ ಫುಲ್ಲು ಅರ್ಥ ಆಯ್ತು. ಈಗ ಇನ್ನೊಂದು ಸ್ಟೆಪ್ ಹೇಳ್ಬೇಕು ಅಂತಂದ್ರೆ, ಯುರಿನ್ ಇನ್ಫೆಕ್ಷನ್ ಅಂತ ಆದಾಗ ಆಸ್ಪತ್ರೆಗೆ ಹೋಗ್ಲೇಬೇಕು ಅಂತ ಬಂತು. ಅವಾಗ ನಾನೇನ್ ಇದನ್ನೆಲ್ಲ ಕಲ್ತಿದ್ದೆ, ಟೆಲಿಪತಿ ಆಗಿರ್ಬೋದು, ರೇಕಿ ಹೀಲಿಂಗ್ ಆಗಿರ್ಬೋದು, ಈ ತರದ್ದು ನನಗೆ ಅರಿವಿತ್ತು. ಆಮೇಲೆ ಕ್ವಾಂಟಮ್ ಹೀಲಿಂಗ್, ಪ್ಲಾಸಿಬೋ ಎಫೆಕ್ಟ್, ಇವನ್ನೆಲ್ಲ ಕಲ್ತಿದೀವಿ, ನಮ್ಮ ಅರಿವಿಗಿರುತ್ತೆ. ಆಮೇಲೆ ನಾವಿಲ್ಲಿ ಏನು ಅಂದ್ರೆ ಔಷಧ ರಹಿತ ಚಿಕಿತ್ಸಾ ವಿಧಾನ ಕಲಿತಾ ಇದೀವಿ, ನಾವೇ ಸ್ವಯಂ ವೈದ್ಯರಾಗ್ತಿದೀವಿ. ಅಂತಂದ್ಮೇಲೆ ಯಾಕೆ ಆಸ್ಪತ್ರೆ, ಯಾಕೆ ಟ್ಯಾಬ್ಲೆಟ್ಗಳೆಲ್ಲ ತಗೊಳ್ಳೋದು ಅನ್ನೋದು ಬಲವಾಗಿತ್ತು ನನಗೆ. 3 ಸತಿ ಬಂದಾಗ್ಲೂ ಕೂಡ ನಾನು 3 ಸತಿನೂ ಆಸ್ಪತ್ರೆಗೆ ಹೋಗೋದ ಬೇಡವಾ ಅಂತ ತೊಳ್ಳಾಡ್ತಲ್ಲಿದ್ದಾಗ ನಾನು ಗುರುಜಿನ್ ಕೇಳ್ದೆ. ಅವರು ಕೂಡ ಎಲ್ಲೋ ಒಂದ್ ಕಡೆ ಆಸ್ಪತ್ರೆಗೆ ಹೋಗ್ಬೇಕಾಗುತ್ತೆ ಕೆಲವೊಂದಕ್ಕೆ ಅಂತ ಹೇಳಿದ್ರು. ಇದೇನಪ್ಪಾ ಅಂತ ನಾನು ಇದನ್ನೆಲ್ಲ ಸ್ವಲ್ಪ ಬಲವಾಗಿ ನನ್ ಮೇಲೆ ನಾನು ಪ್ರಯೋಗ ಮಾಡ್ಕೊಂಡಿದ್ರಿಂದ ಆ ಪ್ಲಾಸಿಬೋ ಎಫೆಕ್ಟ್ ನನಗೆ ಎಫೆಕ್ಟ್ ಮಾಡ್ತು. ಹಂಗಾಗಿ ಮಾಸ್ಟರ್ಸ್ ಇದೆಲ್ಲ ಮತ್ತೆ ಹೇಳೋ ಇದೇ ಇಲ್ಲ, ಯಾಕೆಂದ್ರೆ ಎಲ್ರಿಗೂ ನಮ್ಗೆ ಅರಿವಿದೆ. ಹಾಗಾಗಿ ನಿಮ್ಮ ಅನಿಸಿಕೆ ಅಥವಾ ನಿಮಗೆ ಎಲ್ರಿಗೂ ಹೋಗ್ಬೇಕು ಅಂತ ಇರುತ್ತೆ, ಏನಾದ್ರೂ ಒಂದು ಅನಿಸಿಕೆ ಇರ್ಬೋದು, ಪ್ರಶ್ನೆ ಇರ್ಬೋದು. ನೀವು ಇವತ್ತು ಒಂದು ಅದ್ಭುತ ಅವಕಾಶ. ಯಾಕೆ ಅಂತಂದ್ರೆ ಕೃಷ್ಣಮೂರ್ತಿ ಸರಿಂದ ಪಡ್ಕೊಳ್ಳೋದು, ಅವರಿಂದ ಜ್ಞಾನ ತಗೊಳ್ಳೋದು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ನಾನು ಸಾಮಾನ್ಯವಾಗಿ ಏನನ್ನೂ ಒಪ್ಪೋದಿಲ್ಲ. ಒಪ್ಪಿದ್ದೀನಿ ಅಂತಂದ್ರೆ ಅಷ್ಟು ಒಂದು ಮನಸ್ಸಿಗೆ ಪರಿಣಾಮಕಾರಿಯಾದಂತಹ ಜ್ಞಾನ ಅವರಿಂದ ನಮ್ಗೆ ಸಿಕ್ಕಿದೆ ಅಂತಾನೆ ನಾವು ತಿಳ್ಕೊಂಡಿರ್ತೀವಲ್ವಾ ಮಾಸ್ಟರ್ಸ್. ಹಾಗಾಗಿ ನಮ್ಮ ಕೃಷ್ಣಮೂರ್ತಿ ಸರ್ ಇಂದ ನಾವು ತಿಳಿತಾ ಇದ್ದೀವಿ ಅಂದ್ರೆ ಆ ಜ್ಞಾನನ, ಈಗ ನಾವು ದುಡ್ಡಿಂದ ಯೋಚನೆ ಮಾಡ್ಲೇಬಾರ್ದು. ಎಸ್ ನಾನು ಬರ್ತೀನಿ ಅಂತ ಅಷ್ಟೇ ಮನ್ಸಿನಲ್ಲಿ ಇಟ್ಕೊಂಡ್ರೆ ಸಾಕು, ಖಂಡಿತವಾಗ್ಲೂ
ಆ ರೇಖೆ ಶಕ್ತಿ ನಮ್ಮನ್ನ ಕರೆಯುತ್ತೆ ಅಂತ ನಾನು ಈ ಸಮಯದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಉಮಾದೇವಿ ಮೇಡಮ್. ಎಸ್ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಗುರೂಜಿ. ನಮಸ್ತೆ ಸತ್ಯನಾರಾಯಣ ಮಾಸ್ಟರ್ಸ್. ನಮಸ್ತೆ. ನಿಮ್ ರೇಖೆ ಬಗ್ಗೆ ತುಂಬಾ ಜ್ಞಾನವನ್ನ ಕೊಟ್ರಿ ನೀವು. ನನ್ಗೆ ರೇಖೆ ಬಗ್ಗೆ ತುಂಬಾ ವಿಷಯ ಗೊತ್ತಾಯ್ತು, ಕಲಿಬೇಕು ಅಂತ ಮನಸ್ಸಾಯ್ತು. ಅಂತ ದೊಡ್ಡ ಮಾಸ್ಟರ್ ಅಂತ ಕಲಿಯೋದು ನಮ್ಮ ಪುಣ್ಯ ಅಂತ ನಾನು ಭಾವಿಸ್ತೀನಿ. ನಾನು ನನಗೆ ಒಂದು ಪ್ರಶ್ನೆ ಮೂಡ್ತಾ ಇದೆ ಗುರೂಜಿ, ರಂಗನಾಥ್ ಗುರೂಜಿ ಕೇಳ್ಬೇಕು ಅಂತ. ಸರ್, ಇವಾಗ ಹೀಲಿಂಗ್ ಇಂದ, ರೇಖೆಯಿಂದ ನಾವೆಲ್ಲಾ ಕಾಯಿಲೆಗಳನ್ನ ಗುಣಪಡಿಸ್ಕೋಬಹುದು ಅಂತ, ಮೆದುಳನ್ನ ಸಕ್ರಿಯಗೊಳಿಸ್ಕೋಬಹುದು ಅಂತೆಲ್ಲ ಹೇಳಿದ್ರು ಸತ್ಯನಾರಾಯಣ ಮೂರ್ತಿ ಸರ್. ಇದೆಲ್ಲ ಕಲ್ತ ಮೇಲೆ ಈಗ ನಾವು ಕಾಯಿಲೆ ಗುಣಪಡಿಸ್ಕೊಂತೀವಿ ಅಂದ್ಮೇಲೆ ಮತ್ತೆ ಮರ್ಮ ಚಿಕಿತ್ಸೆ ಕಲಿಬೇಕು ಅನ್ನೋ ಮನಸ್ಸು ನನಗಿದೆ, ಅದನ್ನು ಕಲಿಬೇಕು ಅಂತ ಆಸೆ ಇದೆ. ಇದು ಕಲ್ತ ಮೇಲೆ ಹಂಗಾರೆ ಅದು ಕಲಿಯಂತ ಅವಶ್ಯಕತೆ ಏನಿಲ್ವಾ? ಅದೆರಡು ಡಿಫ್ರೆನ್ಸ್ ಏನು ಅಂತ ನಂಗೆ ಸ್ವಲ್ಪ ಒಂದು ಪ್ರಶ್ನೆ ಮೂಡ್ತಾ ಇದೆ ಸರ್. ಎರಡು ಕಲಿಬೇಕು ಅಂತ ಆಸೆ ಇದೆ, ಆದ್ರೆ ಇದು ಕಲ್ತ ಮೇಲೆ ಅದು ಕಲಿಬೇಕು ಅಥವಾ ಇದೊಂದೇ ಸಾಕು ಏನು ಅಂತ ನನಗೆ ಒಂಥರ ಕನ್ಫ್ಯೂಷನ್ ಇದೆ ಸರ್ ನನಗೆ. ಸೊ ಇಲ್ಲಿ ಏನಾಗತ್ತಂದ್ರೆ ಪ್ರತಿಯೊಂದಕ್ಕೂ ಒಂದು ವಿಶಿಷ್ಟತೆ ಇದೆ, ಅರ್ಥ ಆಯ್ತಾ? ಸೊ ಯಾವಾಗ ಯಾವ್ದು ಉಪಯೋಗಿಸ್ಬೇಕು, ಈಗ ನಾವು ಒಂದು ಯುದ್ಧಕ್ಕಂತೂ ಹೋಗ್ತೀವಲ್ಲ, ಅಲ್ಲಿ ಡಿಫರೆಂಟ್ ಅಸ್ತ್ರಗಳು ಇಟ್ಕೊಂಡು ಹೋಗ್ತೀವಿ. ಒಂದೇ ಬಾಣ ಒಂದು ಇರ್ತದ. ಸೊ ನಾವು ವಿಧ ವಿಧ ಅಸ್ತ್ರಗಳು ತಗೊಂಡು ಹೋಗ್ತೀವಿ. ಯಾಕಂದ್ರೆ ಯಾವ ಸಮಯದಲ್ಲಿ ಯಾವ್ದು ಬೇಕಾಗತ್ತೆ, ನಮ್ಮ ಒಳಗಡೆಯಿಂದ ಆಂತರಿಕ ಮನಸ್ಸು ಹೇಳ್ತದೆ, ಈಗ ರೇಖೆ ಮಾಡಿ, ಈಗ ಮರ್ಮ ಮಾಡಿ ಅಂತ ಒಳಗಡೆಯಿಂದ ಹೇಳ್ತಾ ಇರ್ತದೆ. ಯಾಕಂದ್ರೆ ಅಲ್ಲಿ ಅದಕ್ಕಿರುವಂಥ ವಿಶಿಷ್ಟತೆ ಅದಕ್ಕಿದೆ, ಇದಕ್ಕಿರುವಂಥ ವಿಶಿಷ್ಟತೆ ಇದಕ್ಕಿದೆ, ಆಯ್ತಾ? ಸೊ ಅವಾಗ ಏನು ಮಾಡ್ತೀವಿ, ನಮ್ಮಲ್ಲಿ ಎಲ್ಲ ಕಲೆ ಇದ್ರೆ, ನಮ್ಮ ಒಳಗಡೆ ಎಲ್ಲ ಕಲೆ ಇದ್ರೆ ಯಾವ್ದು ಬೇಕಂದ್ರೆ ಆ ಸಮಯದಲ್ಲಿ ಅದು ಬಳಸ್ಕೊತೀವಿ. ಬಟ್ ಒಂದೇನಂದ್ರೆ ಆಂತರಿಕ ಮನಸ್ಸು ಹೇಳುತ್ತೆ, ಆಂತರಿಕದಿಂದ ಸಂದೇಶ ಬರುತ್ತೆ ನಮಗೆ, ಇದು ಮಾಡಿ, ಈಗ ಶಿವಂಬು ಮಾಡಿ, ಇದೆಲ್ಲ ಬಿಡಿ ಶಿವಂಬು ಮಾಡಿ, ಇವ್ರಿಗೆ ಉತ್ತಮ ಆಗತ್ತೆ, ಇವ್ರಿಗೆ ಸೊ ಒಳ್ಳೇದಾಗತ್ತೆ, ಸ್ವಸ್ಥ ಆಗತ್ತೆ ಅಂತ ಹೇಳ್ತಾ ಇರ್ತದೆ. ಅವಾಗ ಅದನ್ನೇ ಕೊಡ್ತೀವಿ, ಮಿಕ್ಕಿದ ಯಾವುದು ಕೊಡಲ್ಲ, ಅರ್ಥ ಆಯ್ತಾ? ಅದಕ್ಕೆ ನಮ್ಮ ಮುನಿ ಋಷಿಗಳು ಒಂದೇ ವಿಧಾನ ಕೊಡ್ಬೋದಲ್ಲ. ಹಾಗಾದ್ರೆ ಶಿವಂಬೊಂದು ಕೊಟ್ಬಿಟ್ಟು ಇನ್ನು ಯಾವುದು ಮರ್ಮ ಬೇಡ, ಆಯುರ್ವೇದ ಬೇಡ, ಸಿದ್ಧ ಬೇಡ, ಹೋಮಿಯೋಪತಿ ಬೇಡ, ನ್ಯಾಚುರೋಪತಿ ಬೇಡ, ಇವೆಲ್ಲ ಎಲ್ಲಿಂದ ಬಂತು? ಇವೆಲ್ಲನೂ ಬಂದಿರೋದು ನಮ್ಮ ತಜ್ಞರು, ನಮ್ಮ ಇಂದಿನ ಶಾಸ್ತ್ರವೇತ್ತಗಳು ಅಂತಂದ್ರೆ ಅವರೇ ನಮ್ಮ ಮುನಿ ಋಷಿಗಳು. ನಿಜವಾದ ಶಾಸ್ತ್ರವೇತ್ತಗಳಂದ್ರೆ ಅವರೇ. ನೀವು ಅನ್ಕೋಬಹುದು ಈಗ ಶಾಸ್ತ್ರವೇತ್ತಗಳು ಅವ್ರು ಮಾಡೋ ಕೃಷಿ ಅವ್ರು ಮಾಡ್ತಾ ಇದ್ದಾರೆ, ತಪ್ಪಿಲ್ಲ. ಬಟ್ ಏನಂತಂದ್ರೆ ಮೂಲ ಯಾರಪ್ಪ ಅಂತಂದ್ರೆ ಅವರೇ, ನಮ್ಮ ಮುನಿ ಋಷಿಗಳು ಮಾತ್ರವೇ. ಅವ್ರು ಇಷ್ಟೆಲ್ಲ ವಿದ್ಯೆಗಳು ಕೊಟ್ಟಿದ್ದಂದ್ರೆ ಒಂದು ವಿದ್ಯೆ ಒಂದೊಂದು ಕಡೆ ಉಪಯೋಗ ಆಗ್ತಾ ಇರ್ತದೆ. ಹೇಗೆ ಈಗ ಮಾನಸಿಕ ಸಮಸ್ಯೆಗಳಿರುವಾಗ, ಆಯ್ತಾ, ನಾವಲ್ಲಿ ಕೂತ್ಕೊಂಡು ಒಂಥರ ಯಾವುದು ಸ್ವಲ್ಪ ಮರ್ಮ ಕೊಡ್ಬೋದು, ಓಕೆ, ಸ್ವಲ್ಪ ಮರ್ಮ ಕೊಡೋದು. ಮತ್ತೆ ಅಲ್ಲಿ ಹೆಚ್ಚಿನ ಮರ್ಮ ಕೊಡೋಕ್ಕಾಗಲ್ಲ. ಮಾನಸಿಕ ಸಮಸ್ಯೆಲಿರುವಾಗ ಅವೇನು ಮಾಡಬೇಕು? ರೇಖಿ ಹೀಲಿಂಗು, ಇಲ್ಲಾಂದ್ರೆ ಹಿಪ್ನಟಿಸಮು, ಇಂಥವೆಲ್ಲ ಉಪಯೋಗಿಸ್ಬೇಕಾಗತ್ತೆ, ಕೌನ್ಸಿಲಿಂಗು, ಇಂಥವೆಲ್ಲ ಉಪಯೋಗಿಸ್ಬೇಕಾಗತ್ತೆ. ಅಲ್ಲಿ ಕೂತ್ಕೊಂಡು ನಾನು ಮರ್ಮ ಮಾಡ್ತಾ ಇರ್ತೀನಿ ಅಂದ್ರೆ ಆಗೋದಿಲ್ಲ. ಮತ್ತೆ ನನಗೆ ಒಂಥರ ಯಾವುದೋ ಬೆನ್ನು ಮೂಲೆಯಲ್ಲಿ ಒಂದು ಡಿಸ್ಕ್ ಸ್ಲಿಪ್ ಆಗಿದೆ ಅಲ್ವಾ, ಸ್ಲಿಪ್ ಡಿಸ್ಕ್ ಆಗಿದೆ ಅಂತ ಇಟ್ಕೊಳ್ಳಿ. ಅದನ್ನು ರೇಖಿ ಮಾಡ್ಬೋದು. ರೇಖಿಯಲ್ಲಿ ಮಾಡುವಾಗ ಹೆಚ್ಚು ಸಮಯ ತಗೊತದೆ. ಅವಾಗ ಏನು ಮಾಡಬೇಕು? ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಅವರು ಆ ಸ್ಲಿಪ್ ಡಿಸ್ಕನ್ನು ಸ್ವಲ್ಪ ಸರಿಪಡಿಸ್ತಾರೆ, ತಕ್ಷಣವೇ ಸರಿಪಡಿಸ್ತಾರೆ, ಆಯ್ತಾ? ಅವಾಗ ಏನಾಗತ್ತಂದ್ರೆ ನಿಮಗೆ ಹೆಚ್ಚಿನ ಸಮಯ ಬೇಕಾಗಿಲ್ಲ ಅದಕ್ಕೆ, ಆಯ್ತಾ? ಇಲ್ಲಿ ಹೆಚ್ಚಿನ ಹೀಲಿಂಗ್ ಮಾಡ್ಕೋಬೇಕಾಗತ್ತೆ, ಹೆಚ್ಚಿನ ಸಮಯ ಹೀಲಿಂಗ್ ಕೊಡಬೇಕಾಗತ್ತೆ. ಅಲ್ಲಿ ಸ್ವಲ್ಪ ಸಮಯದಲ್ಲೇ ಈ ಮರ್ಮದಿಂದ ಆ ಸ್ಲಿಪ್ ಡಿಸ್ಕನ್ನು, ಆಯ್ತಾ, ಸೊ ಇಂಥ ನರಗಳ ಸಮಸ್ಯೆಗಳು ಇವೆಲ್ಲ ಇಮಿಡಿಯೇಟ್ ಸರಿಪಡಿಸ್ತಾರೆ. ಯಾಕಂದ್ರೆ ಅಲ್ಲಿ ಟೆಕ್ನಾಲಜಿ ಇದೆ. ಅದಕ್ಕೆ ಒಂದೊಂದಕ್ಕೆ ಒಂದು ವಿಶಿಷ್ಟತೆ ಇದೆ. ಈಗ ಹೇಗೆ ನಮ್ಮ ದೇಹದಲ್ಲಿ ಎಷ್ಟು ಅಂಗಾಂಗಗಳಿದೆ, ಎಲ್ಲ ಅಂಗಾಂಗಗಳಿಗೂ ಒಂದೊಂದು ಅಂಗಾಂಗ ಒಂದು ಪ್ರತ್ಯೇಕತೆ ಇದೆಯಾ ಅಲ್ವಾ? ಎಲ್ಲ ಅಂಗಾಂಗಗಳು ಒಂದೇ ಕೆಲಸ ಮಾಡ್ತಾವ? ಮಾಡಲ್ಲ. ಪ್ರತಿ ಅವಯವ ಒಂದೇ ಕೆಲಸ ಮಾಡತ್ತಾ? ಇಲ್ಲ. ಒಂದು ಅವಯವಕ್ಕೆ ಒಂದೊಂದು ವಿಶಿಷ್ಟತೆ ಇದೆ. ಅದೇ ರೀತಿಯಲ್ಲಿ ಇದು ನೀವು ಅರ್ಥ ಮಾಡ್ಕೊಂಡ್ರೆ ಪ್ರತಿಯೊಂದು ಕಲಿಯೋದು ನಮ್ಮ ನಿಜವಾದ, ಹೇಳ್ಬೇಕಂದ್ರೆ ನಮ್ಮ ನಿಜವಾದ ಕರ್ತವ್ಯ ಅಂತ ಹೇಳ್ಕೋಬಹುದು. ಈ ಭೂಮಿ ಮೇಲೆ ಪ್ರತಿಯೊಂದು ಕಲಿಬೇಕು. ಮೊನ್ನೆ ಆಕುಪ್ರೆಸರ್ ಸಾರ್ ಹೇಳ್ಬಿಟ್ಟು ಅಂದ್ರೆ 2 days ಕೋರ್ಸ್ ಕೊಟ್ಟಿದ್ರು. ಅದರಿಂದ ಎಷ್ಟೋ ಕಲ್ಸ್ಕೊಂಡಿದ್ದಾರೆ. ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಒಂದು ಕಡೆ. ಓಕೆ, ಯಾವುದು ಯಾವಾಗ ಉಪಯೋಗ ಆಗುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಅದಿಲ್ಲ ಅಂದರೆ ಈಗ ಮಾಡರ್ನ್ ಮೆಡಿಸಿನ್ ತಗೊಳ್ಳಿ, ಒಂದು ಹಾಸ್ಪಿಟ್ಲಿಗೆ ಹೋಗಿ ಎಷ್ಟು ಡಿಪಾರ್ಟ್ಮೆಂಟ್ಗಳಿರ್ತವೆ?
ಕಣ್ಣಿಗೋ ಡಿಪಾರ್ಟ್ಮೆಂಟು, ಕಿವಿಗೋ, ಕಣ್ಣು ಕಿವಿ ಎಲ್ಲ ಸೇರಿ ENT ಡಿಪಾರ್ಟ್ಮೆಂಟ್ ಅಲ್ವಾ. ತಲೆಗೆ ನ್ಯೂರೋ ನ್ಯೂರೋ ಸೈನ್ಸ್ ಅಂತ ಹೇಳ್ತಾರೆ, ನ್ಯೂರಾಲಜಿಸ್ಟ್ ಅಂತ ಹೇಳ್ತಾರೆ. ಕಿಡ್ನಿಗೆ ನೆಫ್ರಾಲಜಿಸ್ಟ್ ಅಂತ ಹೇಳ್ತಾರೆ. ಮತ್ತು ಲಿವರು ಅಲ್ವಾ, ಲಿವರ್ಗೆ ಸಪ್ರೇಟು. ಓಕೆ, ಈ ಪೂರ್ತಿ ಹೊಟ್ಟೆ ಇದೆಲ್ಲ ಪ್ರಾಂತ ಗ್ಯಾಸ್ಟ್ರೋ ಎಂಟಾಲಜಿಸ್ಟ್ ಅಂತ ಹೇಳ್ತಾರೆ. ಮತ್ತು ಯೂರಿನ್ಗೆ ಮಾತ್ರ ಯೂರಾಲಜಿಸ್ಟ್ ಅಂತ ಹೇಳ್ತಾರೆ. ಆಯಿತಾ. ಸೊ ಈ ರೀತಿಯಲ್ಲಿ ಇಷ್ಟು ಡೆರ್ಮಟಾಲಜಿಸ್ಟ್, ಚರ್ಮಕ್ಕೆ ಮಾತ್ರ ಡೆರ್ಮಟಾಲಜಿಸ್ಟ್ ಅಂತ ಹೇಳ್ತಾರೆ. ಇಷ್ಟೆಲ್ಲ ಯಾಕೆ ಬಂತು ಮತ್ತೆ ಅಂದರೆ ಅದು ಒಂದೊಂದಕ್ಕೆ, ಒಂದೊಂದು ಭಾಗಕ್ಕೆ, ಒಂದೊಂದು ವಿಭಾಗಕ್ಕೆ ಒಂದೊಂದು ವಿಶಿಷ್ಟತೆ ಇರುತ್ತೆ ಅಂತ ಅರ್ಥ ಮಾಡ್ಕೋಬೇಕು ನಾವು. ಓಕೆ, ರೈಟ್. ಓಕೆ ಸರ್. ಸರ್ ನಾನೇ ಕ್ಲಾಸ್ ಅಟೆಂಡ್ ಆಗ್ತೀನಿ ಸರ್. ಯಾವುದಮ್ಮ? ರೇಖಿ ಕ್ಲಾಸ್ ಅಟೆಂಡ್ ಆಗ್ತೀನಿ. ಅದು ನೀವು ಅದು ಬರುತ್ತಲ್ಲ ನಿಮ್ಗೆ ಪೋಸ್ಟ್ ಅದೇ ಅದಕ್ಕೆ ನನಗೆ ಮರ್ಮ ಕಲಿಬೇಕು ಅಂತ ಆಸೆ ಇದೆ. ಈ ಸರ್ ಹೇಳಿದ್ಮೇಲೆ ಅದನ್ನ ಕಲಿಬೇಕು ಅಂತ ಆಸೆ ಇದೆ. ಅದಕ್ಕೆ ಯಾವ್ದು ಕಲಿಬೇಕು ಅನ್ನೋದು ನಂಗೆ ಕನ್ಫ್ಯೂಷನ್ ಆಯ್ತು ಸರ್. ಎಲ್ಲ ಕಲಿಬೇಕಂತ ಅದನ್ನ ಕಲಿ ಅವಶ್ಯಕತೆ ಇದೆಯೋ ಇಲ್ಲೋ, ಇದು ಕಲ್ತ್ಮೇಲೆ ಅದನ್ನ ಕಲಿಬೇಕೋ ಬೇಡವೋ, ಅಥವಾ ಇದನ್ ಬೇಡ ಅದನ್ನ ಕಲಿಬೇಕು, ಒಂಥರ ಕನ್ಫ್ಯೂಷನ್ ಸ್ಟಾರ್ಟ್ ಆಯ್ತು ನನಗೆ. ಅದಕ್ಕೋಸ್ಕರ ಕೇಳಿದೆ ಸರ್. ಪ್ರತಿಯೊಂದು ಕಲಿಬೇಕಾಗತ್ತೆ. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸಣ್ಣಗೌಡ್ರು ಸರ್. ಎಲ್ಲ ಆತ್ಮಬಂಧುಗಳಿಗೂ ಶರಣ ಶರಣಾರ್ಥಿಗಳು. ಆಧ್ಯಾತ್ಮಿಕ ಶಿಖರ ದಂಪತಿಗಳಾಗಿರ್ತಕ್ಕಂಥ ಮನೋರಮಾ ಮೇಡಮ್ ಮತ್ತು ಕೃಷ್ಣಮೂರ್ತಿಗಳ ದೇವರುಗಳ ಪಾದಕ್ಕೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಗುರುಜಿ, ನನ್ನಲ್ಲಿ ಹಲವಾರು ಅನುಮಾನಗಳು, ಪ್ರಶ್ನೆಗಳು ಇದಾವೆ. ಬಹುಶಃ ಅವನ್ನ ಕೇಳಬೇಕೋ ಕೇಳಬಾರ್ದು, ಕೇಳಿದ್ರೆ ನಾನೇನು ಸಣ್ಣವನಾಗ್ತಾನೆ ಏನೋ ಗೊತ್ತಿಲ್ಲ ನನಗೆ. ಬಟ್ ನನ್ನ ಮನಸ್ಸು ಹೇಳ್ತಾ ಇದೆ ಕೇಳು ಅಂತೇಳಿ ಕೇಳ್ತಾ ಇದ್ದೇನೆ. ಏನಂತಂದ್ರೆ ನಾನು ಆಲ್ರೆಡಿ ಕೃಷಿಕನಾಗಿದ್ಕೊಂಡು ಈಗ 55ನೇ ವಯಸ್ಸಿನಲ್ಲಿ ಇದ್ದೀನಿ. ಬಟ್ ನೀವು ತಾವು ಹೇಳ್ತಕ್ಕಂಥದ್ದು ಕೇಳ್ತಾ ಇದ್ರೆ, ಈ ಕ್ಲಾಸ್ ಬಂದಿರೋದು ನೋಡ್ಬಿಟ್ರೆ ಫೌಂಡೇಶನ್, ನಾನು ಯಾಕೆ 18 ವರ್ಷದ ಯುವಕನ ಆಗಬಾರ್ದಾಗಿತ್ತು. ಆಗಿದ್ದು ನನಗೆ ಆರ್ಥಿಕವಾಗಿ ಪ್ರಬಲ ಇರ್ತಕ್ಕಂಥ ಯಾರಾದ್ರೂ ನನಗೆ ಪೋಷಕರು ಇದ್ಬಿಟ್ಟಿದ್ರೆ ಒಂದು 15-20 ವರ್ಷ ಪ್ರಪಂಚದ ಎಲ್ಲಾ ಜ್ಞಾನಗಳನ್ನ ಪಡ್ಕೊಂಡು ಹೆಂಗೆ ಅಂತಂದ್ರೆ ಶ್ರೀಕೃಷ್ಣ ಪರಮಾತ್ಮ ಮಹಾಭಾರತವನ್ನು ಎಷ್ಟು ಚೆನ್ನಾಗಿ ನಿಭಾಯಿಸಿದ್ರು ನೋಡ್ರಿ. ಹೆಂಗೆ ದುಷ್ಟರನ್ನ ಸಂಹಾರ ಮಾಡ್ಲಿಕ್ಕೆ ಸೃಷ್ಟಿ ಶಕ್ತಿ ಕೊಟ್ರಲ್ಲ, ಹಂಗೆ ಇವತ್ತು ಸಮಾಜದಲ್ಲಿ ಆಗ್ತಕ್ಕಂಥ ರಾಷ್ಟ್ರಗಳಲ್ಲಿ ಆಗ್ತಕ್ಕಂಥ ಅಲ್ಲೋಲತೆ, ಕಲ್ಲೋಲತೆ, ಹಾಳು ಇವೆಲ್ಲವನ್ನೂ ನಿಭಾಯಿಸ್ಬೇಕು ನನ್ನಿಂದ ಸಾಧ್ಯ ಆದ್ರ ಅಂತಕ್ಕಂಥ ಆಲೋಚನೆ ಬರುತ್ತೆ. ಬಟ್ ಅದೆಲ್ಲದಕ್ಕೂ ಜ್ಞಾನ ಬೇಕು. ಜ್ಞಾನ ಪಡ್ಕೋಬೇಕಂದ್ರೆ ಆರ್ಥಿಕತೆ ಬೇಕೇ ಬೇಕು. ಯಾಕಂದ್ರೆ ಗುರುದಕ್ಷಿಣೆ ಕೊಡದೆ ಹೊರದ್ರೆ ಅದು ಫಲ ಕೊಡ್ಲಿಕ್ಕಿಲ್ಲ ಅನ್ಸುತ್ತೆ. ಈ ಒಂದು ವಯಸ್ಸಿನಲ್ಲೂ ಕೂಡ ನನ್ಗೆ ಅದೆಲ್ಲದೂ ಸಾಧ್ಯ ಮಾಡ್ಲಿಕ್ಕೆ ಆಗುತ್ತಾ ಹೇಗೋ ಅಂತ ಒಂದು ಅನುಮಾನ ಗುರುಜಿ. ಜೊತೆಗೆ ತಮ್ಮಂತ ಮೇಧಾವಿಗಳು ಪದೇ ಪದೇ ಕಳಕಳಿಂದ ಕೇಳ್ಕೊತಾ ಇರ್ತೀರ. ಅದನ್ನ ಕೇಳಿದಾಗ ಅನ್ಸುತ್ತೆ, ನನ್ನ ಮನಸ್ಸು ಮರುಗ್ತಿರುತ್ತೆ. ಇಷ್ಟೊಂದು ಅವ್ರಿಗೆ ಪ್ರಪಂಚದ ಬಗ್ಗೆ ಜ್ಞಾನ ಕೊಡ್ಬೇಕು ಅಂತ ಕಾಳಜಿ ಇದೆಯಲ್ಲ, ನಾವ್ ಯಾಕೆ ಹಿಂದೇಟ್ ಹಾಕ್ತಾ ಇದೇವಿ ಅಂತ ಹೇಳ್ಬಿಟ್ಟು. ಹೀಗಿದ್ದಾಗ ಎಷ್ಟು ಸಾಧ್ಯನೋ ಅಷ್ಟು ಪಡ್ಕೊಳ್ಲಿಕ್ಕೆ ನಾನು ತಮ್ಮ ಆಶೀರ್ವಾದ ಮುಖಾಂತರ ಪ್ರಯತ್ನ ಪಡ್ತೀನಿ ಗುರುಜಿ. ಜೊತೆಗೆ ಹೀಗಿದ್ದಾಗ ಮರ್ಮ ಈ ಒಂದು, ಈಗ ಹೇಳಿದ್ರಿ ನೀವು ರೇಖಿ ಚಿಕಿತ್ಸೆ, ಹಿಂದೆ ನಾನು ಕೂಡ 23ನೇ ವಯಸ್ಸಿನಲ್ಲಿ ದಾವಣಗೆರೆಯಲ್ಲಿ 1 ಮತ್ತು ಶಿವಮೊಗ್ಗದಲ್ಲಿ 2ನೇ ರೇಖೆಯನ್ನ ಕಲಿತೆ. ಬಟ್ ಅದನ್ನ ಸ್ವಲ್ಪ ದಿವಸ ಅಷ್ಟೇ ಮಾಡಿದೆ, ಫಾಲೋ ಅಪ್ ಮಾಡಕ್ ಆಗ್ಲಿಲ್ಲ. ಬಟ್ ಅವಾಗ ಒಂದಿಷ್ಟು ಕೆಲಸ ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡಿ ಅನಾರೋಗ್ಯವನ್ನ ಆರೋಗ್ಯ ಮಾಡಿದ್ದು ಉಂಟು. ಬಟ್ ಅದು ನನ್ನ ಸಾಂಸಾರಿಕ ಜೀವನದಲ್ಲಿ ಹಳ್ಳಿಗನಾಗಿರೋದ್ರಿಂದ ಇಲ್ಲಿ ಯಾವುದು ಮಾತಿನಿಂದ ಈ ತರ ಮಾಡಿದಾಗ ಸ್ವಲ್ಪ ಅಪಹಾಸ್ಯಕ್ಕೆ ಹಿಂಗೆಲ್ಲ ಗುರಿಯಾಗಿ ನನ್ನಲ್ಲೇ ನಾನು ಜೀವಪ್ಸೆಗೊಂಡು ಅದನ್ನ ಬಿಟ್ಟಾಕ್ಬಿಟ್ಟೆ. ಮತ್ತೆ ಅದಕ್ಕೆ ಪ್ರಯತ್ನ ಪಡಲಿಲ್ಲ. ಬಟ್ ಈಗ ಅದನ್ನ ಮತ್ತೆ ಪ್ರಯತ್ನ ಪಡಬೇಕು ಅನ್ನೋದು ಆಶಯ. ಈ ಇನ್ನೊಂದು ಅನುಮಾನ ಏನು ಅಂತಂದ್ರೆ, ಈ ತರ ರೇಖೆಯನ್ನು ಪಡ್ಕೊಂಡು ದೊಡ್ಡದಾದಂತ, ನಾನೇನ್ ಹೇಳಿದೆ ಈಗ ಪ್ರಪಂಚದಲ್ಲಿ ಆಗ್ತಕ್ಕಂಥ ಅಲ್ಲೋಲ ಕಲೋತೆಯಲ್ಲಿ ಏನಾದ್ರೂ ಒಂದು ನನ್ನ ಸಣ್ಣ ಕೊಡುಗೆ ಇಂದ ಕೆಲಸ ಮಾಡ್ಬೇಕು ಅಂತೇಳಿ ಈ ತರ ರೇಖಿ ಕಲ್ತವ್ರು ಏನಾದ್ರು ದೊಡ್ಡದೊಂದು ಕೆಲಸ ಮಾಡಿದ್ದು ಉದಾಹರಣೆನ ತಮ್ಮಿಂದ ಕೇಳ್ಬೋದಾ, ಅಪೇಕ್ಷೆ ಮಾಡ್ಬೋದಾ ಗುರುಜಿ, ತಮಗೆ ಗೊತ್ತಿದ್ರೆ? ಆಕ್ಚುಲಿ ನಾವು ಸಾಮಾನ್ಯವಾಗಿ ಭೂಮಿಗೆ ಸಿಂಡಿಕೇಟ್ ರೇಖಿ ಟೀಮ್ ಅಂತಿರುತ್ತೆ. ಒಂದು 20-25 ಜನ ರೇಖಿ ಮಾಸ್ಟರ್ಗಳು, ನಾವುಗಳೆಲ್ಲ ನಮ್ಮಲ್ಲೇ ಮಾಸ್ಟರ್ಶಿಪ್ ಕೂಡ ಪಡೆದಿರ್ತಾರೆ. ಅವ್ರನ್ನೆಲ್ಲ ಒಟ್ಟಿಗೆ ಒಂದ್ಸತಿ ಕರೆದು ಭೂಮಿಗೆ ರೇಖಿ ಮಾಡುವಂಥದ್ದು. ಭೂಕಂಪ ಆಗೋಲ್ಲ. ಈಗ ರಷ್ಯಾ ದೇಶದ ಇದಿಟ್ಕೊಂಡು ಉಕ್ರೇನ್ ಅಂಡ್ ರಷ್ಯಾ ದೇಶದ ಒಂದು ಮ್ಯಾಪ್ಗಳು ಇಟ್ಕೊಂಡು ಅದಕ್ಕೆ ರೇಖಿ ಮಾಡಿದ್ರೆ, ಪುಟಿನ್ ಅಂತ ಅವ್ರ ಫೋಟೋ ಇಟ್ಕೊಂಡು ಅವ್ರ ರೇಖಿ ಮಾಡಿದ್ರೆ, ಟ್ರಂಪ್ ಅಂತ ಅವ್ರ ಫೋಟೋ ಇಟ್ಕೊಂಡು ರೇಖಿ ಮಾಡಿದ್ರೆ, ಅವರಲ್ಲಿರುವಂತಹ ಒಂದು ಅಜ್ಞಾನ, ಅವರಲ್ಲಿರುವಂತಹ ಕೆಟ್ಟ ಯೋಚನೆಗಳು ದೂರ ಆಗಿ ಅವರು ಕೂಡ ಸಂಭಾವಿತರಾಗ್ತಾರೆ. ಹಂಗಾಗಿ ಅದನ್ನ ಮಾಡೋಕ್ಕಾಗುತ್ತೆ. ಆದರೆ
ಏನಾಗುತ್ತೆ ಅಂದ್ರೆ ಈ ರೇಖಿ ಮಾಸ್ಟರ್ಗಳು ದೂರ ದೂರ ಇರ್ತಾರೆ, ಅವ್ರನ್ನೆಲ್ಲ ಒಟ್ಟುಗೂಡಿಸಿ ಒಟ್ಟಿಗೆ ಮಾಡೋದೇ ಕಷ್ಟ. ಯಾಕೆಂದ್ರೆ ಈ ಈಗೊಂದು ವೃದ್ಧಾಶ್ರಮ ಇರುತ್ತೆ ಅಂತ ಇಟ್ಕೊಳ್ಳಿ, ನಾವು ವೃದ್ಧಾಶ್ರಮಕ್ಕೆ ಹೋಗಿ ಅಷ್ಟು ವೃದ್ಧರಿಗೂ ಕೂಡ ಒಟ್ಟಿಗೆ ನಾವು ತಿಂಗಳಲ್ಲಿ ಒಂದ್ಸತಿ ಹೋಗಿ ರೇಖಿ ಪಾಸ್ ಮಾಡಿ ಅವ್ರಿಗೆ ಯಾವುದೇ ಒಂದು ಔಷಧಿಗಳಿಲ್ದೇನೆ ಔಷಧೇತರ ಚಿಕಿತ್ಸೆ ಕೊಡುವಂತಹ ಒಂದು ವಿಧಾನಗಳನ್ನ ನಾವು ಮಾಡ್ತಾ ಇದ್ವಿ. ಅದೇ ತರನೇ ಈ ನಾನಂತೂ ಖಂಡಿತವಾಗ್ಲೂ ಭೂಕಂಪ, ಈ ಒಂದು ಚಂಡಮಾರುತ ಇಂಥದ್ದೆಲ್ಲ ಬರ್ದೇ ಇರ್ಲಿ ಅಂತ ನಾನು ಪ್ರತಿ ದಿವಸ ನಾನು ಪ್ರೇಯರ್ ಮಾಡುವಾಗ ರೇಖಿ ಪಾಸ್ ಮಾಡ್ಕೊಳ್ತೀನಿ. ನಾವು ಖಂಡಿತವಾಗ್ಲೂ ಪರಬ್ರಹ್ಮನ್ಗೂ ಕೂಡ ರೇಖಿ ಕಳಿಸ್ಬೋದು, ಅವನಿಂದ ಪಡೆದು ಅವನಿಗೆ ಕೊಡಬಾರ್ದು ಅಂತ ಏನಿಲ್ಲ. ಆ ದೃಷ್ಟಿಯಿಂದ ಅದು ಈ ಒಂದು ಒಳ್ಳೆ ಚಿಕಿತ್ಸೆಗಳಿಗೆ, ಒಳ್ಳೆ ವಿಷಯಗಳಿಗೆ ಅದನ್ನು ಉಪಯೋಗ ಮಾಡ್ಕೋಬಹುದು. ಅದಕ್ಕೆ ಎಲ್ಲರೂ ಸಹಕಾರ ಇದ್ರೆ, ನಮ್ಮ ಒಂದು ಗುಂಪೆಲ್ಲ ಸೇರಿದ್ರೆ, ಸಿಂಡಿಕೇಟ್ ಮಾಡಿಕೊಂಡು ನಾವು ಇಂಥದ್ದನ್ನ ಈ ಯುದ್ಧಗಳು ಇಂಥದ್ದನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಆದ್ರೆ ಆ ಒಂದು ವಿಧಾನದೊಳಗಡೆ ಈ ವೈಜ್ಞಾನಿಕ ಒಂದು ಪ್ರಪಂಚ ಏನಿದೆ, ಈ ವೆಸ್ಟರ್ನ್ ವರ್ಲ್ಡ್ ಅಂತ ಏನ್ ಕರಿತೀವಿ ನಾವು, ಅಮೆರಿಕಾ, ಯುರೋಪು, ಇಂಗ್ಲೆಂಡ್, ಇವರೆಲ್ಲರನ್ನು ಒಪ್ಪಲ್ಲ ಇದನ್ನೆಲ್ಲ. ಯಾಕೆಂದ್ರೆ ಪ್ರತಿಯೊಂದಕ್ಕೂ ಇದು ಕಣ್ಣು ಕಾಣಲ್ಲ. ರೇಖೆ ಅನ್ನೋದನ್ನ ತೋರ್ಸು ಅಂದ್ರೆ ನೋಡಕ್ಕಾಗಲ್ಲ. ಯಾಕೆಂದ್ರೆ ಇದೆಲ್ಲದನ್ನು ಆಧ್ಯಾತ್ಮಿಕವಾಗಿ ಮಾಡೋವಂಥದ್ದು, ಸುಪ್ತ ಮನಸ್ಸಿನಿಂದ ಪಡೆಯುವಂಥದ್ದು. ಬಲ ಮೆದುಳಿಗೂ ಕೂಡ ಸುಪ್ತ ಮನಸ್ಸು ಸಹಾಯ ಆಗಿದ್ರೆ ಬಲ ಮೆದುಳು ಏನು ಮಾಡಲ್ಲ. ಆ ದೃಷ್ಟಿಯಿಂದ ಎಲ್ಲಿ ತನಕ ನಮಗೆ ಈ ಒಂದು ಆಧ್ಯಾತ್ಮಿಕ ವಿಚಾರದೊಳಗಡೆ ನಮ್ಮ ತೊಡಗಿಸ್ಕೊಳ್ಳಲ್ವೋ ಅಲ್ಲಿ ತನಕ ನಾವು ಇದನ್ನ ಜಗತ್ ಲೆವೆಲ್ ಅಲ್ಲಿ ಮಾಡೋದು ಅಂದ್ರೆ ತುಂಬಾ ಹೆಚ್ಚಿನ ಜನ ಆಧ್ಯಾತ್ಮಿಗಳಾಗ್ಬೇಕು. ಈಗ ಏನು ನಮ್ಮ ರಂಗನಾಥ್ ಸರ್ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ, ಪತ್ರಿಜಿ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ, ಈ ಓಶೋ ರಜನೀಶ್ ಅವರು ಎಷ್ಟು ಪುಸ್ತಕ ಬರೆದಿದ್ದಾರೆ. ಇಂಥದ್ದನ್ನೆಲ್ಲ ನಾವು ಸ್ವಾಧ್ಯಾಯ ಮಾಡ್ಬೇಕು, ತಿಳ್ಕೊಬೇಕು, ಕಲಿಬೇಕು. ಈಗ ನೋಡಿ 7-8ನೇ ತಾರೀಕಿನ ದಿವಸ ಬಂದು ಜಾಯಿನ್ ಆಗಿ ಅಂದ್ರೆ ಎಷ್ಟು ಜನ ಬರ್ತಾರೆ? ಒಂದ್ 20 ಜನ. ಬಹಳ ಕಷ್ಟ 20 ಜನ ಸೇರ್ಸೋದು, 30 ಜನ ಸೇರ್ಸೋದು. ನಾನು 35 ವರ್ಷಗಳಿಂದ ಜನಗಳಿಗೆ ಇದನ್ನ ಹೇಳ್ಕೊಡ್ಬೇಕು ಅಂತ ಸತತವಾಗಿ ಪ್ರಯತ್ನ ಮಾಡ್ತೇನೆ. ಪೇಪರ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದೀವಿ, ಆದ್ರೆ 2 ಜನ 3 ಜನ ಬರ್ತಾರೆ. ಬೇರೆ ಎಲ್ಲೋ ಯಾವ್ದೋ ಒಂದು ಮದುವೆನಂತೆ, ಯಾವ್ದೋ ಒಂದು ಫಂಕ್ಷನ್ ಅಂತೆ ಅಂದ್ರೆ ಸಾವಿರಾರು ರೂಪಾಯಿ ಕಳೀತಾರೆ. ಅಂತದಕ್ಕೆಲ್ಲ ಮನೆ ಮುಂದ್ಗಡೆ ಒಂದು ಮದುವೆ ಅಂತಂದ್ರೆ ಚಪ್ರಕ್ಕೆ ಒಂದು 5,000 ರೂಪಾಯಿ 10,000 ರೂಪಾಯಿ ಚಪ್ರ ಹಾಕೋದಕ್ಕೆ ಖರ್ಚು ಮಾಡ್ತಾರೆ. ಆದ್ರೆ ಒಂದು ವಿದ್ಯೆ ಕಲಿಯಕ್ಕೆ ಖರ್ಚು ಮಾಡಲ್ಲ. ಸೊ ಆ ದೃಷ್ಟಿಯಿಂದ ಜನಗಳು ಯಾವ್ದಕ್ ಉಪಯೋಗ ಮಾಡ್ಬೇಕು, ಜ್ಞಾನ ಪಡೆಯೋಕೆ ಉಪಯೋಗ ಮಾಡ್ಬೇಕು ಅನ್ನೋಂತ ಒಂದು ಹಿರಿದಾದಂತಹ ಒಂದು ಚಿಂತನೆ ಬೇಕು ಅಂತ ನನಗನ್ಸುತ್ತೆ. ನಿಜಕ್ಕೂ ಗುರುಜಿ, ತಮ್ಮ ಕಾಳಜಿ ಸ್ಮರಣೀಯವಾಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ. ಎಸ್, ಇದನ್ನ ಕಲಿಯಬೇಕು. ಒಂದು, ನಾನು ಕೃಷಿಕನಾಗಿರೋದ್ರಿಂದ, ಯಾಕಂದ್ರೆ ಕೃಷಿ ಜಗತ್ತು ಇವತ್ತು ಏನಾಗ್ತದೆ ಅಂದ್ರೆ ಮಾಧ್ಯಮಗಳು ತೋರಿಸ್ತಾ ಇರ್ತವೆ, ಪ್ರಪಂಚಕ್ಕೆ ಪ್ರಳಯ ಆರಂಭ ಆಯ್ತು, ಕಲ್ಲಿನ ಬಸವಣ್ಣ ಎದ್ದು ಓಡ್ತಾ ಐತಿ, 4 ಕಂಬದಲ್ಲಿ 3 ಕಂಬ ಬಿದ್ದಾವೆ, ಹಂಗ ಏನೇನೋ ಹೇಳ್ತಿರ್ತಾರೆ. ಬಟ್ ಅದ್ ನೋಡಿದಾಗ ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಭಯ ಅಂತಕ್ಕಂಥದ್ದು ಸಹಜವಾಗಿ ತನ್ನಷ್ಟಕ್ಕೆ ತಾನೇ ಬರ್ತಿರುತ್ತೆ. ಬಟ್ ಇವತ್ತು ಏನಾಗಿದೆ ಅಂದ್ರೆ ಪ್ರಪಂಚಕ್ಕೆ ವಿಷ ಉಣಿಸ್ತಾ ಇದೆ ನಮ್ಮ ರೈತ ಕುಲ. ಯಾಕಂದ್ರೆ ಅವ್ರಿಗೆ ಕೆಲಸ ಕಡಿಮೆ ಆಗ್ಬೇಕು, ಆಮ್ಯಾಕ ರೋಗಗಳು ತಕ್ಷಣ ವಾಸಿ ಆಗ್ಬೇಕು, ಹುಳುಗಳು ತಕ್ಷಣ ಸಾಯ್ಬೇಕು ಅಂತೇಳಿ ಅಗಾಧವಾದ ರಾಸಾಯನಿಕಗಳನ್ನ ಬಳಕೆ ಮಾಡಿ, ಫರ್ಟಿಲೈಸರ್ ಬಳಕೆ ಮಾಡಿ ಸಂಪೂರ್ಣ ವಿಷ ಆಹಾರನೇ ತಯಾರಾಗೋದ್ರ ಜೊತೆಗೆ ಆ ಸೂಕ್ಷ್ಮ ಜೀವ ಸಂಕುಲನೇ ವಿನಾಶ ಆಗಿ ಹೋಗಿದೆ. ಹೀಗಿದ್ದಾಗ ನನ್ನ ಒಂದು ಕಾಳಜಿ ಈ ತರದ ಎಲ್ಲ ವಿದ್ಯೆಗಳನ್ನ ಪಡ್ಕೊಂಡು ಅಟ್ಲೀಸ್ಟ್ ಪ್ರೇಮ್ ಮುಖಾಂತರ, ಅವರೆಲ್ಲ ಮನ ಪರಿವರ್ತನೆ ಮುಖಾಂತರ ಈ ಭೂಮಿ ಈ ಸಂಕುಲವನ್ನ ಈ ಬ್ರಹ್ಮಾಂಡಕ್ಕೆ ಏನಾದ್ರೂ ಬೌಸ್ಲಿಕ್ಕೆ ನನ್ನ ಈ ಉಳಿದ ಜೀವಮಾನವನ್ನ ಸವಿಸಬಹುದಲ್ಲ ಅಂತಕ್ಕಂಥ ಆಶಯದಿಂದ ತಮ್ಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳಿದೆ ಗುರುಜಿ. ತಮ್ಮ ಆಶೀರ್ವಾದ ಇದ್ರೆ ಆಗುತ್ತೆ ಅಂತಕ್ಕಂಥ ಭರವಸೆ ಬರ್ತಾ ಇದೆ. ನಾನು ಕೂಡ ಬರ್ತಾ ಇದ್ದೇನೆ ಇವತ್ತು ತಗೊಳ್ಳಿಕ್ಕೆ. ನೇರವಾಗಿ ಇವತ್ತು ಮೀಟ್ ಆಗೋಣ ಅಂತ ಹೇಳಕ್ ಇಷ್ಟಪಡ್ತೇನೆ ಗುರುಜಿ. ಸಣ್ಣಗೌಡ್ರೆ, ಹೇಳಿ. ನಾನು ಅಗ್ರಿಕಲ್ಚರ್ ಗ್ರಾಜುಯೇಟ್. ನಾನು ಅಗ್ರಿಕಲ್ಚರ್ ಆಫೀಸರ್ ಆಗಿ ಕೆಲಸ ಮಾಡಿರೋದು. ನಾನು ಆಕ್ಚುಲಿ ಹೇಳಿದರೆ ರಾಣಿಬೆನ್ನೂರೊಳಗಡೆ ಅಗ್ರಿಕಲ್ಚರ್ ಆಫೀಸರ್ ಆಗಿ ಪ್ರತಿ ಹಳ್ಳಿಗೆ ಹೋಗಿ ಪ್ರತಿಯೊಬ್ಬ ರೈತನಿಗೆ ಏನ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೆ. ನಾನು ಬಿಜಾಪುರದೊಳಗಡೆ ಹಿಟ್ನಳ್ಳಿ ಫಾರಂ ಒಳಗಡೆ ಎಲ್ಲ ನಾನು ಸೀನಿಯರ್ ರಿಸರ್ಚ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ದೀನಿ. ಸೊ ಇದೆಲ್ಲ ಬೇಕಾದಷ್ಟು ಕಲ್ತಿದ್ದೀವಿ ನಾವು. ಏನಂತ ಕೇಳಿದ್ರೆ, ಮಳೆ ಬರ್ದಿರೋವಾಗ ಬೆಳೆಗೆ ಮಳೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಧ್ಯಾನ ಮಾಡಿ, ಅಲ್ಲಿ ರೇಖಿ ಮಾಡಿ, ಅಲ್ಲಿ ಸಂಕಲ್ಪ ಮಾಡಿ, ಸುಪ್ತ ಮನಸ್ಸಿಗೆ ಹೋಗಿ ಕೋರ್ಕೊಂಡಾಗ ಮಳೆ ಬಂದಿದೆ, 2 ಎಕರೆ ಜಾಗದೊಳಗೆ ಕರೆಕ್ಟ್ ಆಗಿ ಮಳೆ ಸುರಿದಿದೆ, ಹಾಳಾಗ್ತಾ ಇದ್ದಂತ ಹತ್ತಿ ಗಿಡ ಪೂರ್ಣವಾಗಿ ಫಲ ಕೊಟ್ಟಿದೆ. ಇಂಥದ್ದನ್ನೆಲ್ಲ ನಾವು ರೈತರಿಗೆ
ಅವನು ಸಾಲ ತಗೊಂಡು ನಷ್ಟ ಆಗ್ತಾ ಇದ್ದ ಸಮಯದೊಳಗೆ ನಾವು ಸಹಾಯ ಮಾಡೋದು ಉಂಟು. ಆದರೆ ಇದನ್ನೆಲ್ಲ ಎಲ್ಲೂ ಯಾರನ್ನು ಪ್ರಚಾರ ಮಾಡೋದಕ್ಕಾಗಲ್ಲ. ನಾವು ನಮ್ಮ ಮನೆಗಳಲ್ಲಿ ಮಾಡ್ತಿರ್ತೀವಿ. ಎಷ್ಟೋ ಜನಗಳಿಗೆ ಡೆಲಿವರಿ ಟೈಮ್ ಒಳಗೆ ಸತ್ತೇ ಹೋಗ್ತಾರೆ, ತಾಯಿ ಮಗು ಇಬ್ರು ಸತ್ತೋಗ್ತಾರೆ ಅನ್ನೋ ಸಮಯದಲ್ಲಿ ರೇಖಿ ಡಿಸ್ಟೆಂಟ್ ಹೀಲಿಂಗ್ ಮಾಡಿ ತಾಯಿ ಮಗುನ ಎರಡನ್ನು ಬದುಕಿಸಿರೋದು ಉಂಟು. ಈ ಥರದ್ದೆಲ್ಲ ನಾನಾ ರೀತಿಯ ವಿಚಾರಗಳಿದೆ. ರೇಖೆಯಿಂದ ಆಗದೆ ಇರೋದು ಇಲ್ಲವೇ ಇಲ್ಲ. ಅದೇ ತರನೇ ಬಲಮೆದುಳಿಂದ ಏನ್ ಬೇಕಾದ್ರೂ ಪಡಿಬಹುದು. ಇದನ್ನೆಲ್ಲ ಈ ಒಂದು ಜ್ಞಾನಗಳು ಇದೆಲ್ಲ ಆಧ್ಯಾತ್ಮಿಕ ಜ್ಞಾನ. ಇದಕ್ಕೆ ಪಾರಂಪರಿಕವಾದಂತಹ ಒಂದು ವಿದ್ಯೆಗಳಿವು. ನಮ್ಮ ಋಷಿ ಮುನಿಗಳು ಎಲ್ಲ ಹೇಳ್ಕೊಟ್ಟಿದ್ರು. ನಾವೇನ್ ಮಾಡಿದೀವಿ ಅಂದ್ರೆ ಎಲ್ಲ ವೆಸ್ಟರ್ನ್ ಕಲ್ಚರು, ಪಾಶ್ಚಿಮಾತ್ಯ ದೇಶಗಳು ಹೇಳಿದ್ದೆ ಸರಿ ಅಂತ ಹೋಗಿ ನಾವು ಹಾಳು ಮಾಡ್ಕೊಳ್ತಾ ಇದೀವಿ. ನಮ್ಮ ಹಳೆ ಜ್ಞಾನಗಳನ್ನ ಮತ್ತೆ ಮತ್ತೆ ಕಳ್ಸೋಂಗ್ ಮಾಡ್ಬೇಕು. ಅಂತದಕ್ಕೆ ನಮ್ಮ ರಂಗಸ್ವಾಮಿ ಅಂತವರ ಒಂದು ಮಹಾತಾರ್ ಫೌಂಡೇಶನ್ಗಳಿನ್ನು ಹುಟ್ಟಬೇಕು. ಒಂದು ಫೌಂಡೇಶನ್ ಇಂದ ಸಾಧ್ಯ ಇಲ್ಲ, ಸಾವಿರಾರು ಆಗ್ಬೇಕು. ಇವತ್ತಿನ ದಿವಸ ಪತ್ರಿ ಸರ್ ಅವ್ರು ಏನ್ ಹೇಳ್ಕೊಟ್ಟಿದ್ದಾರೆ, ಸಾವಿರಾರು ಜನ, ಕೋಟ್ಯಾಂತರ ಜನ ಇವತ್ತಿನ ದಿವಸ ಪ್ರಪಂಚದೊಳಗಡೆ ಧ್ಯಾನ ಕಲಿತಾ ಇದ್ದಾರೆ. ಧ್ಯಾನ ಕಲಿತಾ ನಮಗ್ ಗೊತ್ತಿಲ್ದೇನೆ ಇದೆಲ್ಲ ನಾವು ಮಾಡ್ಬಿಡ್ತೀವಿ. ಅದರಿಂದ ಧ್ಯಾನ ಪ್ರಚಾರ ಬಹಳ ಇಂಪಾರ್ಟೆಂಟು. ಇದನ್ನೆಲ್ಲಾನು ಖಂಡಿತವಾಗ್ಲೂ ಪ್ರತಿಯೊಂದ್ರೊಳಗೂ ಉಪಯೋಗ ಮಾಡ್ಕೋಬಹುದು. ಖಂಡಿತವಾಗ್ಲೂ ಯಾವ ಒಂದು ರೋಗಗಳು ನಿವಾರಣೆ ಮಾಡ್ಬೋದು ಎಲ್ಲ ಖಂಡಿತವಾಗ್ಲೂ. ನೀವು ಒಂದು ಯೋಗಿಯ ಆತ್ಮಕಥೆ ಒಳಗಡೆ ನೋಡಿ, ಮುಳ್ಳಿರುವಂತ ಗಿಡನ ಒಬ್ಬ ಬೆಳಿತಾನ, ಒಬ್ಬ ಪಾದ್ರಿ. ಅಲ್ಲಿ ಬರೀ ಮುಳ್ಳುಗಳ ಜೊತೆ ಒಳಗೆ ಹೂವು ಇರುತ್ತೆ. ಬರೋವ್ರಿಗೆಲ್ಲ ಮುಳ್ಳು ತಗಲ್ಬಿಟ್ಟು ಗಾಯ ಆಗ್ತಾ ಇರುತ್ತೆ. ಅವನ್ ದಿನ ಅದ್ರ ಜೊತೆ ಮಾತಾಡ್ತಾನೆ, ಆ ಗಿಡದ ಜೊತೆ. ನೀ ಖಂಡಿತವಾಗ್ಲೂ ಮುಳ್ಳುಗಳು ಯಾಕಪ್ಪ, ನಿನಗೆ ಬೇಕಾಗಿರೋ ನೀರ್ ಕೊಡ್ತೀನಿ, ನೀರಿಲ್ಲ ಅಂತ ಮುಳ್ಳು ಬೆಳೆಸ್ಕೊಂಡಿದೀಯಲ್ವಾ, ಆ ದೃಷ್ಟಿಯಿಂದ ದಿನ ನಾನ್ ನೀರ್ ಕೊಡ್ತೀನಿ, ಮುಳ್ಳು ತೆಗೆದ್ಬಿಡು, ಮುಳ್ಳು ಬೇಡ ಬರೀ ಹೂ ಕೊಡು ಅಂತ ಆ ಪಾದ್ರಿ ದಿನ ಆ ಗಿಡದ ಜೊತೆ ಮಾತಾಡ್ತಾ ಇರ್ತಾನೆ. ದಿನಕ್ಕೆ ಆ ಮುಳ್ಳುಗಳೆಲ್ಲ ಮಾಯ ಆಗಿ ಬರೀ ಹೂವಿನ ಗಿಡ ಆಗತ್ತದು. ಆತರ ಖಂಡಿತವಾಗ್ಲೂ ನಾವು ಪ್ರತಿಯೊಂದು ಇದು ಜೀವ ಇರುತ್ತೆ, ಜೀವ ಸಂಕಲದ ಜೊತೆ ಮಾತಾಡ್ಬೇಕು. ಪ್ರತಿಯೊಂದು ನಮ್ಮ ದೇಹದೊಳಗಡೆ ಇರೋಂತಹ ನಮ್ಮ ಒಂದು ಅಂಗಾಂಗಗಳ ಜೊತೆ ಹಾಳಾದ್ ಮಂಡಿ ಎಷ್ಟೊಯ್ತಾ ಇದೆ ಅಂತ ನಾವು ಮಂಡಿನ ಬೈದ್ರೆ, ಮಂಡಿ ಯಾಕೆ ರಿಪೇರಿ ಮಾಡ್ಕೊಡತ್ತೆ? ಮಂಡಿ, ನಾನ್ ನೋಡಪ್ಪ ನನ್ನ ದೇಹನ ಭಾರ ಹೊತ್ಕೊಂಡಿದೀಯಾ, ದಯವಿಟ್ಟು ನನ್ನನ್ನ ಸರ್ ಮಾಡ್ಕೋ, ಸಾರಿ ನನ್ನ ಏನೋ ತಪ್ಪುಗಳಿಂದ ನನ್ನ ಮಂಡಿ ನೋವು ಬಂದ್ಬಿಟ್ಟಿದೆ, ದಯವಿಟ್ಟು ಬರೋದಕ್ಕೆ ಕಾರಣ ನಾನೇ ಅಂತ ನಾವು ಅಪಾಲಜಿ ಕೇಳೋದನ್ನ ಕಲ್ತ್ಕೋಬೇಕು. ಓಪನ್ ಅನ್ನೋಂತ ಒಂದು ವಿಚಾರ ಇದೆ. ಅದನ್ನು ಕೂಡ ಇದೇ ತರ ನಾವು ಹಿಂದಿನ ಜಲಂಧರಗಳಲ್ಲಿ ಮಾಡಿರೋಂತ ಯಾರನ್ನೋ ಸುಟ್ಟಾಕ್ಬಿಟ್ಟಿರ್ತೀವಿ. ಆ ಸುಟ್ಟಾಕಿರೋದ್ರಿಂದ ಇವತ್ತಿನ ಸಹ ನಮಗೆ ತೊನ್ನೆ ರೋಗ ಬಂದಿರುತ್ತೆ. ಯಾರನ್ನ ನೀರಲ್ಲಿ ಮುಳುಗಿಸ್ಬಿಟ್ಟಿರ್ತೀವಿ ಹಿಂದಿನ ಜಲಂಧರಲ್ಲಿ, ಅದಕ್ಕೆ ಈಗ ನಮ್ಗೆ ಆಸ್ತಮಾ ಕಾಯಿಲೆ ಬಂದಿರುತ್ತೆ. ಆ ದೃಷ್ಟಿಯಿಂದ ಅವ್ರನ್ನೆಲ್ಲ ಆ ಆತ್ಮಗಳಿಗೆಲ್ಲ ಧನ್ಯವಾದಗಳನ್ನ ಅಪಾಲಜಿ ಕೇಳ್ಬೇಕು. ಆವಾಗ ನಾವು ನಮ್ಮಲ್ಲಿರುವಂತ ಕಾಯಿಲೆಗಳು ವಾಸಿ ಆಗುತ್ತೆ ಅಂತ ಇದೆಲ್ಲದನ್ನು ದಿನ ನಾವು ಕೇಳ್ಕೊಳ್ತಾನೆ ಇದೀವಿ. ಇದೆಲ್ಲ ಪ್ರಯತ್ನ ಮಾಡ್ಬೇಕು ಅಷ್ಟೇ. ಎಸ್, ಥ್ಯಾಂಕ್ ಯು ಗುರುಜಿ. ತಾವೇನು ಹೇಳಿದಿಲ್ಲ ರಾಣೆಬೆನ್ನೂರು ಅಂತ ಹೇಳ್ಬಿಟ್ಟು, ಅದು ಮೊದಲ ಧಾರವಾಡ ಜಿಲ್ಲೆಯ ಒಂದು ಭಾಗ ಆಗಿತ್ತು. ಈಗ ಅದು ಹಾವೇರಿ ಜಿಲ್ಲೆಯ ಒಂದು ತಾಲೂಕು ಗುರುಜಿ. ಈಗ ಅದು ಆ ರಾಣೆಬೆನ್ನೂರು ಪಕ್ಕದ ಹಿರೇಕೆರೂರು ಅಂತಕ್ಕಂಥ ತಾಲೂಕೆ ಆ ಜಾಗದವ್ ನಾನು, ಹಿರೇಕೆರೂರು ತಾಲೂಕಿನ ನಾನು. ಹಿರೇಕೆರೂರು ತಾಲೂಕಿನಲ್ಲೇ ನಾನು ಸಂಬಳ ತಗೋತಾ ಇದ್ದದ್ದು ರಾಣಿಬೆನ್ನೂರಿಗೆ. ವಾ ಅಂತೂ ತಮ್ಮ ಪಾದ ಸ್ಪರ್ಶ ನನ್ನ ತಾಲೂಕಿಗೆ ಯಾವತ್ತೂ ಆಗಿದೆ ಅಂತೇಳಿ ನಾನು ಧನ್ಯಶ್ಮಿ ಗುರುವೆ. ನಿಜಕ್ಕೂ ಕೂಡ 72ನೇ ಜಿಲ್ಲೆ ಆಗಿದೆ. ಎಸ್ ಥ್ಯಾಂಕ್ ಯು ಗುರುಜಿ. ಏನೆಲ್ಲ ಸಾಧ್ಯ ಅಂತಕ್ಕಂಥದ್ದು ತಮ್ಮ ಒಂದು ಮಾತಿನ ಇದು ಮುಖಾಂತರ ಗೊತ್ತಾಗ್ತದೆ. ಎಸ್, ನಾನು ಕೂಡ ಮ್ಯಾಕ್ಸಿಮಮ್ ನಾನು ಏನು ಪ್ರಯತ್ನ ಮಾಡಿ ನಾನು ಎಷ್ಟು ಕೊಡುಗೆ ಕೊಡ್ಬೋದು ಈ ಯೂನಿವರ್ಸಿಗೆ, ನಾನು ಕೂಡ ತಮ್ಮ ಜ್ಞಾನವನ್ನ ತಗೊಳ್ಳಿಕ್ಕೆ ಪ್ರಯತ್ನ ಪಡ್ತೀನಿ, ಕಲಿತೀನಿ, ಮನಸ್ಸ ಇಚ್ಛೆ ಕಲಿತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಕ್ಯುಪ್ರೆಷರ್ ಕ್ಲಾಸು ಮಾಡ್ತಾ ಇದೀವಿ, ಮುಂದೆ ರೇಖಿ ಸೆಕೆಂಡ್ ಡಿಗ್ರಿ ಮಾಡ್ತಾ ಇದೀವಿ, ಇನ್ನು ಮುಂದೆ ಕಲರ್ ಥೆರಪಿ ಮಾಡ್ತೀವಿ. ಈ ತರದೆಲ್ಲ ತುಂಬಾ ಅದ್ಭುತವಾದ ನಮ್ಮ ಮೇಡಮ್ ಮನೋರಮಾ ಮೇಡಮ್ ಟೆಲಿಪತಿ ಕ್ಲಾಸ್ ಮಾಡ್ತಾರೆ. ಇಂಥದ್ದು ಏನೇನು ಈಗ ಡಾಕ್ಟರ್ ರಂಗಸ್ವಾಮಿ ಅವರು ಮರ್ಮ ಥೆರಪಿ ಇದು ಮಾಡಿಸ್ತಾ ಇದ್ದಾರೆ. ಇದೆಲ್ಲದ್ರೊಳಗೂ ಭಾಗವಹಿಸ್ಬೇಕು. ಎಷ್ಟು ಜ್ಞಾನ ಪಡೆದ್ರೆ ಅಷ್ಟು ಒಳ್ಳೇದು. ನಮ್ಗೆ 84 ಲಕ್ಷ ಜನ್ಮ ದೇವರು ಯಾಕೆ ಕೊಟ್ಟಿದ್ದಾನೆ ಅಂದ್ರೆ ಒಂದೊಂದು ಜನ್ಮದಲ್ಲಿ ಒಂದೊಂದು ಕಲೀಲಿತ್ತ. ಆ ದೃಷ್ಟಿಯಿಂದ ಕಲಿತಾನೇ ಇರ್ಬೇಕಾಗತ್. ನಾವು ಕಲಿಯೋಕ್ಕೋಸ್ಕರನೇ ಬಂದಿದೀವಿ ನಾವು. ಥ್ಯಾಂಕ್ ಯು ಸರ್. ರೈಟ್. ಈಗ ಯಾರ್ಯಾರು ಈ ಕಾರ್ಯಕ್ರಮದಲ್ಲಿ ರೇಖಿ ಮತ್ತು ಪಲ್ಲಮೆದಿನ ಭಾಷೆ ಬಳಕೆ ಈ ಕಾರ್ಯಕ್ರಮ ಯಾರ್ಯಾರು ಹಾಜರಾಗ್ತಾ ಇದ್ರಂಥದ್ದು ನೀವು ಆ್ಯಂಡ್ರೈಸ್ ಮಾಡಿ ಮಾತಾಡಿ. ನೀವು ಬರ್ತಾ ಇದೆ ಅಂತಂದ್ರೆ ಎಲ್ಲರೂ ಸರ್ ತಿಳಿಸ್ಬೋದು, ಇಲ್ಲೇ ತಿಳಿಸ್ಬೋದು. ಆಮೇಲೆ ಅದಕ್ಕೆ ಪೂರಕವಾಗಿ ಏನೇನು ನಾವು ಪ್ರಕ್ರಿಯೆ ಇದೆಯೋ, ಪ್ರೊಸೀಜರ್ ಇದೆಯೋ ಫಾಲೋ ಮಾಡಿ. ಅದು ವಾಟ್ಸಪ್ಪಲ್ಲಿ ಬರುತ್ತೆ. ಬಟ್ ಆದರೆ ಈಗ ಯಾರು ಬರ್ತಾ ಇದ್ರಂತ ನೀವು ತಿಳಿಸ್ಬೋದು, ಡೈರೆಕ್ಟ್ ಫೋನ್ ಮಾಡಿ. ಈಗ ಆ್ಯಂಡ್ರೈಸ್ ಮಾಡಿ ಮಾತಾಡಿ. ಓಕೆ, ನೀವು ಆ್ಯಂಡ್ರೈಸ್ ಮಾಡಿದರೆ ಸೊ ನಾವು ಅನ್ಮ್ಯೂಟ್ ಮಾಡ್ತೀವಿ, ಅವಾಗ ನೀವು ತಿಳಿಸ್ಬೋದು ನಾವು ಬರ್ತಾ ಇದೀವಿ ಅಂತ. ಓಕೆ,
ಅದು ಸಾಧ್ಯವಾಗ್ತಾ ಇಲ್ಲ ಅಂದರೆ ನೀವು ಚಾಟ್ ಬಾಕ್ಸಲ್ಲಿ ಹಾಕಿ, ಆಮೇಲೆ ಅಶ್ವಿನಿ ಮೇಡಮ್ ಯಾರನ್ನ ಮಾತಾಡ್ತಾರೆ. ರೈಟ್. ಶಿವರತ್ನ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ಕಾರ. ಗುರುಜಿ, ನನ್ನ ರೇಖಿ ಇದಕ್ಕಿಂತ ನಂದೊಂದು ಪ್ರಾಬ್ಲಮ್ ಇದೆ, ಅದನ್ನ ನಿಮ್ಮ ಹತ್ರ ಹೇಳಿ ತಿಳ್ಕೊಬೇಕು ಅಂತ ನಾನು ಹ್ಯಾಂಡ್ ರೈಸ್ ಮಾಡಿದ್ದೀನಿ ಗುರುಜಿ. ಹೇಳಿ ಹೇಳಿ. 14 ವರ್ಷ ನನ್ನ ಮಗನ್ಗೆ ಗುರುಜಿ, ಇವಾಗ 9ನೇ ಕ್ಲಾಸು. ಅವನು ಇದು ಆನ್ಯುವಲ್ ಡೇನಲ್ಲಿ ಪಂಜುರ್ಲಿ ಗಿಡಿಗ ಅನ್ನೋದು ಒಂದು ಪಾರ್ಟ್ ಮಾಡ್ದ. ಇವತ್ತಿಗೆ 2 ತಿಂಗಳ ಹಿಂದೆ ಮಾಡಿದ್ದದು. ಅವಾಗ ಅವನಿಗೆ ಒಂಥರ ಆಹ್ವಾನ ಆಗ್ಬಿಟ್ಟು ಅವನು ಅದೇ ತರ ಮನೆಯಲ್ಲಿ ಮಾಡಿ ಇದ್ ಮಾಡಿ ಎಲ್ಲ ಪೂಜೆ ಇದ್ ಮಾಡ್ತಾ ಇದ್ದ. ಅಂದ್ರೆ ಒಂದ್ ದೇವಸ್ಥಾನಕ್ಕೆ ಹೋದ್ರೆ ಅದು ಬಂದ್ಬಿಡ್ತಾ ಇತ್ತು, ಮೈ ಮೇಲೆ ಬಂದ್ಬಿಡೋ ತರ ಅವನಿಗೆ ಇದಾಗ್ತಾ ಇತ್ತು ಗುರುಜಿ. 2 ತಿಂಗಳಿಂದ ನಾವು ದೇವಸ್ಥಾನಗಳು ಅದು ಇದೆಲ್ಲ ಮಾಡ್ದೋ, ಹಾಸ್ಪಿಟ್ಲಿಗೂ ತೋರಿಸ್ತೋ, 2 ಸೆಟ್ಟಿಂಗ್ ಹಾಸ್ಪಿಟ್ಲಿಗೂ ಹೋಗಿ ಬಂದ. ಅಂದ್ರೆ ಮೊದಲಷ್ಟಿಲ್ಲ, ಕಮ್ಮಿ ಆಗಿದೆ, ಅದಿನ್ನೂ ಕ್ಲಿಯರ್ ಆಗಿಲ್ಲ ಗುರುಜಿ. ಬೆಳಗ್ಗೆ ಆಯ್ತು ಅಂದ್ರೆ ಬರ್ತಾ ಇರುತ್ತೆ. ಇವಾಗ ಎಕ್ಸಾಮ್ ನಡೀತಾ ಇದೆ. ಸ್ಕೂಲ್ ಆನ್ಯುವಲ್ ಡೇನಲ್ಲಿ ಆ ತರ ಪಾತ್ರ ಮಾಡಿ ಅವನಿಗೆ ಆಗಿದ್ದು. ಅದರಿಂದ ಇದು ಮರ್ಮ ಚಿಕಿತ್ಸೆನ ಯಾವ್ದ್ರಿಂದ ಆದ್ರೂ ಅದಕ್ಕೆ ಅವನಿಗೆ ಮೈಂಡ್ ಇದಾಗೋದಕ್ಕೆ ಏನಾದ್ರೂ ಒಂದು ವ್ಯವಸ್ಥೆ ಇದೆಯಾ ನಿಮ್ಮ ಫೌಂಡೇಶನ್ ನಲ್ಲಿ ಅಂತ ನಿಮ್ಮ ಹತ್ರ ಒಂದು ಕ್ವಶನ್ ಹಾಕಿದ್ದೀನಿ ಗುರುಜಿ ಇವತ್ತು. ರೈಟ್. ಸೊ ಇದೇನ್ ಮಾಡ್ಬೇಕಂದ್ರೆ ಬೇರೆ ವಿಧಾನಗಳೆಲ್ಲ ಇರ್ತವೆ, ಒಂದೊಂದಕ್ಕೊಂದು ವಿಧಾನ. ಈಗ ಒಂದು ಕ್ಯಾನ್ಸರ್ ಬಂದ್ರೆ ಯಾವ ರೀತಿಯಲ್ಲಿ, ಹೆಡೇಕ್ ಬಂದ್ರೆ ಯಾವ ರೀತಿಯಲ್ಲಿ, ಫೀವರ್ ಬಂದ್ರೆ ಯಾವ ರೀತಿಯಲ್ಲಿ, ಡಿಪ್ರೆಷನ್ ಬಂದ್ರೆ ಯಾವ ರೀತಿಯಲ್ಲಿ, ಯಾವ ಚಿಕಿತ್ಸೆ ಯಾವುದಕ್ಕೂ. ಅದಕ್ಕೆ ಈಗ ಉಮಾದೇವಿ ಮೇಡಮ್ ಹೇಳ್ತಾ ಇದ್ರು, ಪ್ರತಿಯೊಂದು ಚಿಕಿತ್ಸೆ ಯಾಕೆ ತಿಳ್ಕೋಬೇಕು ಮತ್ತೆ ಕಲಿಬೇಕು, ಇಲ್ಲ ಪಡಿಬೇಕು. ಆಯ್ತಾ? ಕಲ್ಸ್ಕೋಬೇಕು, ಪಡಿಬೇಕು, ಓದಬೇಕು, ತಿಳ್ಕೋಬೇಕು, ಇವೆಲ್ಲ ಜಾಸ್ತಿ ಇದೆ. ಈಗ ನಿಮ್ಗೆ ಪಡಿಬೇಕು, ಚಿಕಿತ್ಸೆ ಪಡಿಬೇಕು. ನೀವು ಕಲ್ಸ್ಕೊಳೋದ್ರಲ್ಲಿ ಆಗಲ್ಲ, ಈ ಕೆಲಸ ಆಗಲ್ಲ. ಆಯ್ತಾ? ಇದಕ್ಕೂ ನಾನು ಒಂದು ಕಾಂಟ್ಯಾಕ್ಟ್ ನಂಬರ್ ನಿಮ್ಗೆ ಕೊಡ್ತೀನಿ. ಆಯ್ತಾ? ಅಲ್ಲಿ ಯಲಂಕದಲ್ಲಿ ನಮ್ಮ ಮಿತ್ರರಿದ್ದಾರೆ, ಒಬ್ಬೊಬ್ರು ಒಂದು ಎಕ್ಸ್ಪರ್ಟ್ ಇರ್ತಾರೆ. ಆಯ್ತಾ? ನಾನೀಗ ಜ್ಞಾನ ಬೇಕಂದ್ರೆ ನಿಮ್ಗೆ ಎಷ್ಟು ಬೇಕಂದ್ರೆ ಕಲ್ಸ್ಕೊಡ್ತೀನಿ, ಆದ್ರೆ ನಿಮ್ ಪರಿಹಾರ ಆಗಲ್ಲ ಅದು. ನೀವೀಗ ತಿಳ್ಕೊಂಡು ಏನೋ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ಇದಕ್ಕೆ ಏನ್ ಬೇಕಂದ್ರೆ, ಈಗ ಒಂದು ಉದಾಹರಣೆಗೆ ಬಿದ್ದೋಗಿದ್ದಾನೆ, ಒಂದು ಮೂಲೆಗಲ್ಲು ಉದುರೋಗಿದೆ, ಇಲ್ಲ ಒಂಥರ ಪ್ರಾಬ್ಲಮ್ ಆಗಿದೆ. ಅಲ್ಲಿ ನಾನು ಕೂರಿಸಿ ರೇಖೆ ಹೀಲಿಂಗ್ ಮಾಡ್ತೀನಿ ಅಂದ್ರೆ ಆಗತ್ತಾ? ಬ್ಲಡ್ ಆಗ್ತಾ ಇದೆ, ಬ್ಲಡ್ ಹೋಗ್ತಾ ಇದೆ, ಏನ್ ಮಾಡ್ಬೇಕು? ಆಪರೇಷನ್ ಥಿಯೇಟರ್ಗೆ ಶಿಫ್ಟ್ ಮಾಡಿ ಅಲ್ಲಿ ನಾವು ಆ ಮೂಲೆಗಲ್ಲನ್ನು ಇಲ್ಲ ಯಾವುದೋ ಒಂದು ಆಪರೇಷನ್ ಮಾಡಿ ಸ್ಟಿಚ್ ಮಾಡಿ ಅದನ್ನು ನಿಲ್ಲಿಸ್ಬೇಕು ಫಸ್ಟ್. ಆಯ್ತಾ? ಅದೇ ರೀತಿ ಪ್ರತಿಯೊಂದಕ್ಕೊಂದು ಚಿಕಿತ್ಸೆ ಇದೆ. ಈಗ ನೀವು ಎಲ್ರು ಅಂತ ವಿಷಯವನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಅದಕ್ಕೆ ತಕ್ಷಣವೇ ಪರಿಹಾರ ಕೊಡಬೇಕು, ತಕ್ಷಣವೇ ಅದ್ರ ಒಳಗಡೆಯಿಂದ ಕ್ಲೀನ್ ಮಾಡ್ಬೇಕು. ಆಯ್ತಾ? ಅದಕ್ಕೆ ಬೇಕಾಗಿರುವಂಥದ್ದು ಬೇರೆ ಸಿಸ್ಟಮ್ಸ್ ಇದೆ. ಆಯ್ತಾ? ಆದ್ರೆ ಶುದ್ಧಿಗೊಳಿಸೋದು ಅಂತ, ಸ್ವಚ್ಛಗೊಳಿಸೋದು ಅಂತ, ಅದಕ್ಕೆ ಬೇರೆ ಪರಿಹಾರಗಳಿದೆ. ಅದು ನೀವು ಅದೇ ನೀವು ಫೋನ್ ಮಾಡಿ, ಆಮೇಲೆ ನಂಬರ್ ತಗೊಂಡು ನಮ್ದು ಫೋನ್ ಮಾಡಿ, ಅವಾಗ ನಿಮ್ಗೆ ಅದಕ್ಕೂ ಬೇಕಾಗಿರುವಂತ ತಜ್ಞರು ಮತ್ತೆ ಪ್ರತ್ಯೇಕವಾಗಿ ಸ್ಪೆಷಲಿಸ್ಟ್ ಇದ್ದಾರೆ. ಅವಾಗ ಅವರು ಅತಿ ಸುಲಭವಾದ ರೀತಿಯಲ್ಲಿ, ಇನ್ನೊಂದು ನಮ್ಮ ಹತ್ರ ಕಾಂಟ್ಯಾಕ್ಟ್ ಇರುವಂತ ಯಾವುದೇ ವ್ಯಕ್ತಿಗಳು ಪರಿಹಾರವನ್ನು ಕೊಡುವಾಗನು ಯಾವುದೇ ತೊಂದರೆಗಳು ಮಾಡೋದಿಲ್ಲ. ಆ ತರ ವ್ಯಕ್ತಿಗಳೇ ನಮ್ಗೆ ನಮ್ಮ ಸಂಪರ್ಕದಲ್ಲಿ ಇರ್ತಾರೆ. ನಾವು ಯಾರನ್ನಂದ್ರೆ ಅವ್ರನ್ನ ನಂಬಲ್ಲ. ಆಯ್ತಾ? ಯಾರಂದ್ರೆ ಅವ್ರನ್ನು ನಾವು ಯಾರಿಗೂ ರೆಫರ್ ಮಾಡಲ್ಲ. ಯಾಕಂದ್ರೆ ನಮ್ಗೆ ಗೊತ್ತು ಚೆನ್ನಾಗಿ, ಇವೆಲ್ಲ ನೋಡಿದ್ವಿ, ಅನುಭವಿಸಿದ್ವಿ. ಸೊ ಯಾರಿಗೂ ತಪ್ಪಾಗಿ ಯಾರೋ ಗೊತ್ತಿಲ್ಲದೆ ವ್ಯಕ್ತಿಗಳನ್ನ ಕೊಟ್ಟು ಅವರೇನೋ ಮಾಡಿ ಅದೆಲ್ಲ ಮಾಡೋಕ್ಕೂ ನಾವು ಬಿಡಲ್ಲ. ಆಯ್ತಾ? ಅದಕ್ಕೆ ಅದು ನಾನು ನಿಮ್ಗೆ ಕೊಡ್ತೀನಿ, ಆಮೇಲೆ ನೀವು ಬಳಸ್ಕೊಳ್ಳಿ. ಓಕೆ? ರೈಟ್. ನಿಮ್ಮ ನಂಬರ್ಗೆ ಫೋನ್ ಮಾಡ್ಬೇಕಾ ಗುರುಜಿ ನಾನು? ಮಾಡಿ. ನಂಬರ್ ಗುರುಜಿ ಹೇಳ್ತಾರೆ, ಅಶ್ವಿನಿ ಮೇಡಮ್ ಕೊಡ್ತಾರೆ. ಓಕೆ? ರೈಟ್. ಸರಿ. ರೈಟ್. ಸೊ ಎಸ್, ನೆಕ್ಸ್ಟ್. ಸೊ ಎಲ್ಲರೂ ಕೇಳಿಸ್ಕೊಂಡಿದ್ರಲ್ಲ ಎಲ್ಲ ವಿಷಯಗಳು, ಮತ್ತೆ ನಿಮ್ಮ ವಿಡಿಯೋಗಳು ಸ್ವಲ್ಪ ಓಪನ್ ಮಾಡಿ ದರ್ಶನ ಕೊಡಿ, ಆಮೇಲೆ ಮಾತಾಡಿ. ಸ್ವಲ್ಪ ಅಲ್ಲಿ ನಿಮ್ಗೆ ಏನೇ ಅನಿಸಿಕೆ ಇದ್ರೂ ನೀವು ಬರ್ತಾ ಇದ್ರಿ, ನೀವು ತಿಳ್ಕೋಬೇಕು ಈ ಜ್ಞಾನ ಅಂತಂದ್ರೆ ಅಲ್ಲಿ ಮೆಸೇಜ್ ಹಾಕಿ ಚಾಟ್ ಬಾಕ್ಸ್. ಇನ್ನು ಸಮಯ ಆಲ್ಮೋಸ್ಟ್ ಇನ್ನು ಸ್ವಲ್ಪ ಸಮಯ ಇದೆ, ಮುಗಿಸ್ಬೇಕಾಗತ್ತೆ ಕಾರ್ಯಕ್ರಮ. ಎಲ್ಲರೂ ವಿಡಿಯೋಗಳು ಆನ್ ಮಾಡ್ಕೊಳ್ಳಿ.
ವಿಡಿಯೋಗಳು ಹಿಂದೆ ಇದ್ರೆ ಏನು ಪ್ರಯೋಜನ ಇಲ್ಲ. ಇಷ್ಟೆಲ್ಲ ಇಂಟ್ರಾಕ್ಷನ್ ಆಗುವಾಗ ಮಾತಾಡಿ. ರೈಟ್. ಸರ್, ರಾತ್ರಿ 9:30ಗೆ ಮತ್ತೆ ಒಂದ್ಸತಿ ಭೇಟಿ ಆಗೋದಾ? ಹೌದೌದು ಸರ್, ರಾತ್ರಿ ರೇವತಿ ಮೇಡಮ್ ಹೇಳಿದರು. ಬಟ್ ನಾನು ಮತ್ತೆ ಒಂದ್ಸರಿ ರೇವತಿ ಮೇಡಮ್ ಹತ್ರ ಮಾತಾಡ್ತೀನಿ. ಅವ್ರು ನಿಮಗೆ ಫೋನ್ ಮಾಡ್ತಾರೆ ಸರ್, ಅದ್ರ ಓಕೆ ಬಗ್ಗೆ ಯಾವ ರೀತಿಯಲ್ಲಿ ಮಾಡೋದು ಅಂತ. ಓಕೆ. ಓಕೆ ಸರ್, ಓಕೆ. ಇನ್ನೊಂದು 5 ನಿಮಿಷ ಸರ್. ಈಗ ಯಾರಾದರೂ ಸಮಯ ಅಂದರೆ ಪ್ರಶ್ನೋತ್ತರ ಆಯ್ತು. ಮತ್ತೆ ಇಲ್ಲಾಂದ್ರೆ ಅನಿಸಿಕೆ ಇದ್ರೆ ಕೊಡ್ತಾರೆ. ನೆಕ್ಸ್ಟು ಕಾರ್ಯಕ್ರಮ ಸಂಪನ್ನಗೊಂಡು ಸರ್. ಸವಿತಾ ಮೇಡಮ್ ಹೇಳಿ. ನಮಸ್ತೆ ಗುರುಜಿ. ಹ್ಮ್. ನಾನು ಕೇಳ್ಕೊಂಡು ರೆಡಿ ಆಗ್ಬೇಕ್ರಿ. ಏನಂತಾರೋ ನಮ್ಮ ಮನೆಯವ್ರು ಅಂತ ಇದು ಮಾಡ್ಕೋಬೇಕಂತ ಆಯ್ತು ನಾನು ನನ್ನ ಯೋಚನೆ ಪ್ರಕಾರ ಬರ್ಬೇಕ ಅನ್ನೋದು ಐತ್ರಿ. ಆದ್ರೂ ನೋಡ್ಕೋಬೇಕ್ರಿ. 2-3 ದಿನ ಆಗ್ಬೇಕ್ರಿ ಹೇಳ್ಬೇಕಂದ್ರೆ. ಆಯ್ತು, ನೋ ಪ್ರಾಬ್ಲಮ್. ಥ್ಯಾಂಕ್ ಯು. ನೆಕ್ಸ್ಟ್ ಅನುರಾಧ ಮೇಡಮ್ ಮಾತಾಡಿ. ನಮಸ್ತೆ ಸರ್. ಹ್ಮ್ ಸರ್, ಅದೇ ಹೋದ್ಸಲ ಅಕ್ಯುಪ್ರೆಷರಿಗೆ ಬಂದಿದ್ದೆ. ಅದರಿಂದ ತುಂಬಾ ಉಪಯೋಗ ಆಗಿದೆ. ಹಾಗೂ ನನಗ್ ಬರೋದ್ನೆಲ್ಲ ನಾನು ನಮ್ಮ ಯೋಗ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಅದೇ ಈ ಸಲ ಬರೋಣ ಅನ್ಕೊಂಡಿದ್ದೆ. ಈ ಸಲ ಸ್ವಲ್ಪ ಪ್ರಾಬ್ಲಮ್ ಸರ್. ಬರ್ಬೇಕು ಅಂತ ರೇಖೆ ಕಲಿಬೇಕು ಅನ್ನೋ ಆಸೆ ಇದೆ. ಈಗ ನಮ್ ತಾಯಿ ಒಬ್ರು ಕರ್ಕೊಂಡ್ ಬಂದಿದೀನಿ ಮನೆಗೆ. ಅವ್ರು ವಯಸ್ಸಾದವರು, ಅವ್ರು ನೋಡ್ಕೋಬೇಕು ಸರ್. ಹಾಗಾಗಿ ಈ ಸಲ ಬರಕ್ ಆಗ್ತಾ ಇಲ್ಲ. ಚೆನ್ನಾಗೆಲ್ಲ ಹೇಳಿದ್ರು ರೇಖೆ ಬಗ್ಗೆ ಸರ್. ತುಂಬಾ ಇಂಟ್ರೆಸ್ಟ್ ಇದೆ, ಕಲಿಬೇಕು ಅಂತ. ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ. ಬೇರೆ ಏನಾದ್ರು ವ್ಯವಸ್ಥೆ ಮಾಡಿ ಕಳ್ಕೊಬೇಡಿ ಇಂತ ಆಪರ್ಚುನಿಟಿ. ಯಾಕೆಂದ್ರೆ ನಾವು ತಿರ್ಗಾ ಮಾಡೋದು ಕಷ್ಟ ಆಗುತ್ತೆ. ನಮಸ್ತೆ ಸರ್. ಯಾಕೆ ಅಂತ ಕೇಳಿದ್ರೆ, ಮಹಾವತಾರ್ ಫೌಂಡೇಶನ್ ಒಳಗೆ 100 ಕಾರ್ಯಕ್ರಮ ನಡೀತಾ ಇರುತ್ತೆ. ಸೊ ಈ ಒಂದೇ ಕಾರ್ಯಕ್ರಮ ಮತ್ತೆ ಮಾಡೋದು ತುಂಬಾ ಕಷ್ಟ ಆಗುತ್ತೆ, ಸಮಯ ಸಿಕ್ಕೋಲ್ಲ. ಇದು ನಾವು ಮಾಡೋದಕ್ಕೆ ಬೇರೆ ಕಾರ್ಯಕ್ರಮಗಳು ಈಗಾಗಲೇ ಒಂದು 6 ತಿಂಗಳ ಕಾರ್ಯಕ್ರಮನ ಅವರು ಪಟ್ಟಿ ಮಾಡ್ಬಿಟ್ಟಿರ್ತಾರೆ. ಸೊ ಮತ್ತೆ ನಾನು ರೈಕಿ ಮಾಡ್ಬೇಕು ಅಂದ್ರೆ ನಾನು 6 ತಿಂಗಳವರೆಗೂ ಕಾಯ್ಬೇಕಾಗತ್ತೆ. ಸೊ ಆ ದೃಷ್ಟಿಯಿಂದ ಅವಕಾಶ ಮನೆ ಬಾಗ್ಲಿಗೆ ಬಂದಾಗ ಬೇಡ ಅಂತ ಹೇಳ್ಬೇಡಿ, ಅದ್ ನಿಮಗ್ ಬಿಟ್ಟಿದ್ದು. ಖಂಡಿತವಾಗ್ಲೂ ಬೇರೆ ನಿಮ್ ತಾಯಿನ ನಿಮ್ಮ ಬೇರೆ ನೆಂಟರ ಮನೆಯಲ್ಲಿ ಯಾರನ್ನಾರು ಒಬ್ಬರ ಮನೆಯಲ್ಲಿ ಬಿಟ್ಟು 1-2 ದಿವಸಕ್ಕೋಸ್ಕರ ವ್ಯವಸ್ಥೆ ಮಾಡ್ಕೊಂಡು ಬಂದು ಇಂಥ ಜ್ಞಾನನ ಪಡಗಬೇಕು ಅಂತ ನನ್ನ ಒಂದು ವಿಚಾರ. ನಾನ್ ನಿಮಗೆ ಅದನ್ನ ತಿಳಿಸೋಕೆ ಇಷ್ಟಪಡ್ತೀನಿ. ಓಕೆ ಸರ್, ನೋಡ್ತೀನಿ ಸರ್. ಇಲ್ಲಿ ಯಾರು ಇಲ್ಲ ಸರ್, ನಮಸ್ತೆ ಸರ್. ಪ್ರಯತ್ನ ಮಾಡಿ ನೋಡಿ, ಭಗವಂತ ನಿಮಗೆ ಸಹಾಯ ಮಾಡ್ತಾನೆ ಇಂಥದನ್ನ ಕಲಿಬೇಕು ಅಂದಾಗ. ಯಾಕೆಂದ್ರೆ ಇದು ಜ್ಞಾನ, ಇದು ಪರಬ್ರಹ್ಮ ಜ್ಞಾನ. ಈ ಪರಬ್ರಹ್ಮ ಜ್ಞಾನ ಕಲಿಬೇಕು ಅಂತ ನೀವು ಒಂದ್ಸತಿ ಮನ್ಸು ಮಾಡಿ, ಪರಬ್ರಹ್ಮನೇ ಸಹಾಯ ಮಾಡ್ತಾನೆ, ಒಂದ್ ದಾರಿ ತೋರಿಸ್ತಾನೆ. ರೈಟ್. ಓಕೆ ಸರ್. ಓಕೆ, ರೈಟ್. ನೆಕ್ಸ್ಟ್ ಇನ್ಯಾರು ಮಾತಾಡ್ತೀರಾ? ಎಸ್ ಮಾಸ್ಟರ್. ರೇಖಿ ಫಸ್ಟ್ ಡಿಗ್ರಿ ನಾವು ಇದನ್ನ ತಗೊಂಡ ಮೇಲೆ ನೆಕ್ಸ್ಟ್ಗೆ 2ನೇ ಡಿಗ್ರಿ ಹೇಳ್ಕೊಡೋದಕ್ಕೆ ನಮ್ಗೆ ಅನುವಾಗುತ್ತೆ. ನಾವು ಪಾರ್ಟಿಸಿಪೇಟ್ ಮಾಡ್ಬೋದು. ಈಗ ಫಸ್ಟ್ ಡಿಗ್ರಿ ನಾನು ಕಲ್ತಿದ್ದೀನಿ, ಬಟ್ ಅದ್ರ ಇನ್ನೂ ಒಂದ್ ಸ್ವಲ್ಪ ಕ್ಲಾರಿಟಿ ಬೇಕಾಗಿತ್ತು. ಅದು ಯಾವಾಗ ಸಿಕ್ತು ಅಂತ ಅಂದ್ರೆ, ಮೊನ್ನೆ ಧರ್ಮಸ್ಥಳದ ಪ್ರೋಗ್ರಾಮ್ ಅಲ್ಲಿ ವೇದವತಿಮ್ಮ ಹಂಚ್ಕೊಂಡ್ರು. ನನಗೂ ಆ ಸಮಯದಲ್ಲಿ ಕುತ್ತಿಗೆ ಪೇನ್ ಆಗ್ಬಿಟ್ಟಿತ್ತು. ಮತ್ತೆ ರೇವತಿ ಮೇಡಮ್ ಹಂಚ್ಕೊಂಡ್ರು. ಜಾಸ್ತಿ ಏನಪ್ಪ ಮಾಡೋದು, ಸ್ಕ್ಯಾನಿಂಗ್ ಮಾಡಿಸ್ಬೇಕಾ, ಏನ್ ಮಾಡ್ಬೇಕು ಅಂತ ಅವ್ರಿಗೂ ಕೂಡ ತಬ್ಬಿಪ ಆಗಿದ್ರಂತೆ. ಹಾಗಾಗಿ ಅಲ್ಲೇ ವೇದವತಿಮ್ಮ ರೇಖಿ ಈಗ ರೀಸೆಂಟ್ ಆಗಿ ಕಲ್ತಿದ್ದು ಮೇಡಮ್. ತಕ್ಷಣಕ್ಕೆ ರೇಖಿ ಹೀಲಿಂಗ್ ಮಾಡಿದ ತಕ್ಷಣ ಕುತ್ತಿಗೆ ನೋವು ಹೋಯ್ತು ಅಲ್ವಾ ಮಾಸ್ಟರ್? ಈ ರೀತಿ 100 ತರದ ಎಷ್ಟೋ ಜನ ಚಿಕ್ಕ ಪುಟ್ಟ ಕಾಯಿಲೆಗಳಾಗಿರ್ಬೋದು, ದೊಡ್ಡದು, ಇದನ್ನೆಲ್ಲ ಹೇಗೆ ಸರಿಪಡಿಸ್ಬೋದು ತಕ್ಷಣಕ್ಕೆ? ಈಗ ನಾವು ಸಮಾಜದಲ್ಲಿ ನೋಡ್ತಾ ಇದೀವಿ, ಆಸ್ಪತ್ರೆ ಇಂಥದಕ್ಕೆ ನಾವು ಪಟ್ಟಂತ ಹೋಗೋದಕ್ಕೆ ಮನ್ಸಲ್ಗೆ ಹೋಗೋದು ನಾವು. ಆದ್ರೆ ಇದರಿಂದ ಹೊರಗಡೆ ಬರ್ಬೇಕು ಅಂದ್ರೆ ಖಂಡಿತವಾಗ್ಲು ನಾನು ನಿಜಕ್ಕೂ ಮಾಸ್ಟರ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ರೇಖಿ ನನ್ಗೆ ಇಂಟ್ರೆಸ್ಟೇ ಇರ್ಲಿಲ್ಲ, ಕಲಿಬೇಕು ಅಂತ ತುಂಬಾ ಇಂಟ್ರೆಸ್ಟ್ ಆಗ್ತಾ ಇದೆ. ಯಾವಾಗ ನಾವು ಕೃಷ್ಣಮೂರ್ತಿ ಸರ್ ಮತ್ತೆ ಮನೋರಮಾ ಮೇಡಮ್ ಅವ್ರ ಸ್ಪೀಚು
ನಮ್ಗೆ ಅಲ್ಲಿ ಗೊತ್ತಾಗುತ್ತೆ ಅವ್ರ ವೈಬ್ರೇಷನ್ ಏನು ಅಂದ್ಬಿಟ್ಟು. ಹಾಗೆ ಮಾಸ್ಟರ್ಸ್ ಯಾರು ಅನಿಸಿಕೆ ಆಗ್ಲಿ ಪ್ರಶ್ನೆ ಕೇಳ್ತಾ ಇಲ್ಲ. ನಿಮ್ಗೆ ಎಲ್ರಿಗೂ ಮನ್ಸಿರುತ್ತೆ ನಾವು ಬರ್ಲೇಬೇಕು ಅಂತ, ಬಟ್ ಆದ್ರೆ ಯಾವ್ದ್ಯಾವ್ದೋ ರೀಸನ್ಸ್ ಇರುತ್ತೆ, ಅದಾಗೋದ್ ಬೇಡ. ನೀವು ದಯವಿಟ್ಟು ಒಂದ್ಸಲ ನೀವು ಸರ್ ಹತ್ರ ಮಾತಾಡಿ, ನಿಮ್ಮ ಅನಿಸಿಕೆ ತಿಳಿಸಿ. ಯಾಕೆಂದ್ರೆ ಇಷ್ಟೊಂದು ಅಪಾರವಾದ ಜ್ಞಾನ ಹೇಳಿದ್ದಾರೆ. ನಾವು ಯಾವಾಗ ಭೂಮಿ ಮೇಲೆ ಸ್ಪರ್ಶ ಮಾಡ್ತೀವಿ ಅವಾಗೆಲ್ಲ ಮರ್ತೋಗ್ಬಿಟ್ಟಿರ್ತೀವಿ, ಮತ್ತೆ ಅದೆಲ್ಲ ಮರುಕಳಿಸ್ತಾ ಇದೆ. ಯಾವ್ದ್ರಿಂದ? ಈಗ ನಾವು ಭಗವಂತರ ಹತ್ರ ಏನೇನ್ ಕೇಳ್ತಿರ್ತೀವಿ, ಅಯ್ಯೋ ನಮ್ಗೇನು ಕೊಟ್ಟಿಲ್ಲ, ಏನು ಇಲ್ಲ, ತುಂಬಾ ಕಷ್ಟ ಇದೆ ಅಂತ. ಎಲ್ಲ ಇದೆ, ಆದ್ರೆ ಮರ್ತೋಗ್ಬಿಟ್ಟಿದೀವಿ ಅಲ್ವಾ ಮಾಸ್ಟರ್? ಇದೊಂದು ಉತ್ತಮವಾದ ವೇದಿಕೆ. ನಿಮ್ಮ ಅನಿಸಿಕೆ ತಿಳಿಸಿ, ಇಲ್ಲ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಇನ್ನೂ ಕೂಡ ಏನಾದ್ರೂ ಗೊಂದಲ ಇದ್ದೆ ಅಂತ ಅಂದ್ರೆ ನಮ್ಗೆ ಕಾಲ್ ಮಾಡಿ, ನನ್ನ ನಂಬರ್ಗೆ ಕಾಲ್ ಮಾಡಿ, ಇಲ್ಲ ಮಹಾವತಾರ್ ಫೌಂಡೇಶನ್ ನಂಬರು ಸಹ ಇದೆ. ಎಸ್ ಮಾಸ್ಟರ್ಸ್, ಇಷ್ಟ ಮಾತ್ರ ಹೇಳಲಿಕ್ಕೆ ಸಾಧ್ಯ. ಇನ್ನು ಮಿಕ್ಕಿದ್ದು ನೀವು ಯೋಚನೆ ಮಾಡಿ ಮಾಸ್ಟರ್. ಎಸ್ ರೈಟ್. ಗುರುಜಿ. ರೇವತಿ ಮೇಡಮ್ ಇದ್ರಾ? ಹಾಗೆ ಮಾಸ್ಟರ್ಸ್, ಲಾಸ್ಟ್ ಟೈಮು ಯಾರು ರೇಖೆ ಅಟೆಂಡ್ ಮಾಡಿದ್ರಿ ಅಥವಾ ಆಕ್ಯುಪ್ರೆಷರ್, ನಿಮ್ಮ ಅಲ್ಲಿ ಅನಿಸಿಕೆ ಹೇಳಿದ್ರೆ ಇನ್ನು ಮಾಸ್ಟರ್ಸ್ಗೆ ಅದು ಸ್ಫೂರ್ತಿ ಆಗುತ್ತೆ. ನೀವು ಹೌದು. ಕೂಡ ಮಾತಾಡಿ. ಎಸ್ ಮೇಡಮ್ ಮಾತಾಡಿ. ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ ನಮಸ್ತೆ. ಎಲ್ಲ ಮಾಸ್ಟರ್ಸ್ಗೆ. ಸರ್ ರೇಖೆ ಬಗ್ಗೆ ಐ ಥಿಂಕ್ ನಿಮ್ದು ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಮೋಸ್ಟ್ಲಿ. ರೈಟ್, ವಾಯ್ಸ್ ಬ್ರೇಕ್ ಆಗ್ತಾ ಇದೆಮ್ಮ. ಆಯ್ತು, ಇನ್ನು ಬೇರೆಯವರು ಟ್ರೈ ಮಾಡ್ಬೋದು. ಸೊ ಯಾರ್ಯಾರು ಇಂದಿನ ತರಗತಿ ಅಟೆಂಡ್ ಆಗಿದಾರಲ್ಲ, ಇಂದಿನ ತರಬೇತಿ ಆಕುಪ್ರೆಷರ್, ರೇಖಿ ಮತ್ತು ಟೆಲಿಪತಿ, ನಿಮ್ಮ ಅನುಭವಗಳು ಹೇಳಿ ಸ್ವಲ್ಪ ಮಾಸ್ಟರ್ಸ್, ಹೇಳಿ ಪರವಾಗಿಲ್ಲ. ಇನ್ನೊಂದು 10 ನಿಮಿಷ ಕಾಲ ಇದೆ. ಸೊ ಮುಕ್ತಾಯ ಮಾಡ್ತೀವಿ ಕಾರ್ಯಕ್ರಮ, ಸಂಪನ್ನಗೊಳಿಸಿ. ರೈಟ್. ಲಾಸ್ಟ್ ಟೈಮ್ ಅಟೆಂಡ್ ಆಗಿರೋರು ಯಾರಿಲ್ಲ ಇಲ್ಲಿ? ನಿಮ್ದು ವಿಡಿಯೋ ಆಫ್ ಮಾಡ್ಕೊಂಡು ಮಾತಾಡಿ ರೇವತಿ ಮೇಡಮ್. ವಿಡಿಯೋ ಆಫ್ ಮಾಡಿ ಮಾತಾಡಿ. ಸರ್ ಈಗ ಕೇಳ್ತದಾ? ಹಾ, ಈಗ ಕೇಳಿಸ್ತದೆ. ಹಲೋ ಮಾತಾಡಿ. ಸರ್. ಹಾ, ಮಾತಾಡಿ. ಹೌದು. ನಂದಾ ಮೇಡಮ್ ಇದ್ದೀರಾ? ನಂದಾ ಮೇಡಮ್. ವೇದಾವತಿ ಮೇಡಮ್ ಇಂದ ನಾನು ಮತ್ತೆ ಅದರಿಂದ ಏನು ಉಪಯೋಗ ಹೇಗಾಯ್ತು ಅಂತ ಹೇಳ್ಕೊಂಡು ಮೇಡಮ್ ಚೆನ್ನಾಗಿ ಹೇಳಿದ್ರು. ಇವತ್ತು ಸರ್ಗೆ ಕೊಡ್ಬೇಕು. ಗೀತಾ ಮೇಡಮ್, ನಂದಾ ಮೇಡಮ್. ಸರ್ ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತದೆ. ಕೇಳಿಸ್ತಾ ಇದೆ. ವಾಯ್ಸು ಈಗ ಕೇಳಿಸ್ತಾ ಇದೆ, ಬ್ರೇಕ್ ಆಗ್ತಾ ಇದೆ ಮಧ್ಯ ಮಧ್ಯದಲ್ಲಿ. ರೈಟ್. ರವೀಶ್ ಸರ್, ಕ್ಲಾಸ್ ಕೊಡ್ಲಿಕ್ಕೆ ಅವಕಾಶ ಆಗ್ತದೋ ಇಲ್ವೋ? ಯಾಕಂದ್ರೆ ಇವತ್ತು ಸುಬ್ರಹ್ಮಣ್ಯ ಸರ್ ಬರ್ತಾರೆ ಸರ್. ಹಾ, ಅದೇ ನಿಮ್ದು ವಾಯ್ಸ್ ಬ್ರೇಕ್ ಆಗ್ತಾ ಇದೆಮ್ಮ ಪದೇ ಪದೇ. ಮೇಡಮ್ ನೀವು ಟ್ರೈ ಮಾಡಿ. ಉಮಾ ಮೇಡಮ್ ಮಾತಾಡಿ, ಹೊಸ ಮಾಸ್ಟರ್. ಉಮಾ ಮೇಡಮ್ ಆಲ್ರೆಡಿ ಸರ್ ನಾನು ಮಾತಾಡಿ. ಆಮೇಲೆ ತಮ್ಗೆ ಫೋನಲ್ಲಿ ಕೇಳ್ತದ ಹಾ ಸರ್? ಹಾ, ಓಕೆಮ್ಮ, ಓಕೆ ಫೈನ್. ನೀವು ಹ್ಯಾಂಡ್ ರೈಸ್ ಮಾಡಿ, ಉಮಾ ಮೇಡಮ್ ಹ್ಯಾಂಡ್ ರೈಸ್ ಮಾಡಿ. ಅನ್ಮ್ಯೂಟ್ ಕೊಡ್ತೀನಿ. ಸರ್ ಹೊಸ ಮೇಡಮ್ ಅಂತ ಸರ್, ಹೊಸಬ್ರು ಉಮಾ ಅಂತ ಬಂದಿರ ಅವರು ಅಂತ ಹೇಳಿದ್ರು ಓಕೆ, ಸರ್. ನನ್ ಕರೆದ್ರೇನ ಅಂತ. ಸರಿ. ಉಮಾ ಅವರ ಓಕೆ, ಅನ್ಮ್ಯೂಟ್. ರೈಟ್, ಅನ್ಮ್ಯೂಟ್ ಆಯ್ತು ಅವ್ರದ್ದು. ಗುಡ್ ಮಾರ್ನಿಂಗ್ ಸರ್, ಆಲ್ ಮಾಸ್ಟರ್ ಸರ್. ರೈಟ್. ನನ್ಗೆ ಗೊತ್ತಿರಲಿಲ್ಲ ಸರ್, ನನ್ಗೂ ಮೊನ್ನೆ ವೇದಾವತಿ ಮೇಡಮ್ ಅವ್ರು ಇದ್ದಾಗ ನನ್ಗೂ ಸ್ವಲ್ಪ ಇಂಟ್ರೆಸ್ಟ್ ಆಯ್ತು. ಹಂಗೂ ಅಶ್ವಿನಿ ಮೇಡಮ್ಗೆ ಫೋನ್ ಮಾಡಿ ಕೇಳೋಣ ಅಂತ ಅನ್ಕೊಂಡಿದೆ. ಚೆನ್ನಾಗಿದೆ ಸರ್, ನಾನು ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆ ಸರ್, ನಾನು ಜಾಯ್ನ್ ಆಗ್ತೀನಿ ಸರ್. ಕಲ್ಸ್ಕೊ ಖಂಡಿತ ಬನ್ನಿ. ಓಕೆ, ಒಳ್ಳೇದು. ರೈಟ್, ನೆಕ್ಸ್ಟ್ ರವೀಶ್ ಅವರೇ. ರವೀಶ ಮಾತಾಡಿ. ಸೊ ನೀವು ಆ ವಿಡಿಯೋ ಆನ್ ಮಾಡ್ಕೊಂಡಿದ್ದೀರಾ? ಮಾತಾಡಿ. ಎಲ್ಲರಿಗೂ ನಮಸ್ಕಾರ.
ನಮಸ್ಕಾರ. ಈ ಒಂದು ಟ್ರಸ್ಟ್ ಮುಖಾಂತರ ತುಂಬಾ ವಿಷಯಗಳನ್ನ ಹಂಚ್ಕೊಂತ ಇದ್ದೀರಾ. ತುಂಬಾ ಧನ್ಯವಾದ. ಈ ಒಂದು ಏನು ಕಲೆಗಳಿದಾವೆ, ಈ ತರ ಏನು ಚಿಕಿತ್ಸೆಗಳಿದಾವೆ, ಇದು ತಲೆತಲಾಂತರಗಳಿಂದ ಹಂಗಂಗೆ ಮುಚ್ಚೋಗ್ತಿದ್ದಾವೆ. ಅವೆಲ್ಲ ಮುಂದೆ ಬೆಳಕಿಗೆ ಬರಬೇಕು, ಆ ಒಂದು ಪ್ರಯತ್ನ ನಡೀತಾ ಇದೆ. ಹಾಗಾಗಿ ಈ ಒಂದು ಮಹಾತಾರ ಫೌಂಡೇಶನ್ಗೆ ನಾವು ಧನ್ಯವಾದ ಅರ್ಪಿಸ್ತೀವಿ. ಧ್ಯಾನದ ಜೊತೆಗೆ ಆರೋಗ್ಯನೂ ಕೊಡ್ತಾ ನಮ್ಮ ಜೀವನವನ್ನು ಹೇಗೆ ರೂಪಿಸ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತಿದ್ದಾರೆ. ತುಂಬಾ ಧನ್ಯವಾದ. ಕೃಷ್ಣಮೂರ್ತಿ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಅವ್ರಿಗೂ ಕೂಡ ಧನ್ಯವಾದ. ಎಲ್ಲರೂ ಭಾಗವಹಿಸ್ಬೇಕು, ಇದರೊಂದು ಅನುಕೂಲ ಪಡ್ಕೊಬೇಕು. ಎಲ್ಲರಿಗೂ ಆಗುತ್ತೋ ಸಾಧ್ಯ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಕಾರ್ಯಕ್ರಮಗಳು ನಿಮಿತ್ತ ಇರ್ತವೆ, ಒಂದ್ ಸ್ವಲ್ಪ ಆರ್ಥಿಕವಾಗಿ ಮುಗ್ಗಟ್ಟುಗಳು ಇರ್ತವೆ. ಅವನ್ನೆಲ್ಲ ಅನುಸರಿಸ್ಕೊಂಡು ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ ಎಲ್ಲರೂ ಭಾಗವಹಿಸ್ಬೇಕು ಅಂತ ಈ ಮೂಲಕ ಕೇಳ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಎಸ್, ನೆಕ್ಸ್ಟ್ ಇನ್ನು ಯಾರಾದರೂ ಸೀನಿಯರ್ಸ್ ಎಲ್ಲ ಮಾತಾಡಿ ನಿಮ್ಮ ಅನಿಸಿಕೆ ತಿಳಿಸಿ, ಅಂದ್ರೆ ನಿಮ್ಮ ಅನುಭವ ತಿಳಿಸಿ. ಓಕೆ, ಇಂದಿನ ತರಗತಿಗಳು ಅಟೆಂಡ್ ಆಗಿದ್ರಲ್ಲ, ನಿಮ್ಮ ಅನಿಸಿಕೆ ತಿಳಿಸಿ. ಈಗ ಅಶ್ವಿನಿ ಮೇಡಮ್ ಮಾತಾಡಿದ್ರಲ್ಲ, ಅವರ ಅನುಭವ ಕೊಟ್ಟಿದ್ರು. ಅದೇ ರೀತಿಯಲ್ಲಿ ಅನುಭವಗಳು ತಿಳಿಸಿ, ಪರವಾಗಿಲ್ಲ. ಇಂದಿನ ಕಾರ್ಯಕ್ರಮಗಳು, ಇಂದಿನ ತರಬೇತಿಗಳು ಅಟೆಂಡ್ ಆಗಿರ್ತೀರಿ, ಆ ಅನುಭವ ತಿಳಿಸ್ಬೋದು. ಓಕೆ, ರೈಟ್. ವೇದವತಿ ಮೇಡಮ್ ಇದ್ದೀರಾ? ರೈಟ್. ನಮ್ಮ ಎಲ್ಲ ಇಂದಿನ ಪ್ರಾಚೀನ ಕಲೆಗಳು ಕಾಪಾಡ್ಕೋಬೇಕು, ಇದು ಮನಸ್ಸಲ್ಲಿ ಇಟ್ಕೊಳ್ಳಿ. ಅದಕ್ಕೆ ಪೋಷಣೆ ಯಾರು ಕೊಡ್ಬೇಕಂದ್ರೆ ನಾವೇ ಕೊಡಬೇಕು. ನಮ್ಮಂಥವ್ರು ಜ್ಞಾನವಂತರೆಲ್ಲ ಪೋಷಣೆ ಕೊಡಬೇಕು. ಇಲ್ಲಾಂದ್ರೆ ಎಲ್ಲ ಮರೆಯಲಾಗ್ತವೆಲ್ಲ. ಈಗಾಗಲೇ ಹೆಚ್ಚಿನ ಪಾಶ್ಚಾತ್ಯ ಒಲವು ಜಾಸ್ತಿ ಆಗಿದೆ, ಪಾಶ್ಚಾತ್ಯ ಪ್ರಭಾವ ಜಾಸ್ತಿ ಆಗಿದೆ ಈ ಸಮಾಜದ ಮೇಲೆ. ಎಲ್ಲಾನು ಮುಚ್ಚೋಗ್ತಾ ಇದೆ, ಯಾವುದೂ ಇಲ್ಲ. ಎಲ್ಲ ಈಗ ಒಂಥರ ಎಲ್ಲ ಯಾಂತ್ರಿಕವಾಗಿ ತಯಾರಾಗಿದೆ. ಅವೆಲ್ಲಾನು ನಾವೇನ್ ಮಾಡಬೇಕು, ಮತ್ತೆ ತಿರ್ಗಾ ವಾಪಸ್ ಪುನರ್ ನಿರ್ಮಾಣ ಮಾಡಬೇಕಾಗತ್ತೆ. ಅದಕ್ಕೆ ಈ ಪ್ರಯತ್ನ, ಸತತ ಪ್ರಯತ್ನ ನಡೀತಾ ಇದೆ ಮಾತಾರ್ ಫೌಂಡೇಶನ್. ರೈಟ್. ನಾಗರತ್ನ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ. ಮತ್ತೆ ವೇದಾವತಿ ಮೇಡಮ್ ಅವರು ಈಗ ಸದ್ಯದಲ್ಲಿ ಈಗ ಸ್ವಲ್ಪ ದಿವಸ ಕಲ್ತ್ಕೊಂಡು ಅದ್ರ ಅನುಭವ ಇಷ್ಟೊಂದು ಅನಿಸ್ತಾ ಇದ್ದಾರೆ ಅಂತ ಅಂದ್ರೆ ಎಲ್ರಿಗೂ ಎಷ್ಟೊಂದು ಉಪಯೋಗ ಆಗ್ತಾ ಇದೆ. ಇದೊಂದು ಉಪಯೋಗ ಆಗುವಂತ ಕಲೆನ ಮರ್ತು ಬಿಡ್ತಾ ಇದಾರೆ ಜನ. ಅದ್ರ ಬಗ್ಗೆನೇ ಗೊತ್ತಿಲ್ಲ ಅಷ್ಟು ಜನಕ್ಕೆ. ಅದನ್ನ ತಿಳಿಸ್ಕೊಡೋದಕ್ಕೆ ನಾವು ಮುಂದಾಗಬೇಕು ಅಂತ ಮಾಡ್ತಾ ಇರೋದು. ಅದು ಅವ್ರು ಈ ವಯಸ್ಸಲ್ಲಿ ನಾವು ಕಲಿಬೇಕು, ನಾವು ಉತ್ಸಾಹ ಎಷ್ಟು ಚೆನ್ನಾಗಿದ್ದು ಕಲ್ತ್ಕೊಂಡಿದ್ದಾರೆ ಅವ್ರಿಷ್ಟು ಪ್ರಜ್ಞೆ. ಅದು ತುಂಬಾ ಧನ್ಯವಾದಗಳು ಅವ್ರಿಗೆ. ಮತ್ತು ಮಹಾಪುರ ಫೌಂಡೇಶನ್ ಕಡೆಯಿಂದ ಇದೆಲ್ಲ ನಮ್ಗೆ ಆಗ್ತಾ ಇದೆ ಅನ್ನೋದಕ್ಕೆ ಒಂದು ಧನ್ಯವಾದ ಹೇಳ್ಬೇಕು ಅನಿಸ್ತೀನಿ ಸರ್. ಆದ್ರೆ ಇದಕ್ಕೆ ಬಗ್ಗೆ ನಮ್ಗೆಲ್ಲ ಇಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಆದ್ರೂ ನಾವು ಕಲಿಬೇಕು ಇಂಟ್ರೆಸ್ಟ್ ಇದೆ ಸರ್. ತುಂಬಾ ಧನ್ಯವಾದ. ಅದ್ರ ಉಪಯೋಗ ನೀವು ಹೇಳ್ದಂಗೆ ಎಲ್ಲ ಹಳೆ ವಿದ್ಯೆಗಳು, ಹಳೆ ಕಾಲದ ಪುರಾತನ ವಿದ್ಯೆಗಳನ್ನೆಲ್ಲ ಮತ್ತೆ ನಾವು ಬೆಳ್ಕೊಂಡು ತರಲೇಬೇಕು. ಯಾವ್ದಾದ್ರು ಹೊಸದು ಅಂತ ಏನಿಲ್ಲ, ಅದು ಹಳೇದು ತುಂಬಾ ಪ್ರಾಚೀನ ವಿದ್ಯೆನೇ ಇವೆಲ್ಲ. ನಮ್ಮ ತಾತ ಮುತ್ತಾತಂದ್ರೆಲ್ಲ ಮಾಡ್ತಿದ್ದ ವಿದ್ಯೆ ಇದು, ನಮಗ್ ಮರ್ತಿತ್ತು. ಅದನ್ನ ನಾವು ಜ್ಞಾಪಿಸ್ಕೊಳ್ಳಕ್ಕೆ ನೀವೆಲ್ಲ ಅನುವು ಮಾಡ್ಕೊಟ್ಟಿದ್ದೀರಾ. ಧನ್ಯವಾದ. ಖಂಡಿತವಾಗಲೂ ನೀವು ಕೂಡ ಭಾಗವಹಿಸಿ. ಹೌದು ಸರ್, ಪ್ರಯತ್ನ ಮಾಡ್ತೀನಿ ಸರ್. ರೈಟ್. ಓಲ್ಡ್ ಇಸ್ ಗೋಲ್ಡ್, ಹಳೆಯದು ಒಲೆಯದು. ಓಕೆ, ರೈಟ್. ಸುಭದ್ರಾ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ, ನಂದು ವಿಡಿಯೋ ಆನ್ ಆಗ್ತಿಲ್ಲ. ನಮಸ್ತೆ ಕೃಷ್ಣಮೂರ್ತಿ ಸರ್. ನಾನು 20 ವರ್ಷದ ಹಿಂದೆ ರೇಖಿ ಕ್ಲಾಸ್ ಮಾಡ್ಕೊಂಡಿದ್ದೆ, 2 ಲೆವೆಲ್. ಅದರಿಂದ ನಾನು ಬರೋದಕ್ಕೆ ಹಿಂಜರಿತ ಆಗ್ತಿದ್ದೀನಿ ಗುರುಜಿ. ಅದನ್ನ ಸ್ವಲ್ಪ ದಿವಸ ಉಪಯೋಗಿಸ್ಕೊಂಡೆ, ಈಗ್ಲೂ ಒಂದೊಂದು ಉಪಯೋಗಿಸ್ಕೊಂಡ್ ಮಾಡ್ಕೋತೀನಿ. ಇದನ್ನ ತಿಳ್ಸೋದಕ್ಕೆ ನಾನು ಮಾಡಿದೆ ಗುರುಜಿ. ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಸೊ ಅದನ್ನು ಪರ್ಫೆಕ್ಟ್ ಮಾಡ್ಕೊಂಡಕ್ಕೆ ಮತ್ತೆ ಪುನರ್ ಮರಣ ಮಾಡ್ಕೊಂಡಕ್ಕೆ ಬನ್ನಿ, ಬರಲ್ಲ. ಪ್ರಯತ್ನ ಮಾಡಿ. ಪ್ರಯತ್ನ ಪಡ್ತೀನಿ ಗುರುಜಿ. ಮೇಡಮ್ನವರೇ, ನಮಸ್ತೆ. ನಾವು ಇಂಟರ್ನ್ಯಾಷನಲ್ ರೇಖಿ ಫೌಂಡೇಶನ್ ಮೆಥಡ್ ಇದು. ಈ ಮೆಥಡ್ ಒಳಗಡೆ ತುಂಬಾ ವೈಜ್ಞಾನಿಕವಾಗಿ ಕಲಿಬಹುದಾಗುತ್ತೆ. ಆ ದೃಷ್ಟಿಯಿಂದ ರೇಖಿ ಅಂತಂದ್ರೆ ಕೇವಲ ಆಧ್ಯಾತ್ಮಿಕ ಅಂತಲ್ಲ, ಅದ್ರ ಜೊತೆಗೆ ವಿಜ್ಞಾನನೂ ಇರುತ್ತೆ. ಅದೆರಡನ್ನು ಒಟ್ಟಿಗೆ ಮಿಳಿತ ಮಾಡಿ ಕಲಿಯುವಂಥದ್ದು. ನೀವು ಇಲ್ಲಿ ಕಲ್ತ್ರೆ ಬೇರೆ ಕಡೆ ಕಲ್ತಿದ್ದೆ, ಇದೆಲ್ಲ ಕಲ್ತೇ ಇರ್ಲಿಲ್ಲ ಅಂತ ನಿಮ್ಗೆ ಅನ್ಸುತ್ತೆ. ಆ ದೃಷ್ಟಿಯಿಂದ ಈ ಒಂದು 7ನೇ ತಾರೀಕಿನ ದಿವಸದ ರೇಖಿಗೆ ನೀವು ಭಾಗವಹಿಸ್ಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ನಿಮಗೆ ಲಾಭ ಆಗುತ್ತೆ ಅಂತ ನಾನು ಹೇಳ್ತೀನಿ. ಮತ್ತೊಮ್ಮೆ ಯೋಚನೆ ಮಾಡಿ. ಯಾರು ರೇಖಿ ಕಲ್ತಿರ್ತಾರೋ
ಅವರ ಹತ್ರ ಸರ್ಟಿಫಿಕೇಟ್ ಇದ್ರೆ ಖಂಡಿತವಾಗ್ಲೂ ಅವ್ರಿಗೆ ನಾವು ಕನ್ಸೆಷನ್ ಕೂಡ ಕೊಡ್ತೀವಿ. ಆ ದೃಷ್ಟಿಯಿಂದ ಖಂಡಿತ ಬರೋದಾದ್ರೆ ನಿಮ್ಮ ಸರ್ಟಿಫಿಕೇಟ್ನು ತಗೊಂಡು ಬನ್ನಿ. ಅದನ್ನ ನೋಡ್ಬಿಟ್ಟು ನಿಮಗೆ ಈ ಒಂದು ಹಣ ಏನ್ ಕೊಡ್ತಿರೋ ರೈತಿಗೆ ಅದ್ರೊಳಗೆ ಸ್ವಲ್ಪ ನಾವು ಕನ್ಸೆಷನ್ ಕೊಡ್ಬೋದು. ಖಂಡಿತವಾಗ್ಲೂ ಹೊಸ ವಿಚಾರಗಳನ್ನು ಹೆಚ್ಚಾಗಿ ತಿಳಿಯಬಹುದು. ಆಗ್ಲಿ ಗುರುಜಿ. ನಾನು ಶಾರದಾ ಶ್ರೀಧರನ್ ಅವ್ರ ಹತ್ರ ಮಾಡ್ಕೊಂಡಿದ್ದೆ 2 ಲೆವೆಲ್. ಸರ್ಟಿಫಿಕೇಟ್ ಇರ್ಬೇಕು. ಸರ್ಟಿಫಿಕೇಟ್ ಇದೆ ಅಂದ್ರೆ ಇದೆ ಗುರುಜಿ, ಇದೆ. ಇದ್ರೆ ನಿಮ್ಗೊಂದ್ ಸ್ವಲ್ಪ ಕನ್ಸೆಷನ್ ಸಿಗುತ್ತೆ. ಧನ್ಯವಾದಗಳು ಗುರುಜಿ, ಧನ್ಯವಾದಗಳು. ವೇದವತಿ ಮೇಡಮ್ ಮಾತಾಡಿ. ಸರ್ ನಮಸ್ತೆ ಸರ್. ನಮಸ್ತೆ. ಸರ್ ನಮ್ಮ ಗ್ರೂಪ್ ಅಲ್ಲೇ ನಮ್ಮ ಹುಬ್ಳಿಯವರೇ ಇದು ಪ್ರಭಾ ದಾಸರೆ ಅಂತ ಹೇಳಿ ಒಬ್ರು ಇದ್ದಾರೆ ಸರ್. ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಆಗಿತ್ತಂತೆ. ಅವರು ಆಪರೇಷನ್ ಮಾಡ್ಬೇಕು, ಆಂಜಿಯೋಗ್ರಾಫ್ ಮಾಡ್ಬೇಕು ಅಂತ ಹೇಳಿದ್ರಂತೆ. ಅವ್ರು ನೋಡಿ ಸರ್ ಟೈಮ್ ಇತ್ತಂತೆ, ಹಾಗಾಗಿ ಅವರು ರೇಖಿ ಕಲ್ತು ಅವರು ಹೀಲ್ ಮಾಡ್ಕೊಂಡು ಅದು ಆಪರೇಷನ್ ಆಗದೆ ಇರಂಗೆ ತಡ್ಕೊಂಡಿದ್ದಾರೆ. ಪ್ರಭಾ ದಾಸರೆ ಅಂತ ಹೇಳಿ ಇವತ್ತಿಲ್ಲ ಅವ್ರ ಗ್ರೂಪ್ ಅಲ್ಲಿ. ರೆಗ್ಯುಲರ್ ಆಗಿ ಇರ್ತಾರೆ. ಬಾಗಲಕೋಟೆಗೆಲ್ಲ ಬಂದಿದ್ರು ಅವರು, ರಾಜಶೇಖರ್ ಅವರ ಸಂಬಂಧಿಕರು. ನಿನ್ನೆ ಅವರು ಫೋನ್ ಮಾಡಿ ನನ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ರು ಸರ್. ನಿಮ್ಮ ಅನುಭವ ಚೆನ್ನಾಗಿದೆ, ಅಲ್ಲಿ ಇನ್ ಮುಂದೆ ಹೀಗೆ ಇರಿ, ಮತ್ತೆ ಮುಂದೆ ಇನ್ನೊಂದು ಡಿಗ್ರಿ ಆತರ ಎಲ್ಲ ಕಲೀರಿ ಅಂತೇಳಿ ನನಗೆ ಸ್ವಲ್ಪ ಎನ್ಕರೇಜ್ ಮಾಡಿ ಕಂಗ್ರಾಚ್ ಮಾಡಿದ್ರು. ಎರಡನೇ ಡಿಗ್ರಿ ಇದು ಫಸ್ಟ್ ಡಿಗ್ರಿ ಆಗ 1 ತಿಂಗಳು ಆದ್ಮೇಲೆ ನಾವು 2ನೇ ಡಿಗ್ರಿ ಮಾಡ್ಲಿಕ್ಕೂ ಪ್ರಯತ್ನ ಮಾಡ್ತೀವಿ. ಈಗಾಗಲೇ 1 ಬ್ಯಾಚ್ ಆಗಿದೆ. ಅವರು ಕೂಡ 2ನೇ ಡಿಗ್ರಿ ಯಾವಾಗ ಮಾಡ್ತಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಇದು ಕಾರಣಾಂತರಗಳಿಂದ ಅದು ಮುಂದಕ್ಕೆ ಹೋಗ್ತಾ ಇದೆ. ಅದನ್ನ ರಂಗನಾಥ್ ಸರ್ ಅವರು ಮನ್ಸು ಮಾಡಿದ್ರೆ ಮುಂದಿನ ತಿಂಗಳು ನಾವು ಮಾಡ್ಬೋದು. ಎರಡನೇ ಡಿಗ್ರಿ ಖಂಡಿತವಾಗ್ಲೂ ಕಲಿಬೇಕು. ಅದರಿಂದ ಬಹಳ ಲಾಭ ಇದೆ. ಬರೀ 1 ಡಿಗ್ರಿ ಕಲ್ತ್ಕೊಂಡ್ರೆ ಏನು ಕಲ್ತಂಗ ಆಗಲ್ಲ. ABCD ಕಲ್ತಂಗಾಗುತ್ತೆ. ಪೂರ್ಣವಾಗಿ ನಿಮ್ಗೆ ಮಾಹಿತಿ ಬೇಕಂದ್ರೆ 2nd ಡಿಗ್ರಿ ಕರ್ಣ ರೇಖೆ 2 ಕಲೀಲೇಬೇಕು. ಆಗ್ಲೇ ಅವ್ರು ಪೂರ್ಣವಾಗಿ ಕಲ್ತಂಗ ಆಗೋದು. ರಾಜಕ್ರಿಯೆ ಕಲಿಬೇಕು ಅಂತಿದ್ದೀನಿ ಸರ್. ನೀವು ರೇಖಿ 2nd ಡಿಗ್ರಿ ಕಲೀರಿ, ಎಲ್ಲಾ ಇರುತ್ತೆ ಅದ್ರೊಳಗೆ. ಓಕೆ, ನಾನು ಹುಬ್ಳಿಯಲ್ಲಿ ಇರೋದು ಸರ್. ನಾನು ಎಲ್ಲಾರು ಇರಿ, ಬನ್ನಿ. ಬೆಳಗಾಮಿಂದ ಎಲ್ಲ ಮೈಸೂರಿಗೆ ಬಂದು ಕಲ್ತ್ಕೋತಾರೆ, ಬಳ್ಳಾರಿಯಿಂದ ಬಂದು ಕಲ್ತ್ಕೋತಾರೆ, ಎಲ್ಲಾ ಕಡೆಯಿಂದ. ಈಗೆಲ್ಲಾನು ಟ್ರೈನ್ ಸರ್ವಿಸ್ಗಳು ತುಂಬಾ ಚೆನ್ನಾಗಿದೆ. ಬಂದು ರಾತ್ರಿ ಕೂತ್ಕೊಂಡ್ರೆ ಬೆಳಗ್ಗೆ ಆಗೇದ್ ನಿಮ್ ಊರ್ಗ್ ಹೋಗಿರ್ತೀರಾ. ಈ ತರ ಎಲ್ಲ ವ್ಯವಸ್ಥೆಗಳಿದೆ. ಆದ್ರಿಂದ ಖಂಡಿತವಾಗ್ಲೂ ಬರ್ಬೋದು. ರೈಟ್, ರೈಟ್. ಓಕೆ ಬಾ. ಎಸ್ ಗುರುಜಿ, ಕಾರ್ಯಕ್ರಮ ಸಂಪನ್ನ ಮಾಡೋದಾ? ಓಕೆ, ಥ್ಯಾಂಕ್ ಯು ಗುರುಜಿ. ತುಂಬಾ ತುಂಬಾ ಧನ್ಯವಾದಗಳು ಕೃಷ್ಣಮೂರ್ತಿ ಸರ್. ಇಂತಹ ಅದ್ಭುತ ಮಹೋನ್ನತವಾದ ಜ್ಞಾನವನ್ನು ನಾವುಗಳೇ ಅದನ್ನ ಕಲಿತು ಮುಂದಿನ ದಿನಗಳಲ್ಲಿ ಮುಂದಿನ ಪೀಳಿಗೆವರೆಗೆ ನಾವು ಅದನ್ನ ಒಂದನ್ನ ನೆನಪಿಸಿದ್ರೆ ಸಾಕು. ಅವ್ರಿಗೆ ನಾವು ಕೊಟ್ಟಂತಹ ಕೊಡುಗೆ ಇದಾಗಿರುತ್ತೆ. ನಾನು ಏನ್ ಮನಸ್ಸು ಮಾಡಿದ್ದೀನಿ ಅದು ನನಗೋಸ್ಕರ ಅಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕೆಂದ್ರೆ ಎಷ್ಟೋ ಜನ, ನೂರಾರು ಸಾವಿರಾರು ಜನ ಎಷ್ಟೊಂದು ಕಾಯಿಲೆಗಳಿಂದ ನರಳ್ತಾ ಇರ್ತಾರೆ. ಅದು ಆಸ್ಪತ್ರೆಗಳಿಂದ ದೂರ ಮಾಡಿ ನಾವೇ ಅವ್ರಿಗೆ ಈ ತರ ಹೀಲಿಂಗ್ ಮಾಡಿ ಗುಣಮುಖರನ್ನಾಗಿ ಮಾಡಿದ್ರೆ ಅದಕ್ಕಿಂತ ಪವಿತ್ರವಾದ ಕೆಲಸ ಯಾವುದೂ ಇಲ್ಲ ಅಂತ ನನ್ ಮನಸ್ಸಿನಲ್ಲಿ ಭಾವನೆ ಮೂಡ್ತಾ ಇದೆ. ಇದಕ್ಕೆಲ್ಲ ಕಾರಣ ಕರ್ತ ಆದಂತಹ ಮಹಾವತಾರ್ ಫೌಂಡೇಶನ್ಗೆ, ನಮ್ಮ ರಂಗನಾಥ್ ಗುರುಗಳಿಗೆ, ಕೃಷ್ಣಮೂರ್ತಿ ಸರ್ ಹಾಗೂ ಮನೋರಮಾ ಮೇಡಮ್ಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಸಂಪನ್ನ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ಇನ್ನು ಯಾರಾದ್ರೂ ಬರ್ಬೇಕು ಅಂತ ಮನಸ್ಸಿನಲ್ಲಿದೆ, ನೀವು ಆದಷ್ಟು ನಾವು ಹೋಗ್ಲೇಬೇಕು ಅಂತ. ಯಾಕೆಂದ್ರೆ ಈ ಜ್ಞಾನ ನಮ್ಗೆ ಮತ್ತೆ ಸಿಗೋದಿಲ್ಲ. ಸಿಕ್ಕಿದಾಗ ನಾವು ಉಪಯೋಗಿಸ್ಕೊಂಡ್ಬಿಡೋಣ ಮಾಸ್ಟರ್ಸ್ ಅಂತ ಹೇಳ್ತಾ, ಮತ್ತೆ ನೀವು ಮಹಾವತಾರ್ ಫೌಂಡೇಶನ್ ನಂಬರ್ ಕರೆ ಮಾಡ್ಬೋದು, ಅಥವಾ ನನ್ನ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಕೃಷ್ಣಮೂರ್ತಿ ಸರ್. ಸೊ ಅದ್ಭುತವಾದ ಇವತ್ತಿನ ಈ ತರಗತಿಯಲ್ಲಿ ಎಲ್ಲ ವಿಷಯಗಳು ತಿಳಿಸ್ಕೊಟ್ಟಿದ್ದಕ್ಕೂ, ಎಲ್ಲರಿಗೂ ಆ ಜ್ಞಾನ ತಲುಪಿಸಿದಕ್ಕೂ ತಮಗೆ ಧನ್ಯವಾದಗಳು, ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು.
ಓಕೆ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ಥ್ಯಾಂಕ್ ಯು. ಮಾಸ್ಟರ್ಸ್ಗೂ ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು. ಎಸ್ ಗುರುಜಿ, ಇನ್ನೊಂದು ವಿಚಾರ, ಯೂಟ್ಯೂಬ್ ನಲ್ಲಿ ವೀಕ್ಷಿಸಿದಂತ ಯೂಟ್ಯೂಬ್ ನ ವೀಕ್ಷಕರು ಕೂಡ ತುಂಬಾ ಜನ ಲಾಸ್ಟ್ ಟೈಮ್ ಜಾಯ್ನ್ ಆಗಿದ್ರು ಗುರುಜಿ. ಇದಲ್ದೇನೆ ಮತ್ತೆ ಯೂಟ್ಯೂಬ್ ನಲ್ಲಿ ನೋಡಿ ಕೂಡ ಕೊನೆ ಮೂಮೆಂಟ್ ಅಲ್ಲಿ ಜಾಯ್ನ್ ಆಗಿದ್ರು. ಹಾಗಾಗಿ ತುಂಬಾ ವೀಕ್ಷಕರು ಇದ್ ನೋಡಿ ಜಾಯ್ನ್ ಆಗ್ತಾರೆ ಗುರುಜಿ. ನಿಮ್ ನಂಬರ್ ಅಂತ ಹಾಕಿಮ್ಮ ಅಶ್ವಿನಿ ಮೇಡಮ್, ಎಸ್ ಗುರುಜಿ. ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಹಾ ಎಸ್ ಮಾಸ್ಟರ್, ನಂಬರ್ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದೆ, ಅಶ್ವಿನಿ, ನೋಟ್ Yes. ಮಾಡ್ಕೊಳ್ಳಿ. ರೈಟ್. ಓಕೆ ಮಾ. ಓಕೆ ಗುರುಜಿ, ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು.